ನೀವು ಅದೇನು MPK ಆ ಥರ ಕೆಲಸ ಮಾಡ್ತಿರೋರ ಅವ್ರು ಮಾತ್ರ ಯಾವ್ದ್ರ ಮಾಡಿರೋಂಥ 1,000 ರೂಪಾಯಿ ಕೊಟ್ಟು ಶೇರ್ ತಗೊಂಡಿರೋ ಸಮಯ ಇದ್ರ ಸದಸ್ಯರಾ ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರಾ? ನಿಮ್ ಬರ್ತಾ ಏನಾದ್ರು ಬಿರಿಯಾನಿ ಕೊಡ್ಸ್ಕೊಂಡ್ ಹೋಗ್ತಾ ಏನಾದ್ರು ಬಾಟ್ಲಿದ್ಯಾ? ಬಾಟ್ಲಿ ಕಂಡಿಸ್ರಿಲ್ವಾ? ನಿಮಗೆ ಬಿರಿಯಾನಿ ಏನಿಲ್ಲ, ನೀವೇ ನಿಮ್ ಕೈ ಯಾರು ದುಡ್ಡು ಹಾಕೊಂಡ್ ಬಂದಿದ್ದೀರಾ? ಏನ್ ಅಂತ ಪ್ರೀತಿ ಅಮ್ಮನ ಮೇಲೆ ಮಾಡಿದಾರ? ಚೆನ್ನಾಗಿ ಕೆಲಸ ಮಾಡಿದಾರಮ್ಮ. ನೋಡಮ್ಮ ಇಲ್ಲಿ ಇವ್ರದ್ದು ಅವ್ರದೊಂದು ಲೆಟ್ರೇ ಇದೆ. ಇವ್ರು ಎಂತ ಚೆನ್ನಾಗಿ ಕೆಲಸ ಮಾಡಿದಾರೆ ಅಂದ್ರೆ ಯಾವ ನೀರ್ ಸಾಧಿಕ್ಕು ಇವರೇನಾ? ನೀವೇನಾ ಸಾಧಿಕ್ಕು? ಬನ್ನಿ ಫೋನ್ ಮಾಡ್ತಾ ಇದ್ದೆ 3-4 ಸಲ. ಬನ್ನಿ. ಇವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಪುಣ್ಯಾತ್ಮನಿಗೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿದ್ದಾರೆ. ಮೊದಲು ನಿಮ್ಮಂತವ್ರು ಲಂಚ ಕೊಡೋದು, ಬದ್ಮಾಶ್ ಸರ್ಕಾರದ ಲಂಚ ಕೊಡೋದು ನಿಲ್ಸೋ ತನಕ ನಿಮಗೆ ಬುದ್ಧಿ ಬರಲ್ಲ. ಸಾಧಿಕ್ಕು ಇದೆಲ್ಲ ನಿಮ್ಗೆ ಆಗಲ್ಲ. ಪೇಮೆಂಟ್ ಇದೆ ತಾನು ನಿಮ್ಮ ನಂಬರ್. ಇದೇನು ಪೇಮೆಂಟ್ ಏನಿದ್ದು ನಿಮ್ದು? ಸಾಲ ತಗೊಂಡಿದ್ರು ಕೊಟ್ಟಿದ್ದಾರೆ. ನೀವು ಸರ್ ನಿಮಗೆ ಪರ್ಸನಲ್ ಸಾಲ? ನಾನು ಬಂದಾಗ ಸಾಲ ತಗೊಂಡಿದ್ರಲ್ಲ, ನೀವು ಲೆಕ್ಕ ಹಾಕಿ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದೀರಾ? ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನೀವು ಯಾರಿಗಾದ್ರು ಸಾಲ ಕೊಟ್ರೆ, ಯಾರತ್ರ ಸಾಲ ತಗೊಂಡ್ರೆ ನೀವು ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು ಅಂತಿದೆ, ಗೊತ್ತಿದ್ಯಾ? ಏನ್ ಓದಿದ್ದೀರಾ? ಏನ್ ಮಾಸ್ಟರ್ ಡಿಗ್ರಿ? MA ಸೋಷಿಯಾಲಜಿ. ಏನ್ ಹೆಂಗೆ ಸೆಲೆಕ್ಟ್ ಆಗಿದ್ ನೀವು? ಯಾವ ಸರ್ ಇದ್ರ ಮೇಲೆ? KPSC ಸೆಲೆಕ್ಷನ್? ಮತ್ತೆ ಅವರು MSW ಮಾಡಿದ್ದಾರೆ, B.Ed ಮಾಡಿದ್ದಾರೆ. ನಿಮ್ಗೆ ಏನ್ರಮ್ಮ ನಿಮ್ಮ ಇವ್ರ ಹತ್ರ ಸಾಲ ತಗೊಳ್ಳೋಂಥದ್ದು ಏನ್ ಕಷ್ಟ ಆಯ್ತಾ? ಚೆನ್ನಾಗಿ ಹಾಕೊಂಡಿದ್ದೀರಾ ಅನ್ನೋದು ಗೋಲ್ಡ್ ಏನದು? ಕಾರ್ಗೆ ಇಟ್ಟಂಗಿದ್ದೀರಾ? ಕಾರ್ ಇಟ್ಟಂಗಿದ್ದೀರಾ? ಕಾರ್ ನೋಡಿದೆ ನೀವು? ಕಾರಲ್ಲಿ ಡ್ರೈವಿಂಗ್ ಬರುತ್ತೆ ನೋಡಿದೆ ಅಲ್ಲಿ ಆಗ್ಲೇ ಬಂದಾಗ. ಇವ್ರ ಹತ್ರ ಸಾಲ ತಗೊಳ್ಳೋಂಥ ದರ್ದೇನಪ್ಪ ಬಂದಿತ್ತು ನಿಮ್ ಹೆಂಡತಿಗೆ? ಏನಿಲ್ಲ ಸರ್. ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಸಾದಿಕ್ ನೋಡ್ರಿ, ಯಾವತ್ತು 23ನೇ ಇಸ್ವಿ ಇಲ್ಲಿರಮ್ಮ, ಒಂದು ನಿಮಿಷ ಇರಮ್ಮ. 25ನೇ ಇಸ್ವಿ ಅವ್ರು ಹೇಳಿದ್ರು ಪಕ್ಕದಲ್ಲಿ ಕೂತ್ಕೊಂಡು 2 ಲಕ್ಷ ಲಂಚ ಕೊಟ್ಟಿದ್ದೀನಿ ನಾನು. ನಿಮ್ ತಮ್ಮ ಜೀಲಾನಿ ಆತನಿಗೆ ನೀವು ಕೆಲಸ ಮಾಡುವ ಇದ್ರಲ್ಲೇನೆ ಒಬ್ಬ ಹೊರಗುತ್ತಿಗೆ ನೌಕರನಾಗಿ ನೇಮಕ ಮಾಡ್ಕೊಳ್ಳೋದಿಕ್ಕೆ ನಿಮ್ಗೆ ಯಾವ್ದು ಸರ್ವಿಸ್ ರೂಲ್ಸ್ ಅಪ್ಲೈ ಆಗಲ್ವಾ? ಅದೇನು ಅಡ್ಡ ಬರಲ್ವಾ? ಈಗ ನಿಮ್ ತಮ್ಮ ಯಾರೋ ಬಂಗಾರಪೇಟೆಲ್ಲೋ ಇದ್ರಲ್ಲಿ ಜೀಲಾನ್ ಇದಾನಲ್ವಾ? ಇದೇ ಹೆಣ್ಮಕ್ಳಿಗೆ ಮಾಡ್ತಿರೋ ಕೆಲಸ ತಾನೇ ಮಾಡ್ತಾ ಇರೋದತ್ತ. ಆತನನ್ನ ನೀವು ನಿಮ್ಮದೇ ಇದರಲ್ಲಿ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರಿಯಲ್ಲಿ ನೇಮಕಾತಿ ಮಾಡ್ಕೊಳ್ಳೋದಿಕ್ಕೆ ಡಿಸ್ಕ್ರಿಷನರಿ ಪವರ್ ಅಲ್ಲಿ ನಿಮಗೆ ಯಾವುದೇ ಸರ್ವಿಸ್ ರೂಲ್ಸ್ ಅಪ್ಲೈ ಆಗಲ್ವಾ ಅಥವಾ ಅಡ್ಡ ಬರಲ್ವಾ ಅಂತ ಕೇಳ್ತಾ ಇದ್ದೀನಿ. ನೀವು ಅದ್ ನೇಮಕ ಮಾಡ್ಕೊಳ್ಬಹುದಾ? ನಿಮ್ಗೆ ಬೇಕಾದವ್ರ ಅಣ್ಣನ್ನ, ತಮ್ಮನ್ನ, ಅಕ್ಕನ್ನ, ತಂಗಿನ ಎಲ್ಲನೂ ಹೆಂಗ್ ನೇಮಕ ಆಯ್ತು? ಅದು ಇವ್ರದ್ದು ಹಾಕಿ ಅದೇ ತರಕ್ ಬಂತು. ನಿಮ್ಗೆ ಏನು ಸಮಸ್ಯೆ ಇಲ್ಲ. ನೀವು ಅವ್ರಿಗೆ ಆತನ ತಮ್ಮ ಅಂತ ಯಾರಿಗೂ ಹೇಳಿಲ್ಲ. ಆತನ ನೇಮಕಾತಿಯಲ್ಲಿ, ಹೊರಗುತ್ತಿಗೆ ನೇಮಕಾತಿಯಲ್ಲಿ ಯಾವ ಪ್ರಭಾವವನ್ನು ಬೀರಿಲ್ಲ. ನೀವು ಬೀರಿದ್ದೀರೋ ಇಲ್ವೋ? ಪ್ರಭಾರ ಬೀರಿಲ್ಲ ಅಲ್ವಾ? ಆದ್ರೆ ನಿಮ್ ತಮ್ಮ ನಿಮ್ಮದೇ ಇದರಲ್ಲಿ ಇವ್ರ ತರನೇ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ. ನೀವು ಹೌದು ಅಲ್ವಾ? ಇದಕ್ಕೆ ನೀವಾಗ್ಲಿ, ಇಲ್ಲಿರೋ CEO ಆಗ್ಲಿ, ಯಾರ ಗಮನಕ್ಕೂ ಬಂದಿಲ್ಲ ಇದು. ಆತ ನಿಮ್ ತಮ್ಮನೇ ಇಲ್ಲಿ ನಿಮ್ ಕೆಳಗಡೆ ಕೆಲಸ ಮಾಡ್ತಾನೆ ಹೊರಗುತ್ತಿಗೆ ಆಧಾರದ ಮೇಲೆ. ಕೇಳ್ತಾ ಇದ್ದೀನಿ ನಾನು, ಗಮನಕ್ಕೆ ಬಂದಿಲ್ಲ ಅಲ್ವಾ? ನೀವೆಲ್ಲ ಸರ್ಕಾರಿ ಅಧಿಕಾರಿಗಳು ಎಷ್ಟು ಹಲ್ಕಾ ಕೆಲಸಕ್ಕೆ ಇಳಿದು ಬಿಟ್ಟಿದ್ದೀರಂದ್ರೆ ನ್ಯಾಯ, ನೀತಿ, ಧರ್ಮ ಅನ್ನೋದೇ ಇಲ್ರಿ ನಿಮಗೆ. ಈಗ ಅಮ್ಮನಿಗೆ ಈಗ ತಾನೆ ನಮಾಜ್ ಆಯ್ತಲ್ಲಪ್ಪ, ಹೋಗ್ಬೇಕಾ? ಏನ್ ನಮಾಜ್ ಮಾಡಿ ಏನು ಉಪಯೋಗ? ಸಾಲ ಕೊಟ್ಟಿದ್ದೀನಿ ಅಂತಲ್ಲಣ್ಣ, ಸಾಲ ಕೊಟ್ಟಿದ್ದೀನಿ ಅಂತಲ್ಲಪ್ಪ. ಏನಿದು ಸಾಲ ಕೊಟ್ಟಿದ್ದೀನಿ ಅಂತೆಲ್ಲ? ಈ Paytm ಅಲ್ಲಿ, ಫೋನ್ ಪೇ ನಲ್ಲಿ ಆಗಿದೆಯಲ್ಲ, ಅವ್ರ ಹತ್ರ ಹಾಕ್ಸ್ಕೊಳ್ಳೋಂಥದ್ದು ಏನಿತ್ತು? ಹಾಕ್ಸ್ಕೊಂಡ್ಮೇಲೆ 3 ಸಾವಿರ 4 ಸಾವಿರ ಯಾರ ಮೇಲೆ ಹಣೆ ಮಾಡ್ತೀಯಮ್ಮ ನೀನು? ಸಾಲ ಕೊಟ್ಟಿಲ್ಲ, ನಾನು ಕೊಟ್ಟಿರೋ ಲಂಚ ಅಂತ ಮಕ್ಕಳ ಮೇಲೆ. ನೀನ್ ಯಾರ ಮೇಲೆ ಮಾಡತ್ತೀಯಪ್ಪ? ಏನೇನಾಗಿರುತ್ತೆ? ಹೆಂಗಾಗಿರುತ್ತೆ? ಯಾರು ಸರ್ ಇವರು? ಮಂಜುನಾಥ್ ಅವ್ರು ಯಾರು? CEO ಯಾರು ಸರ್? ಇರೋಣ ಮಾಡೋಣ. ಅವ್ರು ಮಾಡ್ತಾರೆ. ಯಾರು ಸರ್ ಇವರು? ಪ್ರೋಗ್ರಾಮ್ ಡೈರೆಕ್ಟರಾ? ನೀವು ಇವ್ರ ಮೇಲೆ ಒಬ್ಬ ಸೀನಿಯರ್ ಆಫೀಸರಾ? ಇವೇನು ನಿಮ್ಗೆ ರಿಪೋರ್ಟ್ ಮಾಡ್ಕೊಳ್ತಾರಾ? ಅದೇ ಯಾರು ರಿಪೋರ್ಟ್ ಮಾಡ್ತೀರಾ? ಅವ್ರು ಇಲ್ವಾ? ಅವರು ಬಂದಿಲ್ಲ. ಅವ್ರೇನು ಇವತ್ತು ನಾನ್ ವೆಜ್ ಪ್ರೋಗ್ರಾಮ್ಗೆ ಹೋಗಿದ್ದಾರಾ? ಅವ್ರೇನೋ ಪಾಪ ಹೆಣ್ಮಕ್ಳು ಬಂದು ಕೂತಿದ್ರಂತೆ ಅಲ್ಲೆಲ್ಲ. ಮಾಲೂರಲ್ಲಿ ನಿಮ್ CEO ಏನ್ ಬಾಗೇವಾಡಿ, ಪ್ರವೀಣ್ ಬಾಗೇವಾಡಿ ಅಂತಲಾ? KS ಆಫೀಸರ್ ಪ್ರಮೋಟ್ ಆಗಿರೋದಾ? IAS ಡೈರೆಕ್ಟ್ ಆಗಿ ಬಂದಿರೋದಾ? ಯಾಕಂದ್ರೆ CEOಗಳನ್ನ ಹೊಸದಾಗಿ ಆಗಿರುವಂತ IAS ಗಳನ್ನ ಅಥವಾ KS ಪ್ರಮೋಟ್ ಆಗಿರೋರು ನೇಮಕ ಮಾಡ್ತಾರಲ್ವಾ ಸರ್? ಇವ್ರು ಯಾರು? ಇವರು ನೀನ್ ಇರಯ್ಯ? ಎಷ್ಟು ವಯಸ್ಸು ಅವ್ರಿಗೆ? ಅಷ್ಟು ಹೇಳಿದ್ರೆ ಗೊತ್ತಾಗ್ತದೆ. ಪ್ರಮೋಟಿವ್ ಅಲ್ವಾ? ಒಂದು 55 ಆಗಿದೆಯಲ್ಲ? 50 ಮೇಲೆ ಆಗಿದೆ. ಯಾಕಂದ್ರೆ ಬಹುಶಃ ಎಸಿಯಿಂದ ಈಗ IAS ಗ್ರೇಡ್ ಬಂದಿರ್ತಾರೆ. ಅವ್ರು ಯಾವತ್ತೋ ಮಾಲೂರಲ್ಲಿ ಸಂಜೆ 7 ಗಂಟೆ ತನಕ ನಾನ್ ವೆಜ್ ಪ್ರೋಗ್ರಾಮ್ ಮಾಡೋದಂತೆ. ಅವ್ರ ಹೆಣ್ಮಕ್ಳು ಬರೋದಿಕ್ಕೆ ನೀವೆಲ್ವ ನಮ್ಮ ಬಂದಿದ್ದ? ಅಲ್ಲಿ ಮಾಲೂರಲ್ಲಿ ಅಲ್ಲಿ ಯಾವ್ದೋ ನಾನ್ ವೆಜ್ ಪ್ರೋಗ್ರಾಮ್ಗೆ ಅವ್ರು ಹೋಗ್ಬೇಕು.
ಏನ್ ಸರ್ಕಾರಿ ನೌಕರರಾಗಿ ನೀವು ಅದೇನು ಯಾವ ಗೌರವ ಘನತೆ ಉಳಿಸ್ಕೊಂಡಿದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಇವ್ರು ಯಾರು ರಿಪೋರ್ಟ್ ಮಾಡ್ಕೊಳ್ಳೋರು ನಿಮ್ಗಲ್ವಾ? ಪಿಡಿಗೆ. ಈಗ ನೀವು ಇಲ್ಲಿ ಯಾರು ಪರವಾಗಿ ಬಂದಿದ್ದೀರಾ? ಸಿಒ ಪರವಾಗಿ ಬಂದಿದ್ದೀರಾ? ಸಿಒ ಪರವಾಗಿದ್ರು ಮಂಜುನಾಥ್ ಅಂತ ಏನಾಗಿದೆ? ಕಣ್ಣು ಪ್ರಾಬ್ಲಮ್ ಆಗಿದೆ. ಯಾರಿಗೆ? ಸಿಒ ಅವರಿಗೆ ರಜಾದಲ್ಲಿದ್ದಾರಾ? ಪ್ರಭಾರ ಯಾರು ಕೊಟ್ಟಿದ್ದಾರೆ? ತಗೊಳ್ಳಲ್ಲ, ಕೊಡೋದಿಲ್ಲ. ಈಗಾದ್ರೆ ಅವ್ರ ಪರವಾಗಿ ಇಲ್ಲಿ ಆಫೀಸಲ್ಲಿ ಯಾರಿಗೋ ಒಬ್ರಿಗೆ ಇನ್ಚಾರ್ಜ್ ಇರುತ್ತಲ್ಲ, ಯಾರಿಗೆ? ನಿಮ್ಗೆನಾ? ನಿಮ್ಮ ಹೆಸರು ಸರ್? ರವಿಚಂದ್ರ. ಅದೇ ಇದ್ರಲ್ಲಿ ಇಲ್ವಲ್ಲ ಅಣ್ಣ, ಬರಪ್ಪ ಈ ಕಡೆ. ಅದ್ರಲ್ಲಿರೋ ಹೆಸರು ನಿಮ್ದಲ್ವಲ್ಲ? ಮಂಜುನಾಥ್ ಸ್ವಾಮಿ, ಮೊಹಮ್ಮದ್ ಸಾದಿಕ್. ಇವ್ರು ಮೊಹಮ್ಮದ್ ಸಾದಿಕ್. ನೀವೇನಂದ್ರಿ? ನಾನು ಚೀಫ್ ಪ್ಲಾನಿಂಗ್ ಹೆಸರು ಸರ್? ರವಿಚಂದ್ರ. ಇವ್ರ ಲೆಟರ್ದು ಚೀಫ್ ಪ್ಲಾನಿಂಗ್ ಆಫೀಸರ್. ಇದರಲ್ಲಿ ಯೋಜನಾ ನಿರ್ದೇಶಕರು ಅವ್ರು ಯಾರು? ಮಂಜುನಾಥ್. ಅವ್ರ ರಿಪೋರ್ಟ್ ಯಾರು? ನಿಮ್ಗೆ ಯಾರು ರಿಪೋರ್ಟ್ ಮಾಡ್ಕೊಳ್ತಾರ ಅಥವಾ ಅವ್ರ ಸೀನಿಯರ್ ಜೂನಿಯರ್? ನೀವು ಅವ್ರು ಡೈರೆಕ್ಟ್ ಸಿಇಒಗೆ. ಅಂದ್ರೆ ನಿಮ್ ಒಂದ್ ರೀತಿಯಲ್ಲಿ ನಿಮ್ಮ ಜೊತೆ ಸಮಾನ ಹುದ್ದೆಯಲ್ಲಿರುವಂತವ್ರು. ಸೊ ಅವರಿಬ್ರು ಇಲ್ಲ, ಸಿಇಒನು ಇಲ್ಲ. ಹಾಗಾಗಿ ನೀವು ಬನ್ನಿ ಸರ್, ಸಿಇಒಗೆ. ನಾವು ಸಿಇಒ ಪರವಾಗಿ ನಿಮ್ಗೆ ಇವರು ಅದೇನಪ್ಪ ಮಂಜುನಾಥ್ ಬಾ ಇದಾರಂತೆ ಪ್ರಾಜೆಕ್ಟ್ ಕರೀರಿ ಸರ್. ಸರ್ ಯಾರು ಪೊಲೀಸರು? ಆತ ಕಳ್ಳ ಒಳಗಡೆ ಇದಾನಂತೆ. ಇವ್ರಿಗೆಲ್ಲ ಮಾನ ಮರ್ಯಾದೆ ಇದ್ರೆ ಇವರು ಆ ತರ ಗೌರವ ಅನ್ಕೊಳ್ತಾರೆ. ಒಳ್ಳೆ ಇದಾರಂತೆ, ಅವ್ರು ಒಳಗಡೆ ಇದ್ಕೊಂಡು ಇವಾಗಿಲ್ಲ ಅಂದ್ರೆ ಹೆಂಗೆ ಸರ್? ಮೊದಲನೇದಾಗಿ ಎಲ್ಲಪ್ಪ ಅವ್ರು ಬಾ ಇವ್ರಿಗೆ ನಿಮ್ಗೆ ಗೊತ್ತಿಲ್ಲ ಸೈಯದ್ ಇವ್ರು ಮಾಡ್ತಿರೋದು ಹಲಾಲ್ ಕೆಲಸ ಅಲ್ಲ, ಹರಾಮ್ ಕೆಲಸ. ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಲಂಚ ತಗೊಂಡಿದ್ದಾರೆ, ಅವ್ನಿಗೆ ಸಾಲ ಕೊಟ್ಟಿದ್ದೀನಿ ಅಂತಾರೆ. ಇವ್ರು ಲೋಕಾಯುಕ್ತಕ್ಕೂ ಕೊಟ್ಟಿಲ್ಲ, ಎಲ್ಲೆಲ್ಲ ತಗೊಂಡು ಬಂದಿದ್ದಾರೆ. 2 ಲಕ್ಷ ರೂಪಾಯಿ ನಿನ್ನ ಹೆಂಡತಿಗೆ ಏನ ಅವ್ರ ಹತ್ರ ಸಾಲ ತಗೊಳ್ಳಂತ ದರ್ದು ಸಾಲ ಕೊಟ್ಟಿಲ್ಲ ಸರ್, ನಾವು ಎಂತ ಎವಿಡೆನ್ಸ್ ಇದೆ. ಅಣ್ಣ ಈ ತರ ಸುಳ್ಳು ಹೇಳಿದ್ರೆ ಇವತ್ತೇನೋ ನಿಮ್ ಜನ ಉಳಿಸಿರ್ಬೋದು, ನಾಳೆ ಹಾದಿ ಬೀದಿಲಿ ಹಿಡಿದು ಬಡಿತಾರೆ. ಈಗ ಏನಾದ್ರು ನಾವು ಕೈ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಕೇಸ್ ಜಡಿತೀರಾ. ಅಲ್ಲಿ ಆಚೆ ಹೋಗೋವಾಗ ಏನು ಸರ್ಕಾರಿ 5:30 ಆದ್ಮೇಲೆ ಯಾವನಾರು ಹಿಡಿದು ಬಡಿದ್ರೆ ಇದೇ ಬಂದು ಆ ಎಮ್ಮನೆ ತಗೊಂಡು ಕಾಲಲ್ಲಿ ಚಪ್ಪಲಿ ತಗೊಂಡು ನೋಡಿದ್ರೆ ಏನಂತ ಕೇಸ್ ಹಾಕ್ತೀರಾ? ಅವರೇ ವೈಯಕ್ತಿಕವಾಗಿ ಕಿತ್ತ ಅಲ್ವಾ ಸರ್? ಸರ್ಕಾರಿ ಕರ್ತವ್ಯ ಕಡ್ಡಿ ಯಾವಾಗ ಬರುತ್ತೆ? ಕಚೇರಿಯಲ್ಲಿದ್ದಾಗ, ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ. ಈಗ ಅವ್ರು ನೋವಾಗಿದೆ, ಅವ್ರೇನು ಅಳ್ತಾ ಇದ್ರು, ಅದು ಬೇರೆ ಪ್ರಶ್ನೆ. ಅವ್ರೇನು ಕಡಿಮೆ ಅಲ್ಲ, ನೀವೇನು ಸಾಕಾಗ್ಲಲ್ಲಪ್ಪ, ಕಚೇರಿ ತುಂಡುಗಳಲ್ಲ. ಲಂಚ ತಗೊಳ್ಳೋದು ಎಷ್ಟು ತಪ್ಪ, ಲಂಚ ಕೊಡೋದು ಅಷ್ಟೇ ತಪ್ಪಲ್ವಾ? ಕೆಲಸ ಮಾಡೋದಕ್ಕೆ ಏನು ಅವ್ರಿಗೆ ಲಂಚ ಕೊಡೋದು? ನೀವು ಕೊಟ್ಟಿಲ್ಲ ಅಂತಾನಲ್ಲ. ನೀವು ಸಾಲ ತಗೊಂಡು ನಿಂತಿ ಸಂಜೆ 6 ಗಂಟೆ ಆದ್ಮೇಲೆ ಆಚೆಗೆ ಬರ್ತಾನಲ್ಲ, ಆಚೆ ತಗೊಂಡು ಇಬ್ರು ಕಾಲಲ್ಲಿ ಚಪ್ಪಲಿ ತಗೊಂಡು ಓಡಿರಿ. ಆಮೇಲೆ ಕೇಸ್ ಹಾಕಿ, ತನಿಖೆ ಆಗಲಿ. ನೀನ್ ಸಾಲ ಕೊಟ್ಟಿದ್ಯೋ ಅಥವಾ ಲಂಚ ಕೊಟ್ಟಿದ್ಯೋ ಅಂತ ಅಲ್ಲಿ ಪೊಲೀಸರು ತನಿಖೆ ಮಾಡ್ತಾರೆ. ಎಲ್ಲ ಏನೋ ಬ್ರೈನ್ ಮಾಫ್ ಗ್ಯಾಪಿಂಗ್ ಮಾಡ್ತಾರೆ, ಲೈಟ್ ಡಿಟೆಕ್ಟಿವ್ ಟೆಸ್ಟ್ ಮಾಡ್ತಾರಲ್ವಾ ಕಾಸಿಂ ಅವ್ರೆ? ಇವಾಗ ವಿಚಾರ ಮಾಡ್ತಾರೆ. ಏನಮ್ಮ ನೀನ್ ಆಳ್ತಾ ಇದೆಯಲ್ಲ, ಅದೆಲ್ಲ ಪೌರುಷ ತೋರ್ಸೋದು. ಬರ್ತಾನಲ್ಲ, ನಿನ್ ಸಾಲ ತಗೊಂಡಿದ್ದೆ, ನೀನ್ ಸಾಲ ಕೊಟ್ಟಿದ್ದೆ ಅಂತ ಹೇಳಿದವನು ಆಚೆ ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ, ಕೆಲಸದ ಅವಧಿ ಆದ್ಮೇಲೆ ಯಾವ ಸೆಕ್ಷನ್ 353 ಇದೇನೋ ಹೊಸ BNS ಏನೋ ಗೊತ್ತಿಲ್ಲ, ಸೆಕ್ಷನ್ 353 ಅಂತ ಇವರೆಲ್ಲ ಸರ್ಕಾರಿ ಅಧಿಕಾರಿಗಳು ಹಾಕ್ಬಿಡ್ತಾ ಇದ್ರು ನನ್ನ ಮೇಲೆ 13 ಕೇಸ್ ಇದೆ ತರಕ್ಕೆ. ಇಲ್ಲೇ 2 ಕೇಸ್ ಆಗಿದೆ ನಂದು. ಆದ್ರೆ ಅವಾಗ ಯಾವ ಸರ್ಕಾರಿ ಕರ್ತವ್ಯದ ಅವ್ರು ಇದ್ದಾಗ ಮಾಡೋದಾಗ, ಆಚೆ ಸಾರ್ವಜನಿಕವಾಗಿದ್ದಾಗ ಎಲ್ಲೋ ಹೋಟ್ಲ ಹತ್ರನೋ ತಿಂತಿರೋ ಕುಡಿತಿರೋ ನಿನ್ ಚಪ್ಪಲಿ ನೋಡಿ. ನಿನ್ನ ಹತ್ರ ಸಾಲ, ನೀನ್ ಯಾವನ ಹತ್ರ ಸಾಲ ತಗೊಂಡಿದ್ಯೋ, ನಿಮ್ಗೂ ಸಾಲ ತೀರ್ಸೋದಕ್ಕೆ ಮಾನ ಮರ್ಯಾದೆ ಬೇಡವಾ? ಇಷ್ಟಿಷ್ಟು ಕೊಟ್ಟಿದೆ, ಬರೀ ಒಂದು 10,000, 4,000, 3,000, 2,000, ಅದು 6 ತಿಂಗಳು 5 ತಿಂಗಳು ಬಿಟ್ಕೊಂಡು. ಸರ್ ಅವ್ರದ್ದು ಏನ್ ಮಾಡ್ಬೇಕು ಗೊತ್ತಿಲ್ಲ. ಅವ್ರೇನಾದ್ರು ಹೊಡಿತೀನಪ್ಪ ಇವತ್ತು? ಏನಿಲ್ಲ, ನಾವು ಗಾಂಧಿವಾದದಲ್ಲಿ ನಂಬಿಕೆ ಇಟ್ಟಿರುವಂತ. ನೀನ್ ಹಿಂಸೆ ಮಾಡ್ಬೇಡ, ಆದ್ರೆ ಏನೋ ಸ್ವಲ್ಪ ಸಣ್ಣದ ಪುಟ್ಟ ಚೆನ್ನಾಗೋ ಪನ್ನೆಗ ಹೊಡಿ ಮಾಡ್ಬಿಟ್ಟು ಹೇಳಪ್ಪ. ಕಾನೂನ್ ಮೇಲೆ ಗೌರವ ಇಟ್ಕೊಂಡಿದ್ದೆ, ಕಾನೂನ್ ಮೇಲೆ ಗೌರವ ಇಟ್ಕೊಂಡು ಲಂಚ ಕೊಡ್ತಾ ಇದ್ದ ನೀನು. ಕಾನೂನ್ ಮೇಲೆ ಗೌರವ ಇದ್ದಿಲ್ಲ, ಲಂಚ ಕೊಡ್ತಿದ್ದ ನೀನು. ನಿಮ್ಗೇನಾದ್ರೆ ನಾವು ಜೊತೆಗೆ ನಿಲ್ತೀವಿ. ಕೇಸ್ ಕೊಡು, ಆಮೇಲೆ ಅದನ್ನ ಲೈಟ್ ಡಿಟೆಕ್ಟರ್ ಟೆಸ್ಟ್ ಆಗಲಿ, ಬ್ರೈನ್ ಮ್ಯಾಪಿಂಗ್ ಆಗಲಿ, ಏನೇನಾಗುತ್ತೋ ಅವ್ರು ಪೊಲೀಸ್ ಏನ್ ಮಾಡ್ತಾರೋ ಮಾಡ್ಲಿ. ಇದಂತೂ ಯಾಕಂದ್ರೆ ಕೊಟ್ಟಾದ್ಮೇಲೆ ಲೋಕಾಯುಕ್ತಕ್ಕೆ ಹೋದ್ರೆ ಏನ್ ಮಾಡ್ತಾರೆ? ಲಂಚ ತಗೊಳ್ಳೋವಾಗ ಲಂಚ ಕೊಡೋದಕ್ಕೆ ಮೊದಲು ಬನ್ನಿ ಟ್ರ್ಯಾಪ್ ಮಾಡ್ತೀವಿ ಅಂತಾರೆ. ಲಂಚ ಕೊಟ್ಟಾದ್ಮೇಲೆ ಎಲ್ಲಿ ಹೋಗ್ಬೇಕು? ಇವ್ರ ಅಧಿಕಾರಿಗಳು ಹೋಗ್ಬೇಕು. ಇವ್ರ್ಯಾರೋ 20 ಲೆಟರ್ ಬರ್ದಿದ್ದೀರಿ ಅಂದ್ರೆ ನೀವು ಸಾದಿಕ್, ನಿಮ್ಮ ಇವರಿಗೆ ಅಭಿಯಾನ ನಿರ್ದೇಶಕರಿಗೆ ನಿಮ್ಗೆ ನೋಟಿಸ್ ಕೊಟ್ಟಿದಾರಲ್ಲ, ನಿಮ್ಮ ಹತ್ರ LCPR ಗಳಿಂದ ಹಣ ಪಡಿತಿರೋ ದೂರ ಬಂದಿದೆ ಅಂತ 22 ಜನವರಿಗೆ ಕೊಟ್ಟಿದ್ದೀರಾ? ನಾನು ಸತ್ಯ ಹರಿಶ್ಚಂದ್ರ, ಶ್ರೀರಾಮಚಂದ್ರನ್ ತುಗುಂಡು ಅಂತೆಲ್ಲ ಬರೆದಿದ್ದೀರಾ? ಹಂಗೆ ಬರೀತೀರಾ? ನಿಮ್ ತಮ್ಮನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ರಿ. ಯಾವ ತರಕ್ಕೆ ಇದು ನೈತಿಕತೆ ಅಂತಿರುತ್ತೆ, ಒಂದು ಸರ್ವಿಸ್ ರೂಲ್ಸ್ ಅಂತಿರುತ್ತೆ. ನೀವು ಕೆಲಸ ಮಾಡೋ ಇದರಲ್ಲಿ ಹೊರಗುತ್ತಿಗೆ ನಿಮ್ ತಮ್ಮ ನೇಮಕ ಮಾಡ್ಕೊಳ್ಳೋದು ನಿಮಗೆ ನೀವು ಅಧಿಕಾರಿಗಳು ಹೇಳಿದ್ರೆ ಬರೋಕ್ಕಾಗುತ್ತೆ ಸರ್? ಆಮೇಲೆ ಈ ತರ 10,000 ನೀವಿಬ್ರು ಅಧಿಕಾರಿಗಳಿದ್ದಾರೆ, ಆತ ಏನೋ ಜೂನಿಯರ್ ಇರ್ಬೋದು. ಆದ್ರೆ ನೀವು ಯಾರಾದ್ರೂ ಸಾಲ ಕೊಟ್ಟಾಗ, ಯಾರತ್ತಾದ್ರೂ ಸಾಲ ತಗೊಂಡಾಗ ನೀವು ನಿಮ್ ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡ್ಬೇಕು ಅಂತ ಇದೆಯೋ ಇಲ್ವಾ?
ಇದೆಯೋ ಇಲ್ವಣ್ಣ? ಏನ್ ನಿಮ್ಮ ಹೆಸರು? ಅವ್ರು ಸ್ವಲ್ಪ ಮಾತಾಡ್ತಾ ಇಲ್ಲ, ನೀವು ಮಾತಾಡ್ತಿದ್ದೀರಾ. ನೀವು ಮಂಜುನಾಥ್, ಓಹ್ ಮಂಜುನಾಥ್ ಸ್ವಾಮಿಗಳು ನೀವು ಅಲ್ವಾ? ಅದೇನೋ ಯೋಜನಾ ನಿರ್ದೇಶಕರು. ಅವ್ರು ಈಗ ತಾನೇ ಅವ್ರೇನೋ ಹೇಳ್ತಾ ಇದ್ರಲ್ಲ, ಏನ್ ಆಕ್ಷನ್ ತಗೊಂಡಿದ್ರ ನಿಮ್ಮ ಕಮಿಟಿ ಮಾಡಿದ್ದೇವೆ. ಅದು ಇವ್ರ ಮೇಲೆ ಅಲ್ಲಿಂದ ಬಂದಿದೆ ಗೌರ್ಮೆಂಟ್ ಇಂದ ಕಮಿಟಿ ಮಾಡಿ ಚೀಫ್ ಅಕೌಂಟ್ ಆಫೀಸರ್ ಮತ್ತೆ ಸಿಇಒ ಒಟ್ಟು ಕಮಿಟಿ ಮಾಡಿ ಇದನ್ನ ತಗೊಂಡಿದ್ದೀರಾ? ತಗೊಂಡಿದ್ದೀರಾ? ಇವರೇ ಮಾಡಿದ್ರು ನನಗೆ. ಇದ್ರ ಮೇಲೆನೆ ಇವರು ಉತ್ತಮ್ ಮೇಡಮ್ ಅವರು ಸ್ಟೇಟ್ ಇಂದ ಕಳಿಸಿದ್ರು. ಅದ್ರ ಮೇಲೆ ಕಮಿಟಿ ಮಾಡಿ ಸಿಇಒ ಇಂದ ಲೆಕ್ಕ ಇದು ಮಾಡ್ತಿದ್ದೀವಿ. ಈಗ ಅವ್ರು ನಿಮ್ಗೆ ಸಾಲ ಕೊಟ್ಟಿದ್ದಕ್ಕೆ, ಸಾಲ ತಗೊಂಡಿದ್ದಕ್ಕೆ 2 ವರ್ಷ ಹಿಂದೆ, 2 ವರ್ಷ ಅಲ್ಲ 10 ವರ್ಷ ಹಿಂದೆ ಆಗಲಿ. ನೀವು ಯಾವಾಗಲೇ ಓಹೋ ಆಗಿದ್ರೆ ಪೊಲೀಸರು ಸರ್ ನೀವು ಯಾವಾಗ ಬಂದಿದ್ದು ಇಲ್ಲಿಗೆ? 5 ತಿಂಗಳಾಯ್ತು. 10 ತಿಂಗಳ ಹಿಂದೆ ಆಗಿರೋ ಮಾಡ್ರೆ ನಿಮ್ಗೆ ಬರಲ್ವಾ? ಒಂದ್ ನಿಮಿಷ ಏನೇನಣ್ಣ, ಒಂದ್ ನಿಮಿಷಪ್ಪ, ಏನಿಲ್ಲ, ಏನು ಮಾತಾಡ್ಬೋದು, ಏನೋ ಮಾತಾಡ್ತೀನಿ. ನಿಮ್ಗೆ ಕಾಲ ಬೀಳ್ತೀವಿ. ಅದೇನೋ ಅವರು ಅಲ್ಲಲ್ಲ, ನಾನು ನಿಮ್ಮ ಬಗ್ಗೆ ಗೊತ್ತು ನನಗೆ. ಮತ್ತೆ ಆಗಿದ್ರೆ ಸತ್ಯವಾಗಿ ಮಾತಾಡಿ ಅಷ್ಟೇ. ಸತ್ಯವಾಗಿ ಮಾತಾಡಿ, ನ್ಯಾಯವಾಗಿ ಮಾತಾಡಿ. ಯಾಕಂದ್ರೆ ನಿಮಿಷ ಇರಮ್ಮ, ಅವ್ರು ಹೇಳ್ತಾ ಇದ್ರು, ಯಾರ್ಯಾರೋ ಹೇಳಿದ್ರಂತೆ ಅವ್ರ ಕಾಲಿಗೆ ಬೀಳು, ಇವ್ರ ಕಾಲಿಗೆ ಬೀಳು, ಅವ್ರು ಮಾಡ್ಬಿಡ್ತಾರೆ ಅಂತ. ಅದಕ್ಕೆ ನಾವು ಅದು ಮಾಡೋಣ ಅಂತ. ಅದಕ್ಕೆ ಮಂಜುನಾಥ್ ಅವ್ರೆ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ ಸ್ವಾಮಿ, ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ. ಏನ್ ಮಾಡ್ತಿರೋ ಕಾನೂನಲ್ಲಿ? ಒಂದ್ ನಿಮಿಷ ಇರಮ್ಮ, ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಗ್ಬೇಕು. ಆ ಮನುಷ್ಯ ಈಗ ಕಾಫಿ ಅಂದ್ಕೊಂಡೆ ನಾನು, ಕಾಫಿನ ತರಿಸಿ. ಇಲ್ಲ ಇಲ್ಲ, ಅವ್ರು ಹೇಳ್ತಾರೆ ಕಾಫಿ ಅಂತ ತಗೋಬಾರಪ್ಪ. ಕುಡಿಯೋ ಕಾಫಿ ಅಲ್ಲ, ಅದೇನು ಹೇಳಲ್ಲ, ಕಾಫಿ ಆರ್ಡರ್ ಕಾಫಿ. ಆ ಕಾಫಿ ಇದೆ ಅಂತ ತಗೋಬರೋಣ. ಆಮೇಲೆ ಏನೇನಿದೆಯೋ ತನಿಖೆ ಪ್ರಾಮಾಣಿಕವಾಗಿ ಮಾಡಿ. ಆಮೇಲೆ ಅವ್ರಿಗೆ ಅವರು ಇಲ್ಲ ನೋಡಿ, ಇಲ್ಲ ಇಲ್ಲ, ಒಂದು ನಮ್ಮ ಆಗ್ರಹಗಳೇನಿದೆ ಅದು ಹೇಳ್ಬಿಡ್ತೀನಿ. ಆಮೇಲೆ ಹೇಳಿ ಅವ್ರದ್ದು ಅವ್ರ ತಮ್ಮನನ್ನೇ ಅಲ್ಲಿ ಎಲ್ಲಿ KGF ಅಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ. ನಿಮ್ ಗಮನಕ್ಕಿದೆಯಾ? ಅದು ಮಾಡೋದಕ್ಕೆ ಅವಕಾಶ ಇದೆಯಾ? 2 ವರ್ಷ ಹಿಂದೆ ತಗೊಂಡಿರೋದು. ನಾನು ಬಂದಿದ್ದು ಈಗ ಟ್ರಾನ್ಸ್ಫರ್ ಮಾಡಿದ್ದು ನಾನು ಅಷ್ಟೇ. ಸರಿ, ನಾವು ಒಂದು ನಿಮ್ಗೆ ಆ ಮಾಹಿತಿ ಕೊಡ್ತಾ ಇದೀವಿ. ತಮ್ಮ ಇದ್ದಾನೆ, ತಮ್ಮನ ಈತನ ಕೆಳಗಡೆ ಕೆಲಸ ಮಾಡ್ತಾನೆ. ಅದು ಕಾನೂನುಬದ್ಧವಾಗಿ, ನೈತಿಕವಾಗಿ, ಅಥವಾ ಏನಂತಾರ ಅದು ಪ್ರಾಬಿಟಿ ಆ ಥರಕ್ಕಿದೆಯಾ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದ್ರ ಮೇಲೆ ಆಕ್ಷನ್ ತಗೊಳಕ್ಕಾಗುತ್ತಾ? ಅವಕಾಶ ಇದೆ ಅಲ್ವಾ? ಇವಾಗ ಯಾವಾಗ ಮಾಡ್ತೀರಾ ನೋಡಿ. ಮನವಿ ಅಲ್ಲ, ಸುಮೋಟೋ ಅಂತ ಒಂದು ಮಾತಿದೆ. ಸುಮೋಟೋ ಏನದೆ ಅಂದ್ರೆ ಸುಮೋಟೋ ಪೊಲೀಸ್ ಸ್ವಯಂ ಪ್ರೇರಿತವಾಗಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವೇನೇ ನಮ್ಮ ಜವಾಬ್ದಾರಿಯನ್ನ ಯಾರೂ ದೂರು ಕೊಡದೆ, ಮೌಖಿಕವಾಗಿ, ಲಿಖಿತವಾಗಿ, ಯಾವುದೇ ತರಕ್ಕೆ ದೂರು ಕೊಡದೆ, ಅಲ್ವಾ ಸರ್? ಕಾಸಿಂ ಅವ್ರ ಅಲ್ವಾ? ನೀವೇನಾದ್ರೂ ನಾವೆಲ್ಲಾದ್ರೂ ರೇಪ್ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ ಅಂದ್ರೆ ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ರಪ್ಪ ಅಂತೀರಾ? ಸಿಟಿಜನ್ ಅರೆಸ್ಟ್ ಅಂತಿದೆ. ಸಾರ್ವಜನಿಕರೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸರಿಗೆ ಒಪ್ಪಿಸಬಹುದು ಅಂತ. ನೀವು ಪೊಲೀಸರ ತನಕ ಬರೋದು ಬೇಕಾಗಿಲ್ಲ. ಹಾಗಾಗಿ ಸ್ವಾಮಿ ಅವರೇ, ನೀವು ಈಗಲೇ ಸುಮೋಟೋ ತಗೊಂಡು ಆತನನ್ನ ವಜಾ ಮಾಡಬೇಕು. ಯಾರನ್ನ? ಜಿಲಾನಿಂದ ಇವ್ರನ್ನೆಲ್ಲ, ಇವ್ರ ತಮ್ಮನನ್ನ ಇವತ್ತೇ ಬಿಡುಗಡೆ ಮಾಡ್ಬೇಕು. ಇವ್ರದ್ದು ನಿಮ್ ವ್ಯಾಪ್ತಿಗೆ ಬರಲ್ಲ. ಯಾಕಂದ್ರೆ ಬಹುಶಃ ಸಿಇಒ ಅವ್ರು ಮಾಡುವುದಿಲ್ಲ. ಅವ್ರಿಗೆ ಸಿಇಒಗೂ ಬರುತ್ತೆ, ಸ್ಟೇಟ್ ಬರುತ್ತೆ. ಯಾಕಂದ್ರೆ ಒಂದೊಂದು ಹಂತದ ಅಧಿಕಾರಿಗಳನ್ನ, ಯಾವ್ಯಾವುದೋ ಹಂತದ ಅಧಿಕಾರಿಗಳು ಮಾತ್ರ ಅಮಾನತು ಮಾಡೋದು, ಇನ್ನೊಂದ್ರಲ್ಲಿ ಇಡೋದು. ಆದ್ರೆ ಅವ್ರ ಬಗ್ಗೆ ನಿಮ್ಗೆ ವಿಚಾರ ತಿಳಿಸ್ತಾ ಇದೀವಿ ನೋಡಿ. ಇಷ್ಟು ಓಪನ್ ಆಗಿ ಮಾಡೋಣ. ರಾತ್ರಿ ಹೊತ್ತು ಕಳ್ತನ ಮಾಡ್ರೆ, ಹಗಲೊತ್ತೆ ದರೋಡೆ ಮಾಡಿದ್ರೆ ಪೊಲೀಸರು ಹಗಲೊತ್ತು ದರೋಡೆ ಮಾಡೋದಕ್ಕೆ ಬಿಟ್ಬಿಟ್ರೆ ಸಮಾಜ ಉಳಿಯುತ್ತಾ, ವ್ಯವಸ್ಥೆ ಉಳಿಯುತ್ತಾ? ಹೇಳಿ ಸರ್. ಇವರು ಈ ಬಗ್ಗೆ ರಾಮನಗರದಲ್ಲಿ ಇದ್ದಾಗ ಯಾರೋ ಒಬ್ಬರು ಪೊಲೀಸರು ಇವ್ರಿಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ತಿರ್ಗಾ ಇಂಜಿನಿಯರ್ಸ್ನ ಸೇರ್ಸಲಿಕ್ಕೆ ಕರೆ ಮಾಡಿ ನನಗೆ ಫೋನ್ ಕೊಟ್ಟಿದ್ರು. ಅವ್ರನ್ನ ಸೇರ್ಪಡಿಸಿ ಮತ್ತೆ ಅವ್ರಿಗೆ ಕೆಲಸ ನಾವು ನ್ಯಾಯವಾಗಿರೋದು ಕೇಳಿದ್ವಾ? ನಿಮ್ಮನ್ನ ನ್ಯಾಯವಾಗಿ ವಿಚಾರ ಕೇಳಿದ್ವಾ? ನೀವು ಅದಕ್ಕೆ ಸ್ಪಂದಿಸಿದ್ರಾ? ಆಮೇಲೆ ಸಂಬಳನ ತಗೊಂಡ್ಬಿಟ್ಟಿದ್ದಾನೆ. ಆಮೇಲೆ ನಿಮಗೇನು ಕರೆ ಕೇಳಿದಂತೆ ಸಿಗಲ್ಲ ಅಂತ ಹೇಳಿ ಇಷ್ಟು ವಾಸ್ತವಾಂಶ ರಾಮನಗರ ಅರ್ಥ ಆಯ್ತಾ ಸರ್? ಸರ್ ಆಮೇಲೆ ಇದು ಇವರಾಗಿ ಇವ್ರು ಗಲಾಟೆ ಮಾಡ್ಕೊಂಡಿದ್ರು ಸರ್. ಅದು ವೀಣಾ ಅಂತ ಒಬ್ರು ಇದ್ದಾರೆ. ಆ ವೀಣಾ ಅಂತ ಅಂದ್ಬಿಟ್ಟು ಇವ್ರನ್ನ ಒಂದು ಅರ್ಜಿ ಕೊಟ್ಟರು ಸರ್. ಆ ಅರ್ಜಿ ಕೊಟ್ಟರು ಅಂದಮೇಲೆ ನಾನು ಹೇಳಿದ್ರಿ ಸಾಹೇಬ್, ದೊಡ್ಡ ಸಾಹೇಬ್ರ ಗಮನಕ್ಕೆ ತರಬೇಡಿ. ದೊಡ್ಡ ಸಾಹೇಬ್ರ ಗಮನಕ್ಕಂದ್ರೆ ದೊಡ್ಡ ಸಾಹೇಬ್ರು ಅಂದ್ರೆ ಬಿಡಿ ಸಾಬ ಸಿಇಒ ಹಂಗೆ ದಯವಿಟ್ಟು ಹಂಗೆ ನಮ್ಗೆ ಅವ್ರ ಡೆಸಿಗ್ನೇಷನ್ ಹೇಳ್ಬಿಡಿ. ದೊಡ್ಡ ಸಾಹೇಬ್ರು ಅಂದ್ರೆ ನಾವು ಮೋದಿ ತನಕ ಅಂದ್ಕೊಂಡ್ಬಿಡ್ತೀವಿ. ಹೇಳಿ ಸರ್. ಸಿಇಒ ಗಮನಕ್ಕೆ ತರಬೇಡಿ ಅಂತಂದ್ಬಿಟ್ಟು ಇವರಿಬ್ಬರನ್ನ ಕರೆಸಿ, ನೋಡಿ ಮೇಡಮ್ ದೊಡ್ಡ ಸಾಹೇಬ್ರ ಗಮನಕ್ಕೆ ತರಬೇಡಿ, ಸಿಇಒ ಗಮನಕ್ಕೆ ತರಬೇಡಿ ಅಂತಂದು ಹೇಳಿ ಇವ್ರಿಗೂ ಕರೆಸಿದ್ದೆ, ಅವ್ರನ್ನೂ ಕರೆಸಿದ್ದೆ. ಆಮೇಲೆ 2 ತಿಂಗಳು ಸುಮ್ಮನೆ ಇತ್ತು. ತಿರ್ಗಿ ಆಯಮ್ಮ ಇನ್ನೊಂದು ಅರ್ಜಿ ಸಿಇಒ ಕೊಡ್ತಾರೆ. ಸರ್ ನೀವು ಪೀಡಿಗೆ ಏನು ಮಾಡ್ತಾ ಇಲ್ಲ, ಅವ್ರಿಗೆ ನೋಟಿಸ್ ಇವರು ಪಂಚಾಯತಿಗಳನ್ನ ಬಿಡ್ತಾ ಇಲ್ಲ ಅಂತ. ಯಾರು CPM ಅವರು ನನಗೆ ಬೇರೆ ಬರೀ 5-6 ಪಂಚಾಯತಿ ಮಾತ್ರ ಕೊಟ್ಟಿದ್ದಾರೆ. ಒಟ್ಟು 30 ಪಂಚಾಯತಿ ಇದೆ ಸರ್, ಬಿಡ್ತಾ ಇಲ್ಲ ಅವರು. ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ತಗೊಳ್ಳಿ ಅಂತ.
ಹಂಗಾಗಿ ಅವ್ರಾದ್ಮೇಲೆ ಇವರು MBK ಅವರು ಅರ್ಜಿ ಕೊಟ್ಟರು ಈ ರೀತಿ ಅವರು ಬೇಡ ಇವ್ರನ್ನೇ ಕಂಟಿನ್ಯೂ ಅಂತ ಹೋಗಿ ಅಂತ ಸುಮ್ಮನೆ ಇಷ್ಟು. ಆಮೇಲೆ ದೊಡ್ಡ ಸಾಹೇಬ್ ಗಮನಕ್ಕೆ ಬಂದು ಇದೇನ್ರಿ ಇದು ಗಲಾಟೆ ಆಗ್ತದೆ ಗೊತ್ತಾಗಿಲ್ವ ಅಂತ ಹೇಳಿ ಇಲ್ಲ ಸರ್ ಬಗೆಹರಿಸಿದ್ದೆ ನಾನು ಏನು ಬಗೆಹರಿಸಿದ್ದೆ ನೋಡಿ ಬಂದು ಕೊಟ್ಟಿದ್ದಾರೆ ಇನ್ನೇನು ಮಾಡ್ತೀರ ನೀವು ಎಲ್ಲ ನಾನೇ ಮಾಡಂಗಿದ್ರೆ ನೀವೇನು ತಿರೋದು ಹಂಗೆ ಮಾಡ್ತಾರೆ ಆಯ್ತು ಸರ್ ಅಂತ ನೋಟ್ ಮಾಡಿ ನಾನು ಇವ್ರಿಗೆ ಬದಲಾವಣೆ ಮಾಡೋದು ಅಂತಂದ್ಬಿಟ್ಟು ಇದು ಮಾಡೋದು ಯಾಕೆ ಈ ಗಲಾಟೆ ಆಗ್ತಾಯಿದೆ ವಜಾಗೊಳಿಸೋದು ಅಂತ ಅವರೇ ಹೇಳ್ಬಿಟ್ರು ಯಾವುದೇ ಪೂರ್ವಾಪರ ವಿಚಾರಣೆ ಮಾಡಿಲ್ಲ ಬರೀ ಮಾಡೋದು ಇದು ನಾನು ಮಾಡಿದ್ಮೇಲೆ ಇವ್ರ ಮುಂದೆ ಸಮ ಮಾಡಿದ್ದೆ ನೀರಮ್ಮ ಅವರೇನೋ ಮಾಡಿದಾರೆ ನೀವಲ್ಲ ನಿಮ್ಮನ್ನ ಕೇಳಿ ಮಾಡಬೇಕು ಅಂತಿಲ್ಲ ಅವ್ರು ನಿಮ್ಮನ್ನ ಕೇಳ್ದೇ ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ನೀವು ವರ್ಗಕ್ಕೆ ನೌಕರರು ಪರ್ಮನೆಂಟ್ ಅಲ್ಲ. ಆಮೇಲೆ ನಿಮ್ಗೆ ನೋಟಿಸ್ ಕೊಡಬೇಕು ಅಂತ ನೀವು ಬಿಡುವಾಗ 3-4 ದಿವಸ ನೋಟಿಸ್ ಕೊಡಬೇಕು ಅಂತಿದೆ. ನಿಮ್ಮನ್ನು ತೆಗೆಯೋದಕ್ಕೆ ಅವ್ರಿಗೆ ಇರುವಂಥ ಎಲ್ಲ ಅಧಿಕಾರನೂ ಇದೆ. ನೀವು ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲ. ನಿಮಗೆ ಒಂದು ನಿಮಿಷ ಕೇಳಿಸ್ಕೊಳಮ್ಮ. ಆರ್ಥಿಕ ನಿಮಗೆ ಉದ್ಯೋಗ ಭದ್ರತೆ ಇಲ್ಲ ಹಾಗಂತೇಳಿ ಅವರು ಹೇಗಂದ್ರೆ ಅದು ಬೇಕಾಬಿಟ್ಟಿಯಾಗಿ ಮಾಡೋದಕ್ಕಾಗಲ್ಲ. ಅವರು ಅದಕ್ಕೊಂದು ಕಾರಣ ಇರಬೇಕು. ಯಾಕಂದ್ರೆ ಅವ್ರ ಅಧಿಕಾರಿಗಳನ್ನು ಬಿಡೋದಕ್ಕಾಗಲ್ಲ. ಅವ್ರನ್ನ ತೆಗೆಯೋದು ಯಾರನ್ನ ತೆಗಿಬೇಕು ಅನ್ನೋದು ಸ್ಪಷ್ಟವಾದ ಕಾರಣ ಇರಬೇಕು. ಈಗ ಅವ್ನ ತಮ್ಮನ್ನು ಸೇರಿಸ್ಕೊಳ್ಳೋದಕ್ಕೆ ಎಲ್ಲ ಸಾದಿಕ್ ತಮ್ಮನ್ನು ಸೇರಿಸ್ಕೊಳ್ಳೋದಕ್ಕೆ ನೀನು ತೆಗೆದುಬಿಟ್ಟು ಅದು ಸೇರಿಸ್ಕೊಂಡ್ಬಿಟ್ರೆ ಹಂಗಾಗಲ್ಲ. ಅದೇನೇ ಇರಲಿ ಇದು ಮಾತ್ರ ಮಾಡಿ ಒಂದು ನಿಮಿಷ ಅದೇನು ಹೇಳ್ತಾರೆ ಹೇಳ್ಬಿಟ್ಟು ಅವ್ರು ಹೇಳಿದ್ಮೇಲೆ ಯಾಕಂದ್ರೆ ನೀವು ಅವ್ರು ಜಾಸ್ತಿ ಸಂಪರ್ಕದಲ್ಲಿ ಇದ್ದೀರಲ್ವಾ. ಸರಿ ಆಯ್ತು ತರ್ತಾರೆ. ಈಗ ಏನು ಮುಂದಕ್ಕೆ ಏನ್ ಮಾಡ್ತೀರಾ? ಇವ್ರು ರುದ್ರಮ್ಮ ಅವ್ರು ನಿಮ್ಗೆ ಫೋನ್ ಮಾಡಿದ್ರಂತೆ. ಈಗ ಫೋನ್ ಒಳಗಡೆ ಕೈ ಕರೆದಾಗ ಅವ್ರಿಲ್ಲ ಅಂತ ಏನೋ ಹೇಳ್ತಾ ಇದ್ರು. ಇಲ್ಲ ಸರ್ ಹೇಳ್ತಾ ಇದ್ದಾರೆ ಮಾಡಿ ನೀವು ಕರ್ತವ್ಯ ಮಾಡಿ ಮುಗಿಸ್ಬಿಟ್ಟು ತೋರಿಸಿ ಮುಗಿಸ್ಬಿಟ್ಟೋಣ. ಆಮೇಲೆ ದಯವಿಟ್ಟು ನೀವೆಲ್ಲ ಬ್ಯಾಡ್ಜ್ ಹಾಕೊಳ್ಳಿ ಸರ್. ನಿಮ್ಮ ಕಾಲಿಗೆ ಬೀಳ್ತೀವಿ ಅಣ್ಣ. ಎಲ್ಲಪ್ಪ ನಿಮ್ದೆಲ್ಲ ಬ್ಯಾಡ್ಜ್ ಎಲ್ಲಪ್ಪ ನಿಮ್ದೆ ಎಲ್ಲಿ ಸರ್? ನಾವು ನಿಮ್ಗೊಂದು ವಿಚಾರ ಹೇಳ್ಬೇಕು. ನನ್ನ ಕಾರಣಕ್ಕಾಗಿ ಬ್ಯಾಡ್ಜ್ ಬಂದಿದೆ ಅದಲ್ಲ ಇದು. ಈ ಬ್ಯಾಡ್ಜು ನನ್ನ ಕಾರಣಕ್ಕಾಗಿ ಬಂದಿದೆ. 2016ರಿಂದ ಹೋರಾಟ ನಿರಂತರವಾಗಿ 3 ಚೀಫ್ ಸೆಕ್ರೆಟರಿಗಳನ್ನ ಭೇಟಿ ಮಾಡಿದ್ದೀನಿ ನಾನು. 3 ಚೀಫ್ ಸೆಕ್ರೆಟರಿಗಳನ್ನ ಭೇಟಿ ಮಾಡಿ ನನ್ನ ಕಾರಣಕ್ಕಾಗಿ ಸುತ್ತೋಲೆಗಳು ಬಂದಿರೋದು. ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಬೇಕು ಅಂತ 2016ರಲ್ಲಿ ನಾವು ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಮಾಡಿದಾಗ ಸರ್ಕಾರಿ ಅಧಿಕಾರಿಗಳು ಹೊರಗಡೆ ಬಿಟ್ಕೊಳ್ಳಿ ಸರ್ ಹೋಗ್ಲಿ. 2019 ಸ್ಟಾರ್ಟ್ ಮಾಡಿ ನಮ್ದು ಅದಲ್ಲ. ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅನ್ನೋದು 2016ರಲ್ಲಿ. ನೀವು ಸರ್ ಯಾಕಂದ್ರೆ ಒಳಗಡೆ ಬಂದಾಗ ನಿಮ್ಗೆ ಗೊತ್ತಿಲ್ಲ. ಸರ್ಕಾರಿ ಕಚೇರಿ ಒಳಗಡೆ ನೀವು ಅಧಿಕಾರಿನೋ ನೀವು ಇಟ್ಕೊಂಡಿರೋ ಬ್ರೋಕರ್ ಅಧಿಕಾರಿನೋ ಅಥವಾ ಇನ್ಯಾವನೋ ಲೋಕಲ್ ಪುಡಾರಿ ಅಧಿಕಾರಿನೋ ಗೊತ್ತಾಗಲ್ಲ. ನೋಡಿ ಇವರು ಕ್ಲೀನಾಗಿ ಆಗ್ತಾ ಇಲ್ವಾ? ಸೈಯದ್ ಕಾಸಿಮ್ ಅಂತ ಯೂನಿಫಾರ್ಮ್ ಆಗ್ತಾರೆ ಇದಾಗ್ತಾರೆ. ಇವರೊಬ್ರು ಪೊಲೀಸು. ಇದೇ ತರಕ್ಕೆ ಯಾರಾದ್ರೂ ಬಂದ್ರು ನಮ್ಗೆ ಸ್ವಲ್ಪ ಏನು ಪೊಲೀಸ್ ಇರಬಹುದು ಅನ್ಸುತ್ತೆ, ಬರ್ಬೋದು. ಆದ್ರೆ ಈ ತರ ಡ್ರೆಸ್ ಹಾಕೊಂಡು ಯಾರು ಬರೋಕ್ಕಾಗಲ್ಲ. ಆದ್ರೆ ನೀವು ನಿಮ್ ಯೂನಿಫಾರ್ಮ್ ಇಲ್ಲ, ಕನಿಷ್ಠ ಬ್ಯಾಡ್ಜ್ ಆದ್ರೂ ಹಾಕೊಳ್ಳೋದು ಬೇಡವಾ? ರೀಜನಲ್ ಕಮಿಷನರ್ ಯೋಗ್ಯತೆ ಇರೋನಾದ್ರೆ ಅವ್ರ ಇದರಲ್ಲಿ ವಿಜಿಲೆನ್ಸ್ ಸ್ಕ್ವಾಡ್ ಇದೆ. ವಿಜಿಲೆನ್ಸ್ ಸ್ಕ್ವಾಡ್ ಬಂದು ಸರ್ಕಾರಿ ಕಚೇರಿಗಳನ್ನು ತಪಾಸಣೆ ಮಾಡಿ ಕ್ರಮ ತಗೊಳ್ಬೇಕು. ನಾನು ಕಳಿಸ್ತೀನಿ. ಇವಾಗ ನಿಮ್ಗೆ ಯಾರು ನನ್ನ ನಂಬರ್ ಕೊಟ್ರೆ ಸರ್ಕಾರದ ಪ್ರತಿಯೊಂದು ಸುತ್ತೋಲೆನೂ ಕಳಿಸ್ತೀನಿ ನಿಮಗೆ. ಇವರಂತೂ ಯಾರು ನೀವು ಯಾರನ್ನೂ ಗೊತ್ತಾಗಲ್ಲ. ನೀವು ಸರ್ಕಾರಿ ಅಧಿಕಾರಿಗಳು ಅನ್ನೋದಕ್ಕೆ ದಯವಿಟ್ಟು ಮನೆ ತರಿಸಿ ಸರ್. ಆಫೀಸಿಂದ ಇರ್ತಾರೆ ನಿಮ್ಮವ್ರು ಯಾರು ತರಿಸಿ ಎಲ್ಲರೂ ಹಾಕ್ಬಿಡಿ. ತರಿಸ್ತಾರೆ ಬಿಡಿ ಅವರು. ಹೇಳಿ ಮೇಡಮ್ ನೀವೇನು ನಿಮ್ದು ಆಯ್ತಾ ಮುಗೀತಾ? ಏನ್ ಆಕ್ಷನ್ ತಗೊಳ್ತಿರೋ? ಸುಮೋಟೋ ಅವ್ರ ತಮ್ಮನ್ನು ಬಿಡುಗಡೆ ಮಾಡ್ಬೇಕು ನೀವು. ಸಾಹೇಬ್ರು ಯಾವ್ದು ಸಣ್ಣ ಸಾಹೇಬ್ರು ಯಾರು ದೊಡ್ಡ ಸಾಹೇಬ್ರು ನಮ್ಗೆ ಗೊತ್ತಿಲ್ಲ. ಸಿಇಒ ಅಷ್ಟೇ. ನೀವು ದಯವಿಟ್ಟು ಡೆಸಿಗ್ನೇಷನ್ ಹೇಳಿ. ಇದು ಪ್ರಜಾಪ್ರಭುತ್ವ. ಇದು ಯಾವುದೋ ಬ್ರಿಟಿಷರ್ ಕಾಲದ್ದು ಅಥವಾ ಅದರಿಂದ ಇದ್ದಂತಹ ಇನ್ಯಾವುದೋ ರಾಜನ ಕಾಲದ್ದು ಅಥವಾ ಸುಲ್ತಾನನ ಕಾಲದ್ದು ಆಡಳಿತ ಅಲ್ಲ ಅಲ್ವಾ? ಪ್ರಜಾಪ್ರಭುತ್ವದಲ್ಲಿ ಆ ಡೆಸಿಗ್ನೇಷನ್ ಕೊಟ್ಟು ನೀವು ಹೇಳಿ ಸರ್. ನೀವು ಪ್ರಾಜೆಕ್ಟ್ ಡೈರೆಕ್ಟರ್ ಇವಾಗ ನಮಗೆ ಅಲ್ವಾ? ನೀವು ಸಾಹೇಬ್ರು ನಿಮ್ಗಿಂತ ದೊಡ್ಡವರಾದ್ರೆ ಅವ್ರ ಸಾಹೇಬ್ರು, ಅವ್ರಿಂದ ಅವ್ರ ದೊಡ್ಡ ಸಾಹೇಬ್ರೆ ನೀವು ಬೇಜಾರಾಗಲ್ವಾ? ಅದನ್ನ ಸಾಹೇಬ್ ಅನ್ನೋವಾಗ ಕಳ್ಳನ ಮಗ ಇನ್ನು ಇಷ್ಟೊತ್ತು ನನ್ನ ಸಾಹೇಬ್ ಅಂತ ಇದ್ದಾಗ ನನ್ನ ಸಾಹೇಬ್ ನನ್ನ ಮೇಲೆ ಇರೋ ಸಾಹೇಬ್ ಸಾಹೇಬ ಅಂತ ಇದ್ದಾನಂತ. ಅದಕ್ಕೆ ಅವ್ರವ್ರ ಹೆಸರು ಡೆಸಿಗ್ನೇಷನ್ ಹೇಳ್ಬಿಡಿ. ಸೋಷಿಯಲ್ ಆಗಲ್ಲ. ಕರೆಕ್ಟ್ ಪಾಯಿಂಟ್ ಹೇಳಿ ಮೇಡಮ್. ಅದೇನು ನಿಮ್ದು? ಈಗ ಅವರು ವೀಣಾ ಅನ್ನೋ ಒಂದು ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಆ ವೀಣಾ ಅನ್ನೋರು ಇವರಿಬ್ರು ಮಧ್ಯೆ ಬ್ರೋಕರ್ ಅವರು. ಇವರ ಪಾಪ ಐತಿವಿ ನಮ್ಮದು ರಾಗ ಪ್ರಕಾಶ್ ದಯವಿಟ್ಟು ನೀವು ಸರ್ ಅಟ್ಟಕ್ಕೆ ಎತ್ಬಿಡ್ತಾರೆ ಡೈರೆಕ್ಟ್ ಆಗಿ ಇವರು ಮಾತಾಡ್ತಾರೆ. ನಿಮ್ಮನ್ನ ನಮ್ಮನ್ನೆಲ್ಲ ಎಲ್ಲರನ್ನೂ ರಾಮನಗರದಲ್ಲಿ ಅವ್ರು ಮಾತಾಡ್ತಾರೆ ತಡ್ರಿ ಸರ್. ಅವ್ರು ಮಾತಾಡಕ್ ಅವಕಾಶ ಮಾಡ್ಕೊಡಿ. ಅವ್ರು ಮಾತಾಡಕ್ ಅವಕಾಶ ಮಾಡ್ಕೊಡಿ. ನೀವು ಮಾತಾಡೋಕೆ ಸುಮ್ಮನಿದ್ರಲ್ವಾ? ಅವಿನಾಶ ಸುಮ್ಮನೆ ಯಾರು ಆಮೇಲೆ ಯಾರು ಮೈ ಮೇಲೆ ಬೀಳ್ಬಾರ್ದಮ್ಮ. ಸರ್ ಇವರು TPM, ಇವ್ರು ಕೆಳಗಡೆ CS ಇದ್ದಾರೆ, ಅವರೇ ವೀಣಾ. ಆ ವೀಣಾ ಇರೋರು ಇವ್ರು ಕೆಳಗಡೆ ಇರೋರು CS ವೀಣಾ. ವೀಣಾ SC ಜಾತಿನಲ್ಲಿ SC. ಇವರು ಮಕ್ಕಳಿಗ. ಇವ್ರನ್ನ ಅವರು ಟಾರ್ಗೆಟ್ ಮಾಡಿ ನಿಯಮನ್ ತೆಗಿಯೋದಕ್ಕೆ ಒಂದು ಸಣ್ಣ ಎಮ್ಮಂಗೆ ಹೇಳ್ಕೊಟ್ರು. ನನ್ನನ್ನ ಜಾತಿ ನಿಂದನೆ ಮಾಡಿದ್ರು ಅಂತ ಓರಲ್ ಆಗಿ ಇವ್ರಿಗೆ ಹೇಳ್ಕೊಟ್ರು. ಅಯ್ಯಮ್ಮ ಬಂದು ಓರಲ್ ಆಗಿ ಇವ್ರಿಗೆ ಹೇಳಿದ್ರು ಸರ್ ರೈಟಿಂಗ್ ಕೊಟ್ಟಿಲ್ಲ. ಹೇಳಿದ ತಕ್ಷಣ ಅವರು ಇವರು ಆನ್ ಡ್ಯೂಟಿ ಮೇಲೆ ಇದ್ದಾಗ ಅವರಿಗೆ ವಾಟ್ಸ್ಆಪ್ ಮಾಡಿದ್ದಾರೆ. ಅವ್ರು ಆನ್ ಡ್ಯೂಟಿ ಮೇಲೆ ಇದ್ದಾಗ ಅಕ್ಬರ್ ಇವರಿಗೆ ವಾಟ್ಸ್ಆಪ್ ಮಾಡಿದ್ದಾರೆ ನಿಮ್ಮನ್ನ ಕೆಲಸದಿಂದ ತೆಗ್ದಿದೆ ಅಂತ ಹೇಳಿ.
ಈ ಅಮ್ಮ ವಾಪಸ್ ಫೋನ್ ಮಾಡಿ ಕೇಳಿದ್ರೆ ಫೋನ್ ಪಿಕ್ ಮಾಡಿಲ್ಲ. ನಾನು ವಾಪಸ್ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಿಲ್ಲ. ಯಾಕೆ ಸರ್ ಒಂದು ನೋಟಿಸ್ ಕೊಡಬೇಕು, ಇಲ್ಲ ಅವ್ರಿಗೆ ಮೊದಲೇ ಹೇಳ್ಬೇಕು, ಹಿಂದಿನ ದಿನನೇ ಏನಾದರೂ ಹೇಳ್ಬೇಕಿತ್ತಲ್ಲ. ಅವ್ರು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಾರ, ಇಲ್ಲ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾರ, ಅಟ್ರಾಸಿಟಿ ಕೇಸ್ ಹಾಕ್ಸಾರ, ಯಾವುದೂ ಇಲ್ಲ ಅಂದಮೇಲೆ ಹೆಂಗೆ ತೆಗೆದ್ರಿ ಸರ್ ಅಂತ ಕೇಳಿದ್ಕೆ ಇಲ್ಲ ಈ ಥರ ಅವರಿಬ್ಬರ ಮಧ್ಯೆ ಮನಸ್ತಾಪ ಇದೆ, ತಾತ್ಕಾಲಿಕವಾಗಿ ಅವರನ್ನು ತೆಗೆದಿದ್ದೀವಿ, ಮುಳುಬಾಗ್ಲಿಂದ ತೆಗೆದು ಮಾಲ್ ಅವ್ರಿಗೆ ಹಾಕ್ತೀವಿ ಅಂತ ಇವ್ರು ಹೇಳಿದ್ರಲ್ಲ ಸರ್, ಹೇಳಿದ್ರು. ಮತ್ತೆ ನಾವು ಖುದ್ದು ಇವ್ರನ್ನೇ ನೇರವಾಗಿ ಭೇಟಿ ಮಾಡಿದಾಗ್ಲೂ ಇದನ್ನೇ ಹೇಳಿದ್ರು. ಅಂಬೇಡ್ಕರ್ ವಾದದ್ದು ಮಾವಳಿ ಶಂಕರ್ ಸರ್ ಇವ್ರ ಜೊತೆ ಮಾತಾಡ್ದಾಗ್ಲೂ ಇದನ್ನೇ ಹೇಳ್ಯಾರೆ, MLA ಮಾತಾಡ್ದಾಗ್ಲೂ ಇದನ್ನೇ ಹೇಳ್ಯಾರೆ, MP ಮಾತಾಡ್ದಾಗ್ಲೂ ಇದನ್ನೇ ಹೇಳ್ಯಾರೆ. ನಿಮಗೂ ಇದನ್ನೇ ಹೇಳ್ತಿದ್ದಾರೆ. ನಾಳೆ ನಾನು ಮಾವಳಿ ಶಂಕರ್ ಅವ್ರಿಗೂ ಕೇಳ್ತೀನಿ, ನಮ್ಗೆ ತುಂಬಾ ಆಪ್ತ ಅವರು, ಅವ್ರಿಗೂ ಕೇಳ್ತೀನಿ ಇವ್ರು ಏನ್ ಹೇಳ್ತಾರೆ, ಯಾವ ತರದ್ ಮಾಡ್ತಾರಂತ. ಆನಂತರ ವೀಣಾ ಹೇಳಿದ್ರು ಅನ್ನೋ ಕಾರಣಕ್ಕೆ ವೀಣಾ ಅನ್ನೋದೊಂದು ಟಾಪಿಕ್ ಅಷ್ಟೇ ಅವ್ರಿಬ್ರು ಮಧ್ಯ. ಅಲ್ಲ ಈಗ ಅವ್ರ ಮೇಲೆ ಇವ್ರಿಗೇನ್ ಕೋಪ, ಸಾಧಿಕ ಪಾಪ ಕೊಡ್ಬೇಕಾಗಿರೋ ಕಪ್ಪ ಕಾಣಿಕೆ ಎಲ್ಲ ಕೊಡ್ತಾ ಇದಾರಲ್ಲ ಸರ್. ನೆಕ್ಸ್ಟ್ ಪೇಮೆಂಟ್ ಇವ್ರಿಗಾಗಿಲ್ಲ ಅಂತಲಾ? ಯಾಕಮ್ಮ ನೀನ್ ಇವ್ರಿಗೆ ಯಾಕೆ ಕೊಡ್ಲಿಲ್ಲ, ಇವ್ರಿಗೆ ಯಾಕೆ ಸಾಲ ತಗೊಂಡಿಲ್ಲ ನೀನು? ಡೈರೆಕ್ಟ್ ಇವ್ರು ತಗೊಂಡಲ್ಲ, ಅವ್ರ ಮೂಲಕ ಇವ್ರಿಗೆ ಬರುತ್ತೆ. ಇವ್ರು ಬರುತ್ತೆ ಅವ್ರಿಗೆ ಇಷ್ಟು ತನಕ 2 ಲಕ್ಷ ಕೊಟ್ಟಿದ್ದೀವಿ ಅಲ್ಲ, ಅಕ್ಬರ್ಗೆ ಹೋಗ್ಬೇಕು. ಸರ್ ತಾಡ್ರಿ, ಇಲ್ಲಿ ಪೆನ್ ಡ್ರೈವ್ ಇದೆ ಸರ್. ಅಲ್ಲ ಅವ್ರು ಹೇಳೋದೆಲ್ಲ ನಿಜ. ಅವ್ರು ಒಂದ್ ಸೈಡ್ ಮಾತಾಡ್ತಾರೆ 100%. ನಾನ್ ಬೇಕಾದ್ರೆ ಅವ್ರು ನಂಬ್ತೀನಿ, ಅವ್ರು ಸುಳ್ಳು ಹೇಳಿದ್ರು ನಿಮ್ಮನ್ನ ನಂಬೋ ಸ್ಥಿತಿಲಿ ಇಲ್ಲಪ್ಪ. ಇವಾಗ್ಲೂ ನೀನ್ ತಂದು ಹಾಕ್ಸ್ಕೊಂಡಿಲ್ಲ ಅಣ್ಣ ನಿಂದ ID ಕಾರ್ಡು. ಈಗ 4 ಜನ KTM ಇದ್ದಾರಲ್ಲ, ಇಲ್ಲಿ ಒಂದ್ ನಿಮಿಷ ಅದೆಲ್ಲ ಇರಲಿ. 28/4/2026 ನೀವು ಪತ್ರ ಬರೆದಿರೋದು ಯಾವತ್ತು ಇವ್ರಿಗೆ ಮುಖ್ಯ ಲೆಕ್ಕಾಧಿಕಾರಿ ಇವ್ರು ಒಂದು ತನಿಖಾ ತಂಡವನ್ನ ರಚಿಸಿ ಆದೇಶಿಸಿರೋದು. ಇವ್ರ ಬಗ್ಗೆ ಯಾರು ಸಾಧಿಕ ಬಗ್ಗೆ ತನಿಖೆ ಮಾಡೋದಕ್ಕೆ ಯಾವತ್ತು 1 ವಾರದಲ್ಲಿ ಸಲ್ಲಿಸಲು. 7ನೇ ತಾರೀಕು ಒಳಗಡೆ ಸಲ್ಲಿಕೆ ಆಗಿದೆಯಾ? ಇವತ್ತೆಷ್ಟು ತಾರೀಕು? 5, 6, 15 ಇಲ್ಲಪ್ಪ, May 7 ಇರ್ಬೇಕನ್ನ ಅದು. ಇವತ್ತು 15 ಆಗ್ಬೇಕಾ? ಆದ್ರೆ ಸುಮ್ಮನೆ ನಾನು ತಮಾಷೆ ಕೇಳ್ತಾ ಇದ್ದೀನಿ, ಸುಮ್ಮನೆ ಕೊಂಕಾಗಿ ವ್ಯಂಗ್ಯವಾಗಿ. 7ನೇ ತಾರೀಕಿಗೆ 1 ವಾರ, ಇದಕ್ಕೆ ನಿಮ್ಗೆ ಮರ್ಯಾದೆ ಇಲ್ವಾ 1 ವಾರ ಅನ್ನೋದಕ್ಕೆ? ಕಾಸಿಂ ಅವರೇ, ಇದು 1 ವಾರ ತಾನೆ? ಇದೇನು 1 ವಾರ 10 ವಾರ ಅಂತ ಇರ್ಬೇಕಿತ್ತ? 1 ವಾರ ಅಂತ ಆಗ್ಬಿಟ್ಟಿದ್ಯಾ? ಅದು ಹೆಚ್ಚು ಕಮ್ಮಿ 01 1 ವಾರನೇನಾ? ಮತ್ತೆ ಈ ಕಮಿಟಿ ರಿಪೋರ್ಟ್ ಕೊಟ್ಟಿದ್ಯಾ? ಇನ್ನೂ ಕೊಟ್ಟಿಲ್ಲ. ಯಾವಾಗ ಕಮಿಟಿ ರಿಪೋರ್ಟ್ ಕೊಡೋದಕ್ಕೆ ಡಿರ್ಲೆಕ್ಷನ್ ಆಫ್ ಡ್ಯೂಟಿ ಆಗಲ್ವಾ ಅದು? ಮತ್ತೆ ನೀವು ಇವತ್ತು ಅದಾಗಿ 2 ವಾರ ಆಗಿದೆ, 1 ವಾರದ ಹಿಂದೆನೆ ಬರ್ಬೇಕಾಗಿತ್ತು. ಯಾವತ್ತಿಗೆ? 7/5/2026. ಇವತ್ತು 15/7. 2-3 ದಿವಸ ಇಲ್ಲಿ 9 ದಿವಸ ಆಗಿದೆ. 9 ದಿವಸದ ಮೇಲೆ ಆಗಿದೆ ಟೈಮ್ ಒಳಗಡೆ. ಇವತ್ತಿಗೂ ಬಂದಿಲ್ಲ. ಇವತ್ತು ಆ ಮಧ್ಯದಲ್ಲಿ ಆತ ಯಾರ್ಯಾರು ಕೊಡ್ಬೇಕಾಗಿರೋ ಮುಖ್ಯ ಲೆಕ್ಕಾಧಿಕಾರಿ ಯಾರು ಸರ್? ಇದರ ಒಳಗಡೆ ಜಿಲ್ಲಾ ಕೌಶಲಾಭಿವೃದ್ಧಿ ಅಧಿಕಾರಿ ಯಾರು? ರಿತಿಕ್ ಗೌಡ ಯಾರು? ಪ್ರಥಮ ದರ್ಜೆ ಸಹಾಯಕ ಜಿಲ್ಲಾ ಪಂಚಾಯತ್ ಯಾರು? ಇವರು ರಿತಿಕ್ ಗೌಡ. ಇವರು ರಿತಿಕ್ ಗೌಡನವರ ಎಲ್ಲ ಇಲ್ಲ ಇದ್ದಾರೆ. ಎಲ್ಲ ಇಲ್ಲ ಇದ್ಕೊಂಡು ಅಕ್ಕಪಕ್ಕದ ರೂಮಲ್ಲಿ ಇದ್ಕೊಂಡು ಅವ್ರ ಕಮಿಟಿ ಮೀಟಿಂಗ್ ಮಾಡಕ್ ಆಗಿಲ್ಲ. ಅಲ್ಲ ಏನೇ ಅದಕ್ಕೆ ಸಮಿತಿ ಅಂದ್ರೆ ಏನು? ತನಿಖಾ ತಂಡ ಅಂದ್ರೆ ಏನು? ಕಮಿಟಿ ಅಂದ್ರೆ ಏನು? ನೀವೊಂದು ಕಮಿಟಿ ಮಾಡಿದಿರಲ್ಲ, ಅದ್ರ ಬಗ್ಗೆ ವಿವರವಾದ ತನಿಖಾ ವರದಿಯನ್ನು ದಾಖಲಾತಿಗಳೊಂದಿಗೆ 1 ವಾರದಲ್ಲಿ ಸಲ್ಲಿಸಲು ಈ ಕೆಳಕಂಡಂತೆ ತನಿಖಾ ತಂಡವನ್ನ ಇನ್ವೆಸ್ಟಿಗೇಟಿಂಗ್ ಟೀಮ್ ರಚಿಸಿದೆ ಅಲ್ವಾ? ಅವ್ರು ಯಾರು ಇವತ್ತಿನ ತನಕ ನಿಮಗೆ ಕೊಟ್ಟಿಲ್ಲ. ಈ ತರಕ್ಕಾದ್ರೆ ಸರ್ಕಾರ ನಡೀತಾ ಇದೆಯಾ ಅಂತ ಅನ್ಸುತ್ತಾ? ನೀವು ತಂದ್ಕೊಟ್ಬಿಟ್ರಿ, ನಾವು ಮಾಡಿದೀವಿ, ಏನೋ ಟೀಮ್ ಮಾಡಿದೀವಿ ಅಂತ. ಟೀಮ್ ಮಾಡಾದ್ಮೇಲೆ ಮಾಡಿ ಹೋಗ್ಲಿ, ನೀವೇನಾದ್ರೂ ಹಾಕೊಳ್ಳಿ, ನಿಮಗೆ ಇಷ್ಟ ಬಂದ ಸಮಯದಲ್ಲಿ ಅಂತ ಅದು ಬರ್ಬಿಡಿ, ನಾವು ಕೇಳೋದೇ ಇಲ್ಲ. ಅಲ್ಲ ಆದ್ರೆ ನಿಯಮದಲ್ಲಿ ಇರಲ್ಲ. ಆದ್ರೆ ಎಲ್ಲಾನು ನಿಯಮದಲ್ಲಿ ಮಾಡ್ತಾ ಇಲ್ವಲ್ಲ? ನಿಯಮದಲ್ಲಿ ಇರೋಂಗೆ ಬರ್ದಿದ್ದೀರಾ? ನಿಯಮದ ಪ್ರಕಾರ ಆಗಿದೆಯಾ ಸರ್? ಹೇಳಿ, ನೀವ್ ಹೇಳಿ. ರವಿಚಂದ್ರ ಏನಂದ್ರೆ ನೀವು? ಅವೇ ರವಿಚಂದ್ರ. ನಿಮ್ಮಿಬ್ರಲ್ಲಿ ಯಾರು ಸೀನಿಯರ್? ನೀವೇ ಇದೆಯಾ ಸರ್? ಕೊಡ್ಬೇಕಾಗಿತ್ತಲ್ಲ. ಕೊಡದೇ ಇದ್ದಕ್ಕೆ ಆಕ್ಷನ್ ಏನಾಗ್ಬೇಕು? ತಗೊಳ್ಬೇಕಲ್ವಾ? ಯಾರು ತಗೊಳ್ಳೋರು? ಇದು ಯಾರು ಕೊಟ್ಟಿರೋರು? CEO ಅಲ್ವಾ? CEO ಅವರು ಇದ್ರ ಬಗ್ಗೆ ಅವ್ರ ಗಮನ ಹರಿಸ್ತಾ ಇಲ್ವಾ? ಏನೋ ಪಾಪ 1-2 ದಿವಸ ಕಣ್ಣಿನ ನೋವಾಗಿರಬಹುದು. 1ನೇ ತಾರೀಕು ಆದ್ಮೇಲೆ ಈಗ ಸಕಾಲ ಅಂತ ಒಂದು ಸ್ಕೀಮ್ ಇದೆ, ನಿಮ್ಗೆ ಗೊತ್ತಿರಬಹುದು. ನಾವು ಸಕಾಲದಲ್ಲಿ ಅರ್ಜಿ ಹಾಕಿದ ಮೇಲೆ ಅಷ್ಟು ದಿವಸದಲ್ಲಿ ಆಗಿಲ್ಲ ಅಂದ್ರೆ ಆ ಇನ್ಚಾರ್ಜ್ ಅಂತ ಅವ್ರಿಗೊಂದು SMS ಹೋಗುತ್ತೆ. ಬರ್ತಾ ಇದೆಯಲ್ಲೋ ಗೊತ್ತಿಲ್ಲ. ಒಳ್ಳೆ ಸ್ಕೀಮ್. ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಕರ್ನಾಟಕದಲ್ಲಿ ಮಾಡಿದ್ರು. 2013 ಇವಾಗ ರೂಪಾ IPS ಅಂತ ಒಬ್ಬರು ಆಫೀಸರ್ ಇದಾರೆ, ಮುನೀಶ್ ಮೋದ್ಗಿಲ್ ಅವರ ಮಿಸೆಸ್. ಆ ಅಮ್ಮ ಅವರು ಸಕಾಲ ಕಮಿಷನ್ ನಲ್ಲಿ ಕಮಿಷನರ್ ಆಗಿದ್ದಾಗ ಅವ್ರನ್ನ ಕರೆಸಿ ಸಕಾಲದ ಬಗ್ಗೆ ಅವ್ರ ಕೈಯಲ್ಲಿ ಅವ್ರ ಆಫೀಸಿಂದ ಡಾಕ್ಯುಮೆಂಟ್ ತಗೊಂಡೋಗಿ ಫ್ರೀಡಂ ಪಾರ್ಕ್ ಒಳಗಡೆ ಇರೋ ಸ್ಟೇಡಿಯಂ ಇದರಲ್ಲಿ ಒಂದು ಆಡಿಟೋರಿಯಂ ಅಲ್ಲಿ ಕಾರ್ಯಕ್ರಮ ಮಾಡಿಸಿ ನಿಮ್ಮ ಸರ್ಕಾರಿ ಅಧಿಕಾರಿಗಳು ಯಾರೂ ಮಾಡಿಲ್ಲ. ನಾವು ನಮ್ಮ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ರಾಜ್ಯದಲ್ಲಿ 16 ಕಾರ್ಯಕ್ರಮಗಳನ್ನ ಮಾಡಿಸಿ ಸಕಾಲದ ಬಗ್ಗೆ ಜನರಿಗೆ ಜಾಗೃತಿ ಕೊಟ್ಟಿದ್ದೀವಿ. ಆದ್ರೆ ನಿಮಗೆ ಈಗ 1 ವಾರದಲ್ಲಿ ಆಗಿರೋ ತಕ್ಷಣಕ್ಕೆ CEO ಆಗಿರೋರಿಗೆ, IAS ಆಫೀಸರ್ ಆಗಿರೋರಿಗೆ, ಈ ವಾರದಲ್ಲಿ ಯಾವ ರಿಪೋರ್ಟ್ ಬರ್ಬೇಕಾದ್ರೆ ಇಷ್ಟೊತ್ತು ಯಾಕೆ ಬಂದಿಲ್ಲ ವಿಚಾರಿಸ ಅಂತ ಹೇಳೋದಿಲ್ವಾ? ಆಳ್ಗೊಬ್ಬ ಇರ್ತಾನೆ, ಕಾಳ್ಗೊಬ್ಬ ಇರ್ತಾನೆ. ಸಾರಿ, ಕಾಳ್ಗಲ್ಲ, ಕಾಲ್ಗೊಬ್ಬ. ಕೈಗೊಬ್ಬ ಕಾಲ್ಗೊಬ್ಬ ಆಳಿರ್ತಾನೆ.
ಅಲ್ವಾ? ಹಾಗಿದ್ರು ಇಲ್ಲಿ ತನಕ ವಿಚಾರಿಸಿಲ್ಲ ಅಂದ್ರೆ ಇದು ನಿಮಗೆ ಸರ್ಕಾರಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ನಾನು ನಿಮ್ಗೆ ಹೇಳ್ತಾ ಇಲ್ಲ, ನೀವು ಯಾರು ಪ್ರತಿನಿಧಿಗಳಾಗಿ ಬಂದಿದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಆಮೇಲೆ ರಿಟೈರ್ಡ್ ಆಲ್ಸೋ ಯಾವುದೋ ಪೂರ್ವ ಜನ್ಮದ ಪುಣ್ಯದ ಫಲ ನಿಮ್ಗೆ ಸರ್ಕಾರಿ ಕೆಲಸ ಸಿಕ್ಕಿರೋ. ನಮ್ಮಪ್ಪನು ಆಫ್ಟರ್ ಆಲ್ ವಿಲೇಜ್ ಅಕೌಂಟೆಂಟ್ ಆಗಿದ್ದು. ಸರ್ಕಾರದ ಋಣ ನಮ್ಮನೆ ಮೇಲೇನೂ ಇದೆ. ನಮ್ಮ ಪೂರ್ವ ಜನ್ಮದ ಪುಣ್ಯ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಈ ಕೆಲಸ ಸಿಗೋದಕ್ಕೆ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಇರಬೇಕಲ್ಲ, ಯಾಕೆ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಕೈ ತುಂಬಾ ಏನ್ ಬರುತ್ತೆ ಸರ್? ಸಂಬಳ ಅಲ್ವಾ? ನಿಮ್ಗೇನಿಲ್ಲ ಅಂದ್ರೂ 1.5 ಲಕ್ಷ 2 ಲಕ್ಷ ಇರುತ್ತೆ. ಕೈ ತುಂಬಾ ಸಂಬಳ. ಕೆಲಸ ಏನು? ಜನತಾ ಜನಾರ್ದನನ ಸೇವೆ. ಆದ್ರೆ ನೀವೇನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ. ಈ ಶಾಪ ತಟ್ಟದೆ ಬಿಡೋದಿಲ್ಲ ಮಂಜುನಾಥ ಸ್ವಾಮಿ ಅವರೇ. ನಿಮ್ಗೂ ಅಷ್ಟೇ, ಎಲ್ರಿಗೂ ಅಷ್ಟೇ. ಸರಿಯಾಗಿ ಕೆಲಸ ಮಾಡಿ, ಜವಾಬ್ದಾರಿ ನಿರ್ವಹಿಸಿ. ಜನ ಸಾವಿರಾರು ಲಕ್ಷಾಂತರ ಜನ ನೀವೊಂದು ಏನೋ ಒಂದು ಲೆಟರ್ ಮೇಲೆ ಒಂದು ಆದೇಶದ ಮೇಲೆ ಅವ್ರ ಬದುಕುಗಳು ಬರ್ಬಾದು ಆಗ್ಬೋದು, ಬದುಕು ಬಂಗಾರ ಹಾಸನು ಆಗ್ಬೋದು. ಹಾಗಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಬಿಟ್ಬಿಡಿ ಇಂಥವೆಲ್ಲ. ಏನಪ್ಪ ಸಾದಿಕ್ಕು, ಎಷ್ಟು ಸಲ ನೀನು ಹಜ್ಗೋದ್ರೆ ಏನು, ತಿರುಪತಿ ತಿಮ್ಮಪ್ಪನಿಗೆ ಹೋದ್ರೆ ಏನು, ಇನ್ನೊಂದು ಮಾಡಿದ್ರೆ ಏನು. ಆರಾಮ್ ಕೆಲಸ ಮಾಡಿದ್ಮೇಲೆ ಉದ್ಧಾರ ಆಗಲ್ಲಪ್ಪ. ಅಲ್ಲೇನೋ ಕಯಾಮತ್ ದಿವಸ ಇರುತ್ತಲ್ಲ, ಜಡ್ಜ್ಮೆಂಟ್ ಡೇ ದಿವಸ, ಅಲ್ಲಿ ಒಳಗಡೆನೆ ಬಿಟ್ಕೊಳ್ಳಲ್ಲ. ಅವಾಗ ಇವ್ರು ಅಷ್ಟೇ, ಇವ್ರು ಚಿತ್ರಗುಪ್ತನ ಹತ್ರ ಇವ್ರು ಹೋಗೋ ಲೆಕ್ಕ ಅವ್ರೇನೋ ನಂಬ್ತೀನಿ. ನನ್ಗೆ ಅವೆಲ್ಲ ನಂಬಿಕೆ ಇಲ್ಲ, ಸುಮ್ಮನೆ ಹೇಳ್ತಾ ಇದೀನಿ, ನೀವೆಲ್ಲ ನಂಬ್ತೀರಾ ಅಂತೇಳಿ. ಆದ್ರೆ ಎಲ್ಲ ಅರ್ಥ ಮಾಡ್ಕೊಳ್ಳಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇವಾಗ ಏನಾಗುತ್ತೋ ಅವ್ರದ್ದು ರೀಇನ್ಸ್ಟೇಟ್ ಮಾಡೋಕ್ಕಾಗುತ್ತಾ? ಅವ್ರದ್ದೇನು ತಪ್ಪಿದೆ ನಿಮ್ಗೆ ಅನಿಸ್ತಾ ಇದೆಯಾ? ವರದಿಯಲ್ಲಿ ಕೊಟ್ಟಿದೆ. ಸಾಹೇಬ್ರು ಓಕೆ ಅಂದ್ರೆ ಮೂವ್ ಮಾಡೋದು. ಯಾವ ಸಾಹೇಬ್ರು? ಕ್ಷಮಣೆ ಇರಲಿ. ಸಿಒ ಅವರು ಫೈಲ್ ಕಳಿಸಿದ್ವಿ. ಅಮ್ಮ, ನೀನು ಅದು ಮಾಡದೇ ಇದ್ರೆ ಡ್ಯಾಶ್ ಒಂದು ಹೋಯ್ತು. ಬೇರೆ ಆಗಿದ್ರೆ ಅದನ್ನ ಡ್ಯಾಶ್ ಅಂದ್ರೆ ಏನು ಅಂತ ಹೇಳ್ಬಿಡ್ತಾ ಇದ್ದೆ. ಬೇಡವನಮ್ಮ, ಬೇಡವಂತೆ. ಕೆಲಸ ನಿನಗೆ ಸಿಗದೇ ಇದ್ರು ಪರವಾಗಿಲ್ಲ. ಅವ್ರು ನ್ಯಾಯವಾಗಿದ್ರೆ ನಿಮ್ಗೆ ನ್ಯಾಯವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಡ್ತಾರೆ, ಇಲ್ಲ ನೋಡ್ತಾರೆ. ಯಾಕಂದ್ರೆ ಇಂಥವ್ರನ್ನ ಏನು ನೇಮಕಾತಿ ಮಾಡ್ಕೊಳ್ಳೋದು ಹೇಳಿ ಸ್ವಾಮಿ ಅವರು? ಸರ್ಕಾರದ ಯೋಜನೆಗಳನ್ನ ಸರಿಯಾದ ಅನುಷ್ಠಾನವಾಗಿ ಜನಕಲ್ಯಾಣ ಯೋಜನೆಗಳು ಜನರಿಗೆ ತಲುಪಲಿ ಅಂತಲ್ವಾ? ಅದನ್ನು ಯಾರಾದರೂ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರೆ ಅಂಥವನ್ನ ನೀವು ಉತ್ತೇಜಿಸಬೇಕೋ ನಿರುತ್ತೇಜಿಸಬೇಕೋ? ಆ ಹೆಣ್ಣು ಮಗಳ ಪರವಾಗಿ ಇಷ್ಟೆಲ್ಲ ಜನ ಬಂದಿದ್ದಾರೆ. ಬಿಟ್ಟು ಆ ಹೆಣ್ಣನಿಗೆ ರೀಇನ್ಸ್ಟೇಟ್ ಮಾಡಬೇಕು. ನಾವೇನು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಿಮಗೆ ಕಾಯ್ಬೇಕು ಅಂದ್ರೆ ಎಷ್ಟು ವಿಭೂತಿ ಇಟ್ಕೊಂಡ್ರೆ ಎಷ್ಟು ನಾಮ ಇಟ್ಕೊಂಡ್ರು ಉಪಯೋಗ ಆಗಲ್ಲ. ಸತ್ಯ ಮಾತ್ರ ನಿಮ್ಮನ್ನು ಕಾಪಾಡೋದು. ಅವ್ರಿಗೆ ತಪ್ಪಿಲ್ಲ. ಹೆಣ್ಮಗಳು ಒಳ್ಳೆಯವಳು ಅಂತ ಅನ್ಸಿದ್ರೆ ನಿಮಗೆ ಮಂಜುನಾಥ ಸ್ವಾಮಿ ಅವರೇ, ಅವ್ರಿಗೆ ರೀಇನ್ಸ್ಟೇಟ್ ಮಾಡೋದಕ್ಕೆ ಏನ್ ಬೇಕೋ ಅದು ಮಾಡಿ. ಇಲ್ವಾ? ಸರಿ ಇಲ್ವಾ? ಆಕೆ ಬದ್ಮಾಶ್ಗಿರಿ ಮಾಡುವಂತ ಹೆಣ್ಮಗಳ ಬೇಡ ನಮ್ಗೆ. ಆ ಥರದವ್ರು ಸರ್ಕಾರಿ ಕೆಲಸಗಳಿಗೆ, ಸರ್ಕಾರಿ ಯೋಜನೆಗಳನ್ನ ಜನರಿಗೆ ತಲುಪಿಸೋದಿಕ್ಕೆ ಕೆಟ್ಟ ಬುದ್ಧಿ ಇರುವಂತಹ, ಭ್ರಷ್ಟಾಚಾರ ಮಾಡುವಂತಹ, ಜನರನ್ನ ಗೌರವದಿಂದ ಕಾಣದಂತ ಯಾರೂ ಬೇಡ ಅಲ್ವಾ ಸರ್? ರವಿಚಂದ್ರ ಅವರೇ, ನೀವು ಅವ್ರಿಗೆ ಹೇಳಿ, ಸಿಒ ಅವರಿಗೆ ಖುದ್ದಾಗಿ ಹೇಳಿ. ನಾವು ಹೇಳಿರೋದೆಲ್ಲ ರೆಕಾರ್ಡ್ ಆಗಿದೆ. ಅವೆಲ್ಲ ರೆಕಾರ್ಡ್ ಆಗಿರೋದನ್ನ ಅವ್ರಿಗೆ ರೆಕಾರ್ಡ್ ತಲುಪ್ತೀವಿ. ನಾವು ಕೈ ಮುಗಿದು ಕೇಳ್ಕೊಳ್ತೀವಿ, ವಿನಯದಿಂದ ಕೇಳ್ಕೊಳ್ತಿದ್ದೀವಿ. ಯಾಕಂದ್ರೆ ತಲುಪಲ್ಲ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ವಿ. ಇಲ್ಲಾಂದ್ರೆ ಯಾಕೆ ಜೋರಾಗಿ ಏನೋ ಹೇಳೋದ್ಬೇಕಾಗಿರಲಿಲ್ಲ ನಾವು. ನಾವು ಹೇಳಿದಲ್ವಾ, ಸರ್ಕಾರಿ ಕೆಲಸ ಅನ್ನೋದು ನಮ್ಮ ಅಪ್ಪನು ನಾವೆಲ್ಲ ಹೇಳ್ತಿರ್ತೀವಲ್ಲ, ಯಾವುದೋ ಪೂರ್ವ ಜನ್ಮದ ಪುಣ್ಯದ ಫಲ ನಿಮಗೆ ಸಿಕ್ಕಿರೋರು, ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಇಷ್ಟನ್ನ ಹೇಳಿ ಅವ್ರಿಗೇನಿದೆಯೋ ಅದು ನೋಡ್ತಾರಮ್ಮ, ಮಾಡ್ತಾರೆ. ಈಗ ಒಂದು ವಾರದೊಳಗಡೆ ಇವ್ರ ಮೇಲೆ ಏನು ಆಕ್ಷನ್ ಆಗಬೇಕು ಅದಾಗುತ್ತೆ. ಆಮೇಲೆ ಇನ್ನೇನಪ್ಪ, ಇನ್ನೆಷ್ಟು ಸಾಲ ಕೊಟ್ಟಿದಾರಣ್ಣ ಅವರು? ವಾಪಸ್ ಏನಾದ್ರು ತಿಳಿಸ್ಬೇಕಾಗಿದೆಯಾ? ಅದಾಗಿ ಮಾತಾಡ್ತೀವಲ್ಲ ಈಗ. ಇಲ್ಲ ಅದು ಬಿಡಮ್ಮ. ಈಗ ನೀನೇನು ಸ್ಪೆಷಲ್? ಅವ್ರ ತಮ್ಮ ಆದ್ರೆ ತಮ್ಮ, ನೀನೇನು ಸ್ಪೆಷಲ್? ಅದೆಲ್ಲ ಅದು ಹಾಗೆಲ್ಲ ಅವ್ರಿಗೆ ಮಾಡಿದೀರಾ, ಅದು ನನಗೆ ಮಾಡಿ ಅಂತ ಕೇಳೋದಿಕ್ ನಾವಿಲ್ಲ. ನೀನ್ ಬೇಕಾದ್ರೆ ಕೇಳ್ಕೊ. ಅದನ್ನೇ ನೀನ್ ಅನ್ಯಾಯ ಮಾಡಿಲ್ಲ ಅಂದ್ರೆ ನೀನ್ ಅನ್ಯಾಯ ಮಾಡಿಲ್ಲ ಅಂದ್ರೆ ನಿಮ್ ಕೇಳಿಸ್ಕೊ ಪುಷ್ಪಲ. ನೀನ್ ಅನ್ಯಾಯ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಓಕೆ ಕೇಳಿದ ಉತ್ತರ ಕೊಡಮ್ಮ. ನಿಮ್ಗೆ ಹಂಗೆಲ್ಲ ಕೊಡೋದಿಕ್ಕೆ ಅವಕಾಶ ಇಲ್ಲ, ಕೊಡ್ಲೇಬೇಕು ಅಂತ ಕಾನೂನಲ್ಲಿ ಇಲ್ಲ. ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹೊರಗುತ್ತಿಗೆ ಅವರು ಅವರ ಇಷ್ಟಾನುಸಾರ ಅವ್ರಿಗೆ ಸರಿ ಅನ್ಸೋ ತನಕ ಅವ್ರು ಇಟ್ಕೋಬಹುದಷ್ಟೇ. ಆದ್ರೆ ತೆಗಿಯೋದಿಕ್ಕೆ ಅವ್ರದ್ದೇನೋ ಒಂದು ರೂಲ್ಸ್ ಪಾಲಿಸಿ ಇರ್ತದೆ ಮಾಡಬೇಕು. ಆದ್ರೆ ನಾನು ಅವ್ರಿಗೆ ಏನ್ ಹೇಳಿದೆ, ಆಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನೋಡ್ರಿ ಮಂಜುನಾಥ ಸ್ವಾಮಿ, ಅವ್ರೇನೋ ತೋರಿಸಿದ್ರಲ್ಲ ಗೂಗಲ್ ಫಾರ್ಮ್ಸ್ ಎಂಟರ್ಡು ಇನ್ನೇನೇನು ಎಲ್ಲಾದ್ರಲ್ಲೂ ಇವ್ರ ತಾಲೂಕು ಮೊದಲು 1ನೇದು ಅಥವಾ 2ನೇ ರ್ಯಾಂಕ್ ಅಲ್ಲಿದೆ. ಅಂದ್ರೆ ಆಕೆ ಆಕೆ ಮತ್ತೆ ಆಕೆ ಜೊತೆಗಿರೋರು ಸರಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ನೀವು ಇದನ್ನೆಲ್ಲ ಪರಿಶೀಲಿಸಿ. ಸರ್ ಅವ್ರು ಬಿಟ್ಬಿಡಿ, ಅವ್ರೇನು ಪರವಾಗಿಲ್ಲ. ನಾವು ನಿಮ್ಮ ಸಿಒ ಅವ್ರಿಗೆ ಮಾತಾಡಿ ಇವ್ರನ್ನೂ ಕರ್ಕೊಂಡೋಗಿ. ಏನ್ ಸರ್ ನೀವೇನಂದ್ರಿ?
ನೀವೇನಾಗಿದೆ ಆಫೀಸರ್ ಇದಕ್ಕೆ ಬರ್ತೀರಿ, ಇವರು ಇದಕ್ಕೇನು ಬರ್ತೀರಾ? ಏನಕ್ಕೆ ಇವರು ಅದನ್ನು ಸಂಜೀವಿನಿ ಅಂದ್ರೆ ಏನು? ನಾನು ಓದ್ತಾ ಇದ್ದೆ, ಗೊತ್ತಿರಲಿಲ್ಲ ನನಗೆ. ಮುಟ್ಟಾದವರಿಗೆ, ಗರ್ಭಿಣಿ ಆದವರಿಗೆ ಪೋಷಕಾಂಶಗಳು ಅಲ್ವೇನಮ್ಮ, ಅದೆಲ್ಲ ತಲುಪಿಸುವಂತದ್ದು ಏನೋ ಒಂದು ಕೆಲಸ. ಜೊತೆಗೆ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಗಳನ್ನ ಮಾಡುವಂಥದ್ದು, ಯಾವುದೋ ಒಂದು ಸ್ವಸಹಾಯ ಸಂಘಗಳನ್ನ ಮಾಡುವಂಥದ್ದು. ಆ ಸಮಾಜ ಗಟ್ಟಿ ಆಗ್ಬೇಕು ಅಂದ್ರೆ ದುರ್ಬಲರಿಗೆ, ಅಸಹಾಯಕರಿಗೆ ಒಂದು ಯಾವುದೋ ಒಂದು ಸರ್ಕಾರದ ಒಂದು ಶಕ್ತಿ ಬೇಕು. ಅದಕ್ಕಾಗಿ ಆ ಶಕ್ತಿ ಕೊಡೋದಕ್ಕೆ ಇವ್ರನ್ನೆಲ್ಲ ನೇಮಕ ಮಾಡ್ಕೊಂಡಿರೋದು. ಆ ಹೆಣ್ಮಗಳು ಚೆನ್ನಾಗಿ ಮಾಡ್ತಾರೆ ಅಂದ್ರೆ, ಮಾಡಿದ್ದಾರೆ ಅಂದ್ರೆ ಹಿಂದಿಂದೆಲ್ಲ ನೋಡಿ. ನೀವು AC ರೂಮಲ್ಲಿ ಕೂತ್ಕೊಂಡು ದರ್ಪ ಯಾರು ನಮ್ಮ ಹತ್ರ ಬಂದವರು, ನಮ್ ಕೇಳಿದವರು, ಇನ್ಯಾರು ಹೇಳಿದವರು ಅಂತೆಲ್ಲ ಸರಿಯಾಗಿ ಕೆಲಸ ಮಾಡ್ತಿರೋರು ಮಾಡಿ. ನಿಮ್ಗೂ ನಿಮ್ಮ ಮಕ್ಕಳಿಗೂ ನಾಳೆ ಅಂತ ಯಾವ್ದಾದ್ರು ಉದ್ಯೋಗ ಸಿಕ್ಕಾಗ ಅವ್ರಿಗೂ ಈ ತರದ ಅನ್ಯಾಯ ಆಗದೆ ಇರುತ್ತೆ. ಅವತ್ತು ಇಲ್ಲ ಅಂದ್ರೆ ಈಗ ನಿನ್ನ ಒಬ್ಳೆ ಇದೆಯಾ, ನೀನ್ ತೆಗಿಬಾರ್ದು ಅಂತ ಕಾನೂನಿಲ್ಲ, ಅವೆಲ್ಲ ಇಲ್ಲ. ಅವೇನೋ ಇದೆಯೇನಮ್ಮ? ಮತ್ತೆ ನೀ ಹಿಂಗೆಲ್ಲ ಮಾತಾಡೋದು ಏನು ಹೇಳೋದು? ನೀನು ಗಂಡು ಹೆಣ್ಣು ಅಂತ ಬರೋದಿಲ್ಲ ಕೆಲಸದಲ್ಲಿ. ಅವ್ರು ಮಾಡಿರೋ ಕೆಲಸ ಪ್ರಾಮಾಣಿಕವಾಗಿ ಮಾಡಿದಾರ ಅಂತ ಬರುತ್ತೆ. ಆದ್ರೆ ಸ್ವಲ್ಪ ಹೇಳಮ್ಮ ಅದೇನೋ. ಕೆಲಸ ಮಾಡ್ತಾ ಇದ್ದು ನಾವು ಅವತ್ತಿಂದ ಸಂಘ ಇವರೇ ಓಪನ್ ಮಾಡಿಸಿದ್ದು. ಅವತ್ತಿಂದ ನಮ್ಮ ಸಂಘ ಫಸ್ಟ್ ಕ್ಲಾಸ್ ಆಗಿದೆ, ನಡೀತಾ ಇದೆ. ಅದೇ ತರ ಇವಾಗ ತಾಲೂಕಲ್ಲೂ ಬಂದ್ರಲ್ವಾ, ಇವಾಗೂ ಏನು ತೊಂದರೆ ಇಲ್ಲ. ಕಪ್ಪಲಮಡುಗು ಪಂಚಾಯತಿ ನಮ್ದು, ಮುಳಬಾಲ್ ತಾಲೂಕು ಪಂಚಾಯತಿಯಲ್ಲಿ ಬಂದು ವಿಚಾರಿಸ್ಕೊಳ್ಳಿ, ಏನೇ ಒಂದು ಪ್ರಾಬ್ಲಮ್ ಎಲ್ಲ ಮುಳಬಾಲ್ ತಾಲೂಕಲ್ಲಿ ನಮ್ಮ ಪಂಚಾಯತಿ ಫಸ್ಟ್ ಪ್ಲೇಸ್ ಆಗಿದೆ. ಆ ತರ ಇದ್ದಾಗ ನಾವು ಇಷ್ಟು ಜನ ಏನಕ್ಕೆ ಬಂದ್ವಿ? ಇಲ್ಲ, ಏನ್ ನಾನು ಕೇಳಿದೆ ಆಗಲೇ, ಬಿರಿಯಾನಿ ಏನಾದ್ರು ಕೊಡ್ತಾರ ಅಂತ. ನನ್ನನ್ನು ಕೇಳ್ಬಿಡಿ, ಅವರನ್ನು ಕೇಳಿ. ನಮ್ಮ ಪಂಚಾಯತಿ ಒಳ್ಳೆ ಶಿಕ್ಷೆ ಹಾಕಿದ್ರೆ ನಮ್ಮಂತವ್ರಿಗೆಲ್ಲ ಸಂಘಗಳಿಗೆ ಸರ್ಕಾರಿ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಮನೆ ಎಲ್ಲ ಹೇಳಿದ್ ನಾನು, ಯಾವ್ದೋ ಒಬ್ಬ ಅಧಿಕಾರಿ ಹೇಳಿದ್ನಲ್ಲಪ್ಪ, ಯಾವ್ದು ನೀವು ಯಾರಾದ್ರೂ ರಿಟೈರ್ಡ್ ಆಗೋ ಅಥವಾ ಟ್ರಾನ್ಸ್ಫರ್ ಆಗೋ ಹೋಗೋವಾಗ ಮೊದಲೆಲ್ಲ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಯಾರೋ SIO ಇನ್ಸ್ಪೆಕ್ಟರ್ ಅಥವಾ ತಹಸೀಲ್ದಾರ್ ರಿಟೈರ್ಡ್ ಆಗಬಾರ್ದು, ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾನೆ ಅಂದ್ರೆ ಊರಿಗೆಲ್ಲ ಬಂದು ಅಡ್ಡ ನಿಂತ್ಕೊಳ್ತಾ ಇತ್ತು. ಹೋಗ್ಬೇಡಿ ಅಂತೆಲ್ಲ ಇವ್ರ ತಡೆ ಹಿಡೀರಿ ಅಂತ. ಆದ್ರೆ ಇವತ್ತಿನ ನಾವಂತವ್ರನ್ನ ಯಾರೋ ನೋಡ್ತಾ ಇದೀವ, ಮಾಡಿದ್ರೆ ಅಂತ ಕೆಲಸ ಮಾಡ್ಬೇಕು. ಅಧಿಕಾರಿ ಇದ್ದ ಅವ್ನ ಈಗ ಆಯಮ್ಮನ್ಗೆ ಅನ್ಯಾಯ ಆಗಿದೆ ಅಂತ ಇವರೆಲ್ಲ ಬಂದಿದ್ದಾರೆ. ನಿಮಗ್ ಬರ್ದೇ ಇರ್ಬೋದು, ನೀವು ಅದಕ್ಕೆ ನೋಡಿ ಸರ್. ಅವ್ರಮ್ಮ CEO ಇಲ್ಲ, CEO ಪರವಾಗಿ ಇವ್ರು ಬಂದಿದ್ದಾರೆ, ಸೀನಿಯರ್ ಆಫೀಸರ್. ಅವ್ರು ಹೇಳ್ತಾರೆ ಅದೇ ಅವ್ರ ಪ್ರಾಮಾಣಿಕತೆ, ಅವ್ರ ದಕ್ಷತೆ, ಅವ್ರ ನ್ಯಾಯ ನೀತಿ ಧರ್ಮ ಏನು ಅನ್ನೋದು ಇವತ್ತು ಅವ್ರು CEO ಏನ್ ಹೇಳ್ತಾರೆ ಅವ್ರ ಮೇಲೆ ನಿಂತಿರುತ್ತೆ. ಅವ್ರ ಪುಣ್ಯ ಬರುತ್ತೋ ಪಾಪ ಬರುತ್ತೋ ಅನ್ನೋದು ಅವ್ರ ಮೇಲೆ ನಿಂತಿರುತ್ತೆ. ಅವರು ನಿಂದೇನು ತಪ್ಪಿಲ್ಲ, ಇಷ್ಟೆಲ್ಲಾ ಜನರ ಪರವಾಗಿ ನೀನ್ ಕೆಲಸ ಮಾಡಿದ್ಯಾ, ಪ್ರಾಮಾಣಿಕವಾಗಿ ಮಾಡಿದ್ಯಾ ಅಂದ್ರೆ ನಿನ್ ರೀಇನ್ಸ್ಟೇಟ್ ಮಾಡುವಂತ ಕೆಲಸ ಇವ್ರು ಮಾಡ್ಬೇಕು. ಮಾಡ್ಲಿಲ್ವಾ ಪಾಪದಲ್ಲಿ ನೀವು ಪಾಲ್ದಾರರಾಗ್ತೀರಾ ಅಷ್ಟೇ. ಆಮೇಲೆ ಇದು ಹೇಳಪ್ಪ, ಹೇಳ್ಬಿಡ ನೀನು ಬೇರೆ ವಿಚಾರಗಳಿದೆ ಅದಕ್ಕೆ ಏನಿಲ್ಲ. ಈಗ ಅವರು ಕೆಲಸದಿಂದ ತೆಗೆದಿದ್ರು, ಮತ್ತೆ ನಮ್ಮ ಮೇಡಮ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ಮಂಜುನಾಥ ಸ್ವಾಮಿನ ಫೋನ್ ಮಾಡಿ ಕೇಳಿದ್ರೆ, ಯಾಕೆ ಸರ್ ನೀವು ನೋಟಿಸ್ ಅಲ್ಲಿ ಪ್ರಗತಿ ಇಲ್ಲ, ಇವರಿಬ್ರು ಜಗಳ ಆಡ್ಕೊಂಡು ಪ್ರಗತಿ ಇಲ್ಲ ಅಂತ ಹೇಳ್ಬಿಟ್ಟು ತೆಗೆದಿದ್ದೀರಾ? ಮುಳಬಾಗ ನನ್ನ ಹತ್ರ ಪ್ರಗತಿ ರಿಪೋರ್ಟ್ ಇದೆ. ಮುಳಬಾಗಲ್ ತಾಲೂಕು ಜಿಲ್ಲೆನಲ್ಲೇ 1ನೇ ಸ್ಥಾನ 2ನೇ ಸ್ಥಾನದಲ್ಲಿ ಇದೆಯಲ್ಲ, ಯಾವ ತರ ತೆಗಿತೀರ ಅಂತ ಹೇಳಿದ್ದಕ್ಕೆ, ಆಗಲ್ಲ ಮೇಡಮ್, ಅದು ಮುಳಬಾಗಲ್ ತಾಲೂಕಿಂದ DSS ಸ್ವಲ್ಪ ಲೀಡರ್ಗಳು ಅಲಿಗೇಷನ್ ಮಾಡಿದ್ದಾರೆ. ಅಯ್ಯಮ್ಮ ಗೌಡ್ರಾಗಿರೋದಕ್ಕಿಂತ ತೆಗಿತೀನಿ ಅಂತ ಹೇಳ್ತಾರಂತೆ. ಸರಿಯಾಗತ್ತಾ ಇದೆ? ಪ್ರಮಾಣ ಮಾಡಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂದ್ಗಡೆ ಸರಿಯಾಗತ್ತಾ ಸರ್? ಇದು ಜಾತಿ ನಡ್ಬಿಟ್ಟು ದುಡ್ಡು ತೆಗಿತಾರೆ ಗೌಡ್ರಲ್ಲಿ ಹುಟ್ಟಿದ ತಪ್ಪ ಇವ್ರಿಗೆ ಮಾತಾಡ್ತೀಯಲ್ಲ ಬಿಡು. ನೀವು ಏನಮ್ಮ ಎರಗ ಮಾತಾಡ್ಕೊಡುದು, ದಯ ಪಡ್ಕೊಂಡು ಮಾತಾಡ್ಕೊಡುದು ಎಂತ ಮಾಡ್ಲಿ? ನೀವು ಮೇ ಮಾತಾಡಕ್ ಕಾವಲ್ಲ ಚೆಪ್ಪ ಇರಮ್ಮ, ನಿನ್ನಲ್ಲ ಹಂಗೆಲ್ಲ. ಒಂದ್ ನಿಮಿಷ ಇರಮ್ಮ, ಹಂಗಲ್ಲ ಇರಮ್ಮ, ಒಂದ್ ನಿಮಿಷ. ನೀವು ಆ ತರಕ್ಕೆ ಜಾತಿ ಭೇದ ಅದು ಇದು ಮಾಡಿ ಅದಕ್ಕೇನೋ ತೋರಿಸೋದು ಸಲ್ಲದ ನಡವಳಿಕೆ. ಕಂಡಕ್ಟ್ ಅನ್ಬಿಕಮಿಂಗ್ ಅನ್ ಆಫೀಸರ್ ಅಂತ ಏನಂದ್ರೆ ಅಧಿಕಾರಿಗೆ ಹುದ್ದೆಗೆ ತಕ್ಕದಲ್ಲದ ನಡವಳಿಕೆ. ಆಮೇಲೆ ಇಷ್ಟು ಸೋಷಿಯಲ್ ಆಗ್ಬೇಡಿ, ಅವ್ರ ಜೊತೆಗೆಲ್ಲ ಈ ತರಕ್ಕೆ ಮಾತಾಡೋಷ್ಟು ಸೋಷಿಯಲ್ ಆಗ್ಬೇಡಿ. ವಿಚಾರಗಳೆಲ್ಲ ಫೋನಲ್ಲಿ ರೆಕಾರ್ಡ್ ಆಗುತ್ತೆ, ಇನ್ನೊಂದು ಆಗುತ್ತೆ, ನಿಮ್ಮ ಮೇಲೆ ಕೇಸುಗಳು ಬೀಳುತ್ತೆ. ಸೋಷಿಯಲ್ ಆಗ್ಬೇಡಿ. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿ ಮಂಜುನಾಥ ಸ್ವಾಮಿ. ಇಷ್ಟು ಸೋಷಿಯಲ್ ಆಗ್ಬಿಟ್ಟು ಅವ್ರಿಗೆ ಅದಕ್ಕೆ ತೆಗೆದು ಇದಕ್ಕೆ ತೆಗೆದು ಅದು ಸತ್ಯನೇ ಆಗಿರೋದಿಲ್ಲ. ಸುಮ್ಮನೆ ಕುಶಾಲ್ ಅಂತಾರಲ್ಲ, ನಮ್ಮಲ್ಲಿ ಕುಶಾಲ್ ಅಲ್ವೇನಪ್ಪ, ಕುಶಾಲ್ ಮಾತಾಡ್ತಾರ ಅಂತಾರಲ್ಲ, ಮತ್ತೆ ಕನ್ನಡದಲ್ಲಿ ಏನಂತಾರ ಅಂತ ಸಿಲಿಗೆಗೆ ತಮಾಷೆಗೆ ಇವೆಲ್ಲ ಮಾತಾಡ್ಬೇಡಿ. ನೀವು ಸರ್ಕಾರಿ ಜವಾಬ್ದಾರಿ ಹುದ್ದೆಯಲ್ಲಿ ಇರುವಂತವ್ರು ಒಂದು ಎಟಿಕೆಟ್ ಅಂತ ಇರುತ್ತೆ, ಅದ್ರ ದಯವಿಟ್ಟು ಕಾಪಾಡ್ಕೊಳ್ಳಿ, ಮಾಡ್ಕೊಳ್ಳಿ. ಸರ್ ನಿಮ್ದು ನೀವು ಅಲ್ಲೇ ಇರಿ, ಅದ್ರದ್ದು ಅವ್ರದ್ದೇನೋ ಮಾಡ್ಬೇಕು, ಆಮೇಲೆ ಕೇಳೋಣ. ಇಂದಿರಾ ಎಲ್ಲಮ್ಮ ಬಾರಮ್ಮ, ಇನ್ಯಾರು ಸರ್ ಅವ್ರದ್ದು ಒಂದು ಇದು ಮಾಡಿದ್ದಾರೆ ಗ್ರಾಮ ಪಂಚಾಯತ್, ನಿಮ್ಮ ಜಿಲ್ಲಾ ಪಂಚಾಯತಿ ವಿಚಾರಕ್ಕೆ ನೀವು ನಿಂತ್ಕೊಳ್ಳಿ ಸರ್. ನೀವು ಬನ್ನಿ, ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿ ಬರಲಿ. ಇದು ಶ್ರೀನಿವಾಸಪುರ ತಾಲೂಕು ಅದು ಇದಂತೆಲ್ಲ ಸೇರ್ ಮಾಡಿದ್ದಾರೆ, ಬೇರೆ ತಾಲೂಕುಗಳಲ್ಲೂ ಜನರಲ್ ಆಗಿರೋದು ನಾನು ಹೇಳ್ತೀನಿ.
ಮೊದಲು ಅಧಿಕಾರಿಗಳು ಗುರುತಿನ ಚೀಟಿ ಧರಿಸದೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಲ್ಲಾ ಕಡೆನೂ. ಸಾದಿಕ್ ಹಾಕೊಂಡೇನಪ್ಪ ನೀನೇ ನನ್ಗೆ ಹೇಳೋದು ಅಂತೀಯ ಅಷ್ಟೇ. ಅಷ್ಟೇ ನೀನ್ ಯಾವ ನನ್ಗೆ ಹೇಳೋದು, ನೀನ್ ಆಗ ಹೇಳ್ಬಿಟ್ಟು ಅಂದ್ರೆ ನಾ ಹಾಕೊಂಡ್ರೆ ನಂಗೆ ಮರ್ಯಾದೆ ಬೇಡ. ಹೋಗಿ ಹಾಕೋ ಬಾರಗಣ ಹೊರಡೆ ಹೋಗ್ಬಿಟ್ಟು ಬಾ ಆಚೆಗೆ. ದಯವಿಟ್ಟು ಹಾಕೊಳ್ಳಿ, ಇಲ್ಲಾಂದ್ರೆ ಯಾವನಾದ್ರು ಬಡಿದ್ರೆ ನಿಮ್ ಕೇಸ್ ಹಾಕೋದಿಕ್ಕೂ ಸೆಕ್ಷನ್ 353 ಸರ್ಕಾರಿ ಕರ್ತವ್ಯ ಗಡ್ಡೆ ಅಂತ ಕೇಸ್ ಹಾಕೋದಿಕ್ಕೂ ಆಗಲ್ಲ. ಆಗ್ತಾ ಇಲ್ಲ, ನೀವು ಹಾಕೋಬೇಕು ಸರ್. ಸ್ವಲ್ಪ ಆ ಮರ್ಯಾದೆಯನ್ನು ಕಡಿಮೆನಾ? ನಾನು ಅಮೆರಿಕದಲ್ಲಿ ಕೆಲಸ ಮಾಡಿ ಬಂದವನು, ಇಲ್ಲೇ ಈ MNCಗಳಲ್ಲಿ ಕೆಲಸ ಮಾಡಿದವನು. ಆ ಬಿಲ್ ಗೇಟ್ಸ್ ಗೊತ್ತಲ್ವಾ, ಮೈಕ್ರೋಸಾಫ್ಟ್, ಅವನ ಕಂಪನಿ ಅವನ CEO, ಅವನೇ ಮಾಲೀಕ. ಅವನು ಕೂಡ ಕಂಪನಿಗೆ ಬಂದಾಗ ಹಾಕೊಂಡು ಬರ್ತಾನೆ, ಅವನು ಕೂಡ ಏನದು ಸ್ವೈಪ್ ಮಾಡಿ ಹೋಗ್ತಾನೆ. ದಯವಿಟ್ಟು ಗೌರವ ಘನತೆಯಿಂದ ಹಾಕೊಳ್ಳಿ, ಒಳಗಡೆ ಬಿಟ್ಕೋಬೇಡಿ, ಆಚೆ ಬಿಟ್ಕೊಳ್ಳಿ. ನಾನು ಅನೇಕ ಕಡೆ ನೋಡಿದ್ದೀನಿ, ಅಲ್ಲೆಲ್ಲೋ ಕಲಗಟ್ಟಿಗೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಸಬ್ ರಿಜಿಸ್ಟ್ರಾರ್ ಟ್ರಾನ್ಸ್ಫರ್ ಆಗಿದ್ದಕ್ಕೋ ಇನ್ನೇನಕ್ಕೋ FDA ಪ್ರಭಾರಿ ಸಬ್ ರಿಜಿಸ್ಟರ್ ಮಾಡ್ತಾರೆ. ಅವನು ಸಬ್ ರಿಜಿಸ್ಟ್ರಾರ್ ಕಚೆ ರೂಮಲ್ಲಿ ಕೂತಿದ್ದಾನೆ. ಅವನ ಚೇಬರಲ್ಲಿ ಯಾರ್ದಾನೆ FD ಚೇರಲ್ಲಿ ಇವಾಗ ಡೀಡ್ ರೈಟರ್ ಕೂತಿದ್ದಾನೆ. ನಾವು ಹೋಗಿ ಅವತ್ತು ಕೇಸ್ ಹಾಕಿ ಅವತ್ತೆಲ್ಲ ಮಾಡಿದೀವಿ, ವಿಡಿಯೋ ಎಲ್ಲ ಮಾಡಿದೀವಿ, ಕೇಸ್ ಬರ್ದಿಲ್ಲ. ಮಾಡಿದ್ರೆ ಇಂಪರ್ಸನೇಷನ್ ಅಂತ ಅಲ್ವಾ ಕಾಸಿಂ ಅವರೇ? ವ್ಯಕ್ತಿ ತಾನಲ್ಲದನ್ನ ತಾನು ಅಂತ ಹೇಳೋಂತ ಇಂಪರ್ಸನೇಷನ್ ಅಂತಾರೆ. ಕನ್ನಡದಲ್ಲಿ ಸರಿಯಾದ ಪದ ಗೊತ್ತಿಲ್ಲ ನನಗೆ. ತಾನಲ್ಲದನ್ನ ತಾನು ಅಂತ ಹೇಳೋದು ಅದು ಕ್ರಿಮಿನಲ್ ಅಫೆನ್ಸ್ ಅಲ್ವಾ? ದಯವಿಟ್ಟು ಅದಕ್ಕೆ ಆ ಥರಕ್ಕೆ ಆಗಬಾರ್ದು. ಬೇರೆ ಯಾರೋ ಬಂದು ನಿಮ್ಮ ಸ್ಥಾನದಲ್ಲಿ ಕೂತ್ಕೊಂಡು ಅವನೊಬ್ಬ ಇದ್ದ CM, ಅವನ ಸೈನ್ ಅವನ ಮಗ ಸೈನ್ ಮಾಡಿದ್ದಕ್ಕೆ ಹೋಗಿ ಜೈಲ್ಗೆ ಹೋಗಿದ್ದ. ನೀವು ಯಾರಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಮ ಸ್ಥಾನವನ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ಆಮೇಲೆ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ನಿಲ್ದಿರೋದು ನಮ್ಮವರು ಒಂದಷ್ಟು ಹೇಳಿದ್ದಾರೆ. ಅದೆಲ್ಲ ಇಂಡಿಪೆಂಡೆಂಟ್ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಕೊಡ್ತಾರೆ. ಕಚೇರಿ ವೇಳೆಯಲ್ಲಿ ಅಧಿಕಾರಿಗಳು ಕಚೇರಿ ಲಭ್ಯವಿರುವುದಿಲ್ಲ. ಅದಕ್ಕೇನು ಮಾಡಬೇಕು ಮಾಡಿ ಸರ್. ಅಧಿಕಾರಿಗಳು ಆಚೆ ಹೋದಾಗ ಮೂವ್ಮೆಂಟ್ ರಿಜಿಸ್ಟರ್ ಅಲ್ವಾ ಸರ್? ಮೂವ್ಮೆಂಟ್ ರಿಜಿಸ್ಟರ್ ಇದ್ರೆ ಅವ್ರು ಬಂದಿಲ್ಲ ಎಲ್ಲಿ ಹೋಗಿದಾರೆ ಅಂತ ಇರುತ್ತಲ್ಲ, ಅದನ್ನ ಮೇಂಟೈನ್ ಮಾಡೋದಕ್ಕೆ ಅಲ್ಲ. ಆಫೀಸಿಂದ ಈ PDO ಆಚೆಗೆ ಹೋಗ್ತಾನೆ ಫೀಲ್ಡ್ ವಿಸಿಟ್ ಅಂತ ಮಾಡ್ಬಿಟ್ಟೆ ಹೋಗ್ಬೇಕಲ್ವಾ ಪೇಪರ್ ಇದರಲ್ಲಿ, ಅವಾಗ ಗೊತ್ತಾಗಬೇಕು. ದಯವಿಟ್ಟು ಅದನ್ನ ಎನ್ಫೋರ್ಸ್ ಮಾಡೋದಕ್ಕೆ ಹೇಳಿ. ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ನಾವೇನೆ ಮಾಡಿಕೊಟ್ಟಿರೋ ಲೆಟರ್ಗೇನೆ ಸರ್ಕಾರದಿಂದ ಒಂದು ಸುತ್ತೋಲೆ ಇದೆ, ನೀವು ಯಾರು ಕಳಿಸಿ, ನಾನು ಎಲ್ಲ ಸುತ್ತೋಲೆಗಳನ್ನು ಕಳಿಸ್ತೀನಿ. ಸಾರ್ವಜನಿಕರು ಬಂದಾಗ ಅವರನ್ನು ಗೌರವದಿಂದ ಕೂರಿಸಿ, ಅದರಲ್ಲೂ ಹಿರಿಯರಾಗಿದ್ದಾಗಂತೂ ಇನ್ನೂ ಗೌರವದಿಂದ ಕೂರಿಸಿ ಅವರಿಗೆ ಸ್ಪಂದಿಸಿ ಕೆಲಸ ಮಾಡಿಕೊಡ್ತಕ್ಕದ್ದು ಅಂತ. ನೀವೇನ್ ಮಾಡ್ತಿದ್ದೀರೋ ಗೊತ್ತಿಲ್ಲ, ನಿಲ್ಸ ಮಾತಾಡ್ತಿರೋ ಗೊತ್ತಿಲ್ಲ. ದಯವಿಟ್ಟು ಕೂರ್ಸಿ ಮಾತಾಡ್ಸಿ. ನಿಮ್ಮ ತಂದೆಯವರು ಇದ್ದಾರಾ ಸರ್? ನಿಮ್ಮ ತಂದೆಯವರು ಇದ್ದಾರೆ? ತಾಯಿ ಇದ್ದಾರಾ? ತಾಯಿನೂ ಇಲ್ಲ, ಇರ್ಲಿ. ನಿಮ್ಮ ತಂದೆ ಇದಾರಲ್ವಾ? ನಿಮ್ಮ ತಂದೆ ಯಾವುದೋ ಒಂದು ಜಮೀನು ವಿಚಾರಕ್ಕೋ ಇನ್ನೊಂದು ವಿಚಾರಕ್ಕೋ ಒಬ್ಬ ತಹಸೀಲ್ದಾರ್ ಆಫೀಸ್ಗೋ ಎಲ್ಲೋ ST ಹತ್ರ ಹೋದಾಗ ಏನ್ರಿ ಬಂದಿದ್ದು ಆಮೇಲೆ ಅಂದ್ರೆ ನಿಮಗೆ ನೀವು ಎಷ್ಟು ಆಫೀಸರ್ ಆಗಿದ್ರೆ ಏನು? ಯಾಕಂದ್ರೆ ನಿಮ್ಮಪ್ಪ ಆಗ್ಲಿ ನಮ್ಮಪ್ಪ ಆಗ್ಲಿ ನಾನು ಇಂಥವ್ರ ಮಗ ಇಂಥವ್ರ ಅಪ್ಪ ಅಂತೇನು ತಲೆ ಹಣೆ ಬಟ್ಟೆ ಮೇಲೆ ಹಾಕೊಂಡು ಹೋಗಿರಲ್ವಲ್ಲ, ಹೋಗ್ಕೊಂಡು ಹೋಗಿರ್ತಾರ. ಅದೇ ರೀತಿಲೇ ನಿಮ್ಮ ಹತ್ರ ಬಂದಿರೋರು ಯಾವನೇ ಇರಲಿ, ಅವ್ನು ಹಿನ್ನೆಲೆ ಬೇಡ. ಪ್ರಜಾಪ್ರಭುತ್ವದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೂ ನಮಗಿರೋ ಅಷ್ಟೇ ಹಕ್ಕಿರೋದು. ಒಂದು ಓಟು, ಒಂದು ವ್ಯಕ್ತಿ, ಒಂದು ಓಟು, ಒಂದು ಮೌಲ್ಯ ಅಲ್ವಾ? ಹಾಗಾಗಿ ನಿಮ್ಮ ಜವಾಬ್ದಾರಿ ಜನರ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಿರೋದು. ದಯವಿಟ್ಟು ಸಾರ್ವಜನಿಕರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಾರಲ್ವಾ, ಗೌರವದಿಂದ ಮಾತಾಡ್ಸಕ್ಕೆ ಹೇಳಿ. ಪ್ರಭಾವಶಾಲಿಗಳಿಗೆ ಮಾತ್ರ ಕೆಲಸ ನಡೆಸಿದ್ದು ಸಾಮಾನ್ಯ ಜನರ ಸಮಸ್ಯೆಗಳು ಕಡೆಗಣಿಸಲಾಗುತ್ತಿದೆ ಅಂತ ಒಂದಿದೆ. ಪ್ರಭಾವಶಾಲಿಗಳು ಅಂದ್ರೆ ಯಾರು? ಬಿಳಿ ಬಟ್ಟೆ ಹಾಕೊಂಡು ಯಾರು ಇಲ್ವಾ? ಇಲ್ಲೇ 5 ಬೆಳ್ಳಗೆ 5 ಉಂಗ್ರ ಹಾಕೊಂಡು ಕುತ್ತಿಗೆ ನಾಯ್ಚನ, ನೀವು ಪಾಪ ಇವರು ಆ ಥರದ್ದು ಏನಲ್ಲ. 5 ಬೆಳ್ಳಗೆ 5 ಉಂಗ್ರ ಹಾಕೊಂಡು ಕುತ್ತಿಗೆ ನಾಯ್ಚನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಬಾಡೂಟ ಮಾಡ್ಕೊಂಡು ತಿಂದಿರು ಕಾಣಿಸ್ತಾರಲ್ಲ ನಮಗೆ. ಅವ್ರು ಮಾತ್ರ ಮನುಷ್ಯರ ನಿಮ್ಮ ಲೆಕ್ಕದಲ್ಲಿ, ನಿಮ್ಮ ಅಧಿಕಾರಿಗಳ ಲೆಕ್ಕದಲ್ಲಿ. ಅವ್ರು ಯಾರೋ ನಮ್ಮ ಹುಡುಗ ಹೇಳ್ತಾ ಇದ್ರು, ಎಲ್ಲಪ್ಪ ಗ್ರಾಮ ಪಂಚಾಯತಿ ಯಾರೇ KD ಬಿಲ್ ಸಿಕ್ಕವನ ಎಲ್ಲ ಆ ಹುಡುಗ ಅವರು ಅವ್ರ ತಾಯಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರಂತೆ. ಅವ್ರಿಗೆ PDO ಗೌರವ ಕೊಡೋದು, ಯಾರ್ಯಾರಿಗೋ ಲೋಕಲ್ ಪುಡಾರಿಗಳಿಗೆ ಅವರಿಗೆ ಕೊಡೋದು. ಯಾಕಂದ್ರೆ ಇವ್ ಅವ್ರು ಹೇಳಿದಕ್ಕೆಲ್ಲ ಇವ್ರ ಅಮ್ಮ ಸೈನ್ ಮಾಡಲ್ವಲ್ಲ ಅಂತ. ಹಾಗಾಗಿ ಪ್ರಭಾವಶಾಲಿಗಳು ಅಂದ್ರೆ ಯಾರು? ಬ್ರೋಕರ್ಗಳು. ಇವ್ರು ಸಹಾಯ ಮಾಡುವಂತವ್ರು, ಅನುಕೂಲ ಮಾಡ್ಕೊಡೋಂತವ್ರು. ಡ್ರೆಸ್ ನೋಡ್ಕೊಂಡು ನೀವು ಮಾಡ್ಕೊಳ್ಬೇಕು. ದಲ್ಲಾಳಿಗಳು ಕಚೇರಿಗೆ ಬರದೇ ಇರೋ ತರಕ್ಕೆ ನಿಮ್ಮೆಲ್ಲ ಆಫೀಸ್ಗಳಲ್ಲಿ ಇವಾಗ ಪಂಚಾಯತಿಗಳಲ್ಲಿ ಇದೆಯಾ ಸರ್? 3 ಗಂಟೆಗೆ ಬರ್ತಾಳೆ ಇದೆಯಾ? ಆ CCTV ಕೆಲಸ ಮಾಡೋ ತರಕ್ಕೆ ನೋಡ್ಕೊಳ್ಳಿ. ನಿಮ್ಗೆ ಗೊತ್ತಿರಲಿ, ವಿಧಾನಸೌಧದ ಪ್ರಿನ್ಸಿಪಲ್ ಸೆಕ್ರೆಟರಿ ರೂಮ್ ಅಲ್ಲಿ ನನಗೆ ಗೊತ್ತಿರೋ ಹಂಗೆ ಕೊಪ್ಪಳದ ಎಷ್ಟೋ 7-10 ಗ್ರಾಮ ಪಂಚಾಯತಿ ಕಚೇರಿಗಳನ್ನ ಡೈರೆಕ್ಟ್ ಆಗಿ ವಿಧಾನಸೌಧದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ನೋಡುವಂತ ವ್ಯವಸ್ಥೆ ಆಗಿತ್ತು. ಅದೇನೋ ವಿಶೇಷವಾಗಿ ಕೊಪ್ಪಳದಲ್ಲಿ ಇಷ್ಟು ಗ್ರಾಮ ಪಂಚಾಯತಿಗಳನ್ನ CCTV ಮಾಡಿ ಅದನ್ನ ಡೈರೆಕ್ಟ್ ಆಗಿ ನೆಟ್ವರ್ಕ್ ಕನೆಕ್ಟ್ ಮಾಡಿ ಎಲ್ಲಿ ನೋಡೋಂಗೆ ವಿಧಾನಸೌಧದಲ್ಲಿ ನೋಡೋಂಗೆ ವ್ಯವಸ್ಥೆ ಆಗಿದೆ. ನಿಮ್ಮ CEO ಮನಸ್ಸು ಮಾಡಿದ್ರೆ
ಅವರು ಅಥವಾ ಸಿಇಒ ಇಒ ಆ ಇಒಗಳು ಅವ್ರನ್ನ ಬಿಟ್ಟು ಮಾಡಲ್ಲ ಸರ್. ಆ ಇಒ ಅಂತ ಅವ್ರು ಹೇಳ್ತಾ ಇದ್ರು. ಇವ್ರು ಹೇಳ್ದಂಗೆ ಏನಾದ್ರು ಆಯ್ತದ ಯಾವ ತಾಲೂಕಪ್ಪನ ಮಾಲೂರು ತಾಲೂಕು ಸ್ವಲ್ಪ ನೋಡಿ. ಆ ಇಒ ಸ್ವಲ್ಪ ಅಯೋಗ್ಯ ಇದ್ದಂಗಿದ್ದಾನೆ. ಇವ್ರ ತರಕ್ಕೆ ಸ್ವಲ್ಪ ಸಲಿಗೆಯಿಂದ ಮಾತಾಡ್ತಾರೆ ಕಾಣುತ್ತಾನೆ. ಅವೆಲ್ಲ ಬೇಡ. ಒಂದು ರೀತಿನಲ್ಲಿ ಏನಂತಾರೆ ಒಂದಿದಿರುತ್ತೆ ಸೌಜನ್ಯದಿಂದ ಮತ್ತೆ ಅದು ಅಧಿಕೃತವಾಗಿ ಮಾತಾಡೋ ತರಕ್ಕೆ ಮಾತಾಡಬೇಕು. ಸಾರ್ವಜನಿಕ ಪಂಚಾಯತಿಗಳಲ್ಲಿ ಸಿಸಿ ಕ್ಯಾಮೆರಾಗೆ ಕೆಲಸ ಮಾಡ್ತಾ ಇಲ್ಲ ಕಸ ವಿಲೇವಾರಿ ಮತ್ತು ತ್ಯಾಜ್ಯ ನಿರ್ವಹಣೆ ಸರಿಯಾದ ಸಮಯಕ್ಕೆ ಮತ್ತು ಸಮರ್ಪಕವಾಗಿ ಆಗುತ್ತಿಲ್ಲ. ಕಸ ನಿರ್ವಹಣೆ ಮಾಡೋದಕ್ಕೆ, ಸೆಗ್ರಿಗೇಷನ್ ಮಾಡೋದಕ್ಕೆ 1 ಗುಂಟೆ 2 ಗುಂಟೆ ಜಮೀನೆಲ್ಲ ತಗೊಂಡು ಸಪರೇಟ್ ಮಾಡಿ ಆಮೇಲೆ ಮಾಡೋದಿಕ್ ಮಾಡಿದೀರಾ. ಪ್ಲಸ್ ಗಾಡಿಗಳು ಕೊಟ್ಟಿದ್ದೀರಾ. ಆ ಗಾಡಿಗಳಿಗೆ ಹೆಣ್ಮಕ್ಳೇ ಡ್ರೈವರ್ ಅಲ್ವಾ? ನಡೀತಿದ್ಯಾ? ನಡೀತಾ ಇಲ್ಲ ಸರ್. ಅದು ಇದೇನಮ್ಮ ನೀನು ಡ್ರೈವರ್ ಏನಮ್ಮ? ವೆರಿ ಗುಡ್. ನಿನ್ ಓಡ್ತಾನೆ, ನಿನ್ ಗಂಡ ಓಡಿಸ್ತಿದ್ದಾನ? ನೀನೇ ಓಡಿಸ್ತಿದ್ಯಾ? ಕೆಲಸ ಮಾಡ್ತಾ ಇದೀಯಾ? ಗಾಡಿ ಕೆಲಸ ಮಾಡ್ತಾ ಇದೀಯಾ? ಅದು ಸಬಲೀಕರಣ, ಮಹಿಳಾ ಸಬಲೀಕರಣ ಅನ್ನೋ ಉದ್ದೇಶದಿಂದ ಗಾಡಿಗಳನ್ನ ಕೊಟ್ಟು ಮಾಡ್ತಿದಾರಲ್ವಾ? ಅದು ನೋಡಿ, ಅವರೇ ಡ್ರೈವರು. ನಾಳೆಗೆ ಅಮ್ಮನಿಗೆ ನೋಟಿಸ್ ಕೊಟ್ಬಿಟ್ಟು ತೆಗೆದ್ಬಿಡಿ. ಅಲ್ಲ ಸರಿ. ಈಗ ಅದಕ್ಕೆ ಇವಾಗ ಅಮ್ಮ ಬಂದು ಇಲ್ಲ ನಮ್ದು ಗಾಡಿ ಓಡ್ತಾ ಇಲ್ಲ, ನಮಗೆ ಸಂಬಳ ಕೊಡ್ತಾ ಇಲ್ಲ ಅಂದಿರಲ್ವಾ? ಆಯಮ್ಮನ ಇಯಮ್ಮನ್ ತೆಗೆದಂಗೆ ಆಯಮ್ಮನ ತೆಗೆದ್ಬಿಡಿ. ಇವಾಗ ತೆಗಿತೀರಾ ಸರ್? ನೋಡಿ, ಎಲ್ಲಾ ಗಾಡಿಗಳು ಅಪ್ ಟು ಡೇಟ್ ಇರಬೇಕು, ಸರ್ವಿಸ್ ಆಗಿರ್ಬೇಕು. ಅವು ನಿರಂತರ ಪ್ರತಿ ದಿವಸನೂ ರನ್ ಆಗ್ತಾ ಇರಬೇಕು. ಒಂದು ಗ್ರಾಮ ಪಂಚಾಯತಿಲಿ ಒಂದು ವೆಹಿಕಲ್ ಏನೋ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಪಕ್ಕದ ಊರಿನಲ್ಲಿ ಕೆಲಸ ಮಾಡಿ ಮುಗಿಸಿರುವಂತ ಗಾಡಿ ಇಲ್ಲಿಗೆ ಮಧ್ಯಾಹ್ನ ಮೇಲೆ ಬರೋ ಹಾಗೆ ಮಾಡಬೇಕು. ತುಂಬಾ ಸಿಂಪಲ್ ಇವೆಲ್ಲ ಡಿಸ್ಕ್ರಿಷನರಿ ಪವರ್ ನೀವು ಬಳಸಬಹುದು. ದಯವಿಟ್ಟು ಅದನ್ನ ಮಾಡಿ. ಸುಮ್ನೆ ಯಾರಪ್ಪಂದೋ ದುಡ್ಡು ಎಲ್ಲಿಂದನೋ ಬಂದಿಲ್ಲ. ನಿಮ್ಮ ತೆರಿಗೆ ಹಣದಲ್ಲಿ ವಾಚ್ ಎಷ್ಟೋ ಗೊತ್ತಿಲ್ಲ ಸರ್, ಆದ್ರೆ ನಿಮ್ ತೆರಿಗೆನೂ ಅದಕ್ಕೆ ಹೋಗಿ ಅಲ್ವಾ? ಅದಕ್ಕೆ ಮರ್ಯಾದೆ ಬೇಡವಾ? ಅಡಿಬಿಟ್ಟಿ ದುಡ್ಡು ಅಂತಾರೆ ಉತ್ತರ ಕರ್ನಾಟಕ ಅಂತ. ಅಡಿಬಿಟ್ಟಿ ದುಡ್ಡು ಇದೆಲ್ಲ ಜನರ ತೆರಿಗೆ ಹಣ ಅಲ್ವಾ? ಯಾಕಮ್ಮ ಬಂದಿಲ್ಲ? ನೀನ್ ಯಾರಿಗೆ ಅಂತ ಇವ್ರಿಗೆ ಅವ್ರಿಗೆ ಯಾರಿಗಾರು ಕೇಳಿದ್ರಾ? ಪರವಾಗಿಲ್ಲ, ನೀನ್ ಪರವಾಗಿಲ್ಲ, ಒಳ್ಳೆ ಹೆಣ್ಮಗಳು. ಇವ್ರ ತರಕ್ಕೆ ಸಾಲ ತಗೊಂಡು ಸಾಲ ಕೊಡೋ ಕೆಲಸ ಇಟ್ಕೊಂಡಿಲ್ಲ. ಆಮೇಲೆ ಇಷ್ಟು ನಾನು ಇಂಪಾರ್ಟೆಂಟ್ ಆಗಿ 7 ವಿಚಾರ ಅದರಲ್ಲಿ ಪಾಯಿಂಟ್ ಬೇಕಾದ್ರೆ ಹಾಕೊಡ್ತೀನಿ. ಅದರಲ್ಲಿ ಇವು ಜನರಲ್ ಆಗಿ ಇರ್ರೆಸ್ಪೆಕ್ಟಿವ್ ಆಫ್ ದ ವಿಲೇಜಸ್ ಅಂಡ್ ಗ್ರಾಮ ಪಂಚಾಯತ್ಸ್, ಇವು ಎಲ್ಲಾ ಕಚೇರಿಗಳಲ್ಲೂ ಇರುವಂತಹ ಸಮಸ್ಯೆಗಳು, ಅದನ್ನ ಮಾಡಿ. ಆಮೇಲೆ ಇದು ಕಾರಂಗಿ ಗ್ರಾಮದ ಯಾರಪ್ಪ ಬಂದಿಲ್ಲ? ಆ ಊರಲ್ಲಿ ಒಳಚರಂಡಿ ಸಮಸ್ಯೆ ಇದೆಯಂತೆ, ಅದು ಪರಿಹಾರ ಆಗಿಲ್ಲ ಅಂತಾರೆ. ಕೊಟ್ಟುಗುಂಟೆ ಯಾರಪ್ಪ? ಕೊಟ್ಟುಗುಂಟೆ ಯಾರು? ಬಾರಮ್ಮ. ಏನಮ್ಮ ನಿಮ್ಮೂರಿಂದ ಒಳಚರಂಡಿ ಸಮಸ್ಯೆ? ನೀನೇನ ಹೇಳಿರೋದು? ಇವರೇ ಹೇಳಿರೋದಾ? ಬರ್ಕೊಳ್ಳಿ ಸರ್, ಯಾರು ನೋಟ್ ಮಾಡ್ಕೊಳ್ಳಿ, ಅದನ್ನ ಕೊಡ್ತೀವಿ. ಯಾವ ತಾಲೂಕಿದ? ಸರ್, ಇದ್ರ ಸಂಬಂಧಪಟ್ಟ ಹಾಗೆ ಒಂದು ಹೇಳ್ತೀನಿ. ಅವ್ರ ಮನೆ ಪಕ್ಕದಲ್ಲೇನೆ ಒಂದು ಹಳ್ಳ ತರ ತೋಡಿದ್ದಾರೆ. ಊರಿನ ಚರಂಡಿ ನೀರೆಲ್ಲ ಅವ್ರ ಮನೆ ಪಕ್ಕದಲ್ಲೇ ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಏನು ತಗೊಂಡಿಲ್ಲ. ಆಮೇಲೆ ಅಲ್ಲಿ ಮಕ್ಕಳು ಬಿದ್ದು ಸ್ಕಿನ್ ರ್ಯಾಷಸ್ ಎಲ್ಲ ಆಗಿ ಅವ್ರು ಹಾಸ್ಪಿಟಲೈಸ್ ಆಗಿದ್ದಾರೆ. ಅದಾದ್ಮೇಲೆ PDO ಅವ್ರಿಗೆ ಫೋನ್ ಮಾಡಿದ್ರೆ PDO ಲಿಟ್ರಲ್ ಆಗಿ ಏನ್ ಮಾತಾಡ್ತಾರೆ ಅಂದ್ರೆ, ನೀವೇನ್ ನಮ್ಗೆ ಹೇಳೋದು ಅನ್ನೋ ತರಕ್ಕೆ ಒಂದು ರೌಡಿಗಳ ರೀತಿಯಲ್ಲಿ ಮಾತಾಡ್ತಾರೆ. ಮತ್ತೆ ಈಗಲೇ ಸರ್ ನೀವು ಮುತ್ತುಪಲ್ಲಿ ಗ್ರಾಮ ಪಂಚಾಯತಿ PDO ಏನಮ್ಮ ಅವ್ರ ಹೆಸರು? ಅವ್ರ ಹೆಸರು ಮಂಜುನಾಥ ಸ್ವಾಮಿನಾ? ಬರ್ಕೊಳ್ಳಿ. ಮುತ್ತುಪಲ್ಲಿ ಗ್ರಾಮ ಪಂಚಾಯತಿ PDOಗೆ ಈಗಲೇ ನೀವು ಇದು ಮೀಟಿಂಗ್ ಮುಗಿದ ತಕ್ಷಣ ಕಳ್ಳ ನೋಡ್ತಾ ಇರ್ಬೋದು ಇದರಲ್ಲಿ ವಿಡಿಯೋದಲ್ಲಿ. ನಿಮ್ಗೆ ಯಾಕೆ? ಹೌದು, ಕರೆಕ್ಟ್ ಅಲ್ಲ ನಮ್ಮ ಮಂಜುನಾಥ ಸ್ವಾಮಿ ಚರಂಡಿ ಕಾಮಗಾರಿ ಮಾಡಿಲ್ಲ ಸರ್. ಆ ಕಾಮಗಾರಿನ ಜಸ್ಟ್ ಸ್ವಲ್ಪ ಕೂಲಿ ಕಾರ್ಡ್ನ ಕರೆದುಬಿಟ್ಟು ಚನ್ಕೆಯಲ್ಲೆಲ್ಲ ತೆಗೆಸಿದ್ದಾರೆ ಅಷ್ಟೇನೆ. ಅಲ್ಲಿ ಡ್ರೈನೇಜ್ ಮಾಡಿ ಅಂತಂದ್ರೆ ಅದು ಸರ್ಕಾರಿ ಅಲ್ಲ, ಅದು ಖಾಸಗಿ ಅವರ ಜಮೀನು ಅಂತ ಹೇಳ್ತಾ ಇದಾರೆ. ಆದ್ರೆ ಸರ್ವೆ ಮಾಡಿಸೋದು ಅವ್ರ ಜವಾಬ್ದಾರಿ, ಅದು ಬರಲ್ಲ ಅಂತ ಹೇಳ್ತಾರೆ. ಇವತ್ತು ಇಮಿಡಿಯೇಟ್ ಆಗಿ ಸಂಜೆ ಒಳಗಡೆ ಹೋಗಿ ಆ PDO ಇವ್ರದ್ದು ಅಟೆಂಡ್ ಮಾಡಬೇಕು ಸರ್. ಅದಕ್ಕೆ ಇಮಿಡಿಯೇಟ್ ಆಗಿ ಇವತ್ತು ಸಂಜೆ ಒಳಗಡೆ ಏನಮ್ಮ ಅವ್ರ PDO ಬಂದು ಅಲ್ಲಿ ಏನೋ ಪರಿಹಾರ ಮಾಡೋದು, ಏನೋ ಒಂದು ಕಾರ್ಯಕ್ರಮ ಮಾಡಿಲ್ಲ ಅಂದ್ರೆ ಅವ್ರಿಗೆ ಇಂದ ಫೋನ್ ಮಾಡಿ ನಾನು ಇವ್ರಿಗೆ ಫೋನ್ ಮಾಡ್ತೀನಿ. ಆಮೇಲೆ ಕೊಟ್ಟುಗುಂಟೆ ಗ್ರಾಮದ್ದು ಒಳಚರಂಡಿ ನೀರು ಹರಿದು ಸರ್, ಅದನ್ನು ಅದೇನಾ ಸೇಮ್ ಸಮಸ್ಯೆ? ಅದು ಬರ್ತದೆ. ಅವ್ರ್ಯಾರು ಬಂದಿಲ್ವಾ ಇಲ್ಲಿ? ಅವ್ರ್ಯಾರು ಬಂದಿಲ್ವಾ ನಮ್ಮ ಇಲ್ಲಿ? ಆಮೇಲೆ ಇನ್ಯಾರಪ್ಪ ಅವ್ರು ಯಾರು ಹೇಳ್ತಾ ಇದ್ರಲ್ಲ, ಏನೋ ನಿಮ್ದು ಕೇಶವ್ ಸರ್, TPಯಲ್ಲಿ 45 ಲಕ್ಷ ಅವ್ಯವಹಾರ ಆಗಿದೆ ಸರ್. ಅರ್ಜಿ ಕೊಟ್ಟು 2 ವರ್ಷ ಆಗ್ತಿದೆ. ಇವ್ರ ಹತ್ರ ಎಂತ ಸರ್ ತಗೊಂಡು ಬಂದಿದ್ದು. ಇವ್ರಿಗೆ ವಿಷಯ ಎಲ್ಲ ಗೊತ್ತು.
ಇವಾಗ ಇವ ಮಂಜುನಾಥ್ ಇಲ್ಲಿದಾರ, ಕೋಲಾರ ತಾಲೂಕಲ್ಲಿದ್ದಾರೆ. ಏನೇನೋ ಕಿತಾಪತಿಗಳು ಮಾಡಿ ಬೇಕು ಅಂತ ಉದ್ದೇಶಪೂರ್ವವಾಗಿ ಡಿಲೇ ಮಾಡಿಸೋದು ಬೇಕು ಅಂತ. ಇದರಲ್ಲಿ ಇವ ಮಂಜುನಾಥ್ ಇವ್ರಿಗೆ ಹಿಂಬಾರ ಕೊಡಬೇಕು ಅಂತೇನಿಲ್ವಾ ಸರ್ ನಿಮಗೆ? ತನಿಖೆ ಪ್ರಗತಿಯಲ್ಲಿದೆ ಅಥವಾ ತನಿಖೆ ಮುಗಿಸಿದೀವಿ ಅವೆಲ್ಲ ಏನು ಇಲ್ವಾ? ಪ್ರತಿಯೊಂದು ನಮ್ಮ ನಾಲ್ಕು ದಿನ ಸರ್. 24ರಿಂದನಾ ಸರ್? ಜುಲೈ 24ರಿಂದನಾ? ದಯವಿಟ್ಟು ಇನ್ನೊಂದ್ಸಲ ನಾವು ಆಫೀಸ್ಗೆ ಬಂದ್ರೆ ಇದ್ರ ವಿಚಾರ ಹೇಳ್ತಾರೆ, ಸರಿ ಇಲ್ಲ ಅಂದ್ರೆ ಹೇಳಲ್ಲ. ದಯವಿಟ್ಟು ಇದು ಸರಿ ಇಲ್ಲ. ಇದು ಸರ್ಕಾರ ಹಿಂಗ್ ನಡೀಬಾರ್ದು. ನಿಮ್ಮದೇ ಸ್ವಂತ ಕೆಲಸಗಳಿದ್ದಾಗ ಈ ತರಕ್ ಮಾಡಿದ್ರೆ ಊಟಕ್ಕಿಲ್ದ ಉಪ್ಪಿನಕಾಯಿ ಅಂದಂಗ ಆಗಲ್ವಾ? ನೋಡಿ ಸರ್, ಇನ್ನೊಂದು ಗ್ರೇಡ್ 2 ಸೆಕ್ರೆಟರಿಗೆ PDO ಚಾರ್ಜ್ ಆಗ್ಬಾರ್ದಂತಾನೆ ಸರ್ಕಾರದಿಂದನೇ ಆದೇಶ ಇದೆ. CEO ಹೇಳಿದೀನಿ, ಕಮಿಷನರ್ಗೂ ಲೆಟರ್ ಕೊಟ್ಟಿದ್ದೀನಿ. ನೀನ್ ಹಂಗೇನಾದ್ರು ಇದ್ರೆ ನೋಡಪ್ಪ, ಡಿರ್ಲಿಕ್ಷನ್ ಆಫ್ ಡ್ಯೂಟಿ, ಕರ್ತವ್ಯ ಲೋಪ ಅಂತ ಬರುತ್ತೆ. ಯಾರನ್ನ ಎಲ್ಗ್ ಹಾಕ್ಬೇಕು ಅಲ್ಲಿ ಹಾಕ್ತಾ ಇದ್ರೆ ಲೋಕಾಯುಕ್ತದಲ್ಲಿ ಹೋಗಿ ಅಲ್ಲಿ ಅಫಿಡವಿಟ್ ಮಾಡಿಸಿ ಕೇಸ್ ಹಾಕು. ಅವ್ರು ಯಾರ ವಿರೋಧ ಯಾರು ಹಾಕಿರ್ತಾರೋ ಅವ್ರನ್ನ ಲೋಕಾಯುಕ್ತದವ್ರು ಕೋರ್ಟ್ ಕಳಿಸ್ತಾರೆ. ಇವ್ರಿಗೆಲ್ಲ ಹೇಳ ಉಪಯೋಗ ಇಲ್ಲ. ಕಮಿಷನರ್ ಅಂದ್ರೆ ಇವ್ರು ಇವಾಗ ಅದನ್ನ ರಿವೋಕ್ ಮಾಡಿಲ್ಲ ಅಂದ್ರೆ ಈಗ ಹೇಳಿದಾರಲ್ವಾ, ಗೊತ್ತಾಗಿದೆ ಅವ್ರಿಗೆ. ಏನಂತ ಗೊತ್ತಾಯ್ತು ಸರ್ ಯಾವ ಅಂತ? ತಗೊಳ್ಳಿ. ಇವಾಗ ನೀನು ಏನಪ್ಪ ನಿನ್ನ ಹೆಸರು? ಮುರಳಿ. ಅವರು ಒಂದ್ ವಾರ ಟೈಮ್ ಕೊಡು ಅಲ್ವಾ ಸರ್? ಒಂದ್ ವಾರ ಟೈಮ್ ಕೊಡೋದಾ? ಅಷ್ಟೊಲ್ಲ ಅದು ರಿವೋಕ್ ಮಾಡ್ಬೇಕು ಅಥವಾ ಇನ್ನೊಂದು ಮಾಡ್ಬೇಕು ಅಥವಾ ಕಾನೂನಲ್ಲಿ ಇವ್ರಿಗೆ ಒಂದು ಏನೋ ಒಂದು ಕೊಡಬೇಕು ನೀವು. ಇಲ್ಲ ಇದು ಈ ಕಾರಣಕ್ಕಾಗಿ ಇದು ಎಕ್ಸೆಪ್ಷನ್ ಕೇಸು ಅಂತ ಅಲ್ವಾ ಸರ್? ಸಿಬ್ಬಂದಿ ಕೊಡ್ತಾ ಇರೋದ್ರಿಂದ ನಾವು ಹಾಕಿ. ಆದ್ರೆ ಅವ್ರು ಹೇಳಿದಾಗ ಇಂತಿಂತ ಕಾರಣಕ್ಕಾಗಿ ಅಂತ ಕೊಡ್ಬೇಕಲ್ವಾ? ಪ್ರಾವಿಷನ್ ಇದೆ, ನಿಮ್ಗೆ ಪ್ರಾವಿಷನ್ ಇದ್ರೆ ಇವ್ರು ಯಾರು ಕೇಳೋದಿಕ್ಕೆ? ನಾವು ನಿಮ್ಮನ್ನೇನು ಕಾನೂನು ಬಾಹಿರೋದ್ ಮಾಡಿ ಅಂತ ಇದೀವ? ಕಾನೂನು ಬಾಹಿರೋದ್ ಮಾಡಿ ಅಂತಿದೀವ ಸರ್? ಇಲ್ವಲ್ಲ. ಪ್ರಾವಿಷನ್ ಇಲ್ಲ ಅಂತ ಅವ್ರಿಗೆ ಒಂದ್ ಕಡೆ ಹೇಳಿದ್ದೀರಾ. ಪ್ರಾವಿಷನ್ ಇದೆ ಅಂತ ನೀವು ಇದ್ರೆ ಆ ಪ್ರಾವಿಷನ್ ಹೇಳ್ಬೇಕಲ್ವಾ ಸರ್? ಕಮಿಷನರ್ ಕಡೆಯಿಂದ ಡೈರೆಕ್ಷನ್ ಆಗಿದೆ. ಏನಂತ ಸರ್ಕಾರದ ಆದೇಶ ಏನಿದೆಯೋ ಅದನ್ನ ಪಾಲಿಸಿ ಗ್ರೇಡ್ 2 ಸೆಕ್ರೆಟರಿ ಆಗಬಾರ್ದು ಅಂತ ನೀನ್ ಹೇಳ್ತಾ ಇದೀಯಾ. ಅದೇ ನಿಯಮಗಳಿರೋದೇ ಒಂದೊಂದ್ಸಲ ಬ್ರೇಕ್ ಮಾಡೋದಕ್ಕೆ, ಆಯ್ತಾ? ಅವ್ರು ಯಾವುದೋ ಅವರ ಒಂದು ತಿಳುವಳಿಕೆಯಲ್ಲಿ ಆವತ್ತಿನ ಸಂದರ್ಭಾನುಸಾರ ಒಂದು ಆಕ್ಷನ್ ತಗೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ತಗೊಂಡಿದ್ದಾರೆ, ನೀನು ಅದನ್ನು ಸರಿಯಲ್ಲ ಅಂತ ಹೇಳಿದಾಗ ಯಾವ ಕಾರಣಕ್ಕಾಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಿಂದು ಕತೆ ಮುಗೀತು. ಅಂದ್ರೆ ನಿನ್ಗೆ ಅವ್ರ ಕೆಲಸನೂ ಮುಗೀತು, ನಿಂದು ಅಲ್ಲಿಗೆ ಮುಂದುವರಿಸೋದು ಬೇಕಾಗಿಲ್ಲ. ಅವ್ರು ಮಾಡ್ತಾ ಇಲ್ಲ ಕಾನೂನು ಬಾಹಿರ ಅಂದ್ರೆ ನೀನು ಲೋಕಾಯುಕ್ತದಲ್ಲಿ ಕೇಸ. ಅದು ಒಬ್ಬರನ್ನಾಗಿದ್ರೆ ಸರಿ ಸರ್, ಇಬ್ಬರನ್ನ ಆಗಿದ್ದಾರೆ. ಯಾಕೆ ಹೇಳಿದ್ಯಲ್ಲ ಅದೇನಿದೆ ಅವ್ರ ಹೆಸರು ಬರ್ಕೊ ನನ್ಗೆ ಆಮೇಲೆ ಹೇಳು, ನನ್ಗೊಂದ್ಸಲ ಕಾಲ್ಗ. ಮತ್ತೆ ಇನ್ನೊಂದಿದೆ ನೋಡಿ ಸರ್, ನಮ್ಮ ಪಂಚಾಯತ್ ಇದೆ ಸರ್, ಘಟಮಾದಮಳ ಪಂಚಾಯತ್ ಇದು 15 ಫೈನಾನ್ಸ್ ನಂಬರ್ 1 ಅಕೌಂಟ್ DC ಕನ್ವರ್ಜನ್ ಹಾಕಿದ್ರೆ ಸೈಟ್ಗಳು ಮಾಡಿರೋದನ್ನ ಅರ್ಜಿ ಕೊಟ್ಟಿದ್ದೀವಿ. ಇಲ್ಲಿ ಇವರು 25 ಕೊಟ್ಟಿರೋ ಸರ್ ಮೊನ್ನೆ ಒಂದು 4 ತಿಂಗಳಿಂದ. ಲೆಕ್ಕಾಧಿಕಾರಿಗಳು ಬಂದು 15 ಫೈನಾನ್ಸ್ ನಂಬರ್ 1 ಅಕೌಂಟ್ ರಿಪೋರ್ಟ್ ಎಲ್ಲ ಹಾಕಿದಾರೆ. ಮತ್ತೆ ಈ ಸೊತ್ತುಗಳದನ್ನು ಗ್ರಾಮ ಠಾಣೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಕಬ್ಲಿಕೆ ಮಾಡಿದಾರಲ್ವಾ, ಅದನ್ನ ಇವಾಗ ಹಾಕಿದಾರೆ ಲೆಟರ್, ಎಂಕ್ವೈರಿ ಮಾಡಿ ರಿಪೋರ್ಟ್ ಹಾಕಿ ಅಂತ. ಇವು ನಮ್ಮ ಪಂಚಾಯತಿ ಕಡೆನೇ ಕಾಲಿರಲ್ಲ. ವೆಂಕಟೇಶಪ್ಪ ಸರ್, ವೆಂಕಟೇಶಪ್ಪ ಅಂತ, ಕೆಜಪ್ ತಾಲೂಕು. ಪರವಾಗಿಲ್ಲ ಸರ್, ಒಳ್ಳೆ ಅಧಿಕಾರಿನ. ಸರ್ಕಾರ ಆದೇಶ ಉಲ್ಲಂಘನೆ ಮಾಡಿ ಹಾಕಿದಾರೆ. ಇನ್ ಯಾವ ಮಟ್ಟ ಕೆಲಸ ನಾಯಿ ಬಾಲನ ಅಲ್ಲಾಡ್ಸ್ಬೇಕು ಹೊರತು ಬಾಲ ನಾಯಿನ ಅಲ್ಲಾಡ್ಸ್ಬಾರ್ದು ಸರ್. ಇದು ನಡಪಲ್ಲಿ ಗ್ರಾಮದ್ದು ಕುಂಟೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ಸರ್ವೆ ಮಾಡಕ್ ಬನ್ನಿ ಮಾಡಿ ಅಂತ. ಇವೆಲ್ಲ ಜಲಮೂಲಗಳು, ಅವಳದು ಜಲಮೂಲಗಳದ್ದು ಹೋಗ್ಬಿಟ್ಮೇಲೆ ನೀವೇನ್ ಮಾಡ್ತೀರಾ? ಪ್ರಯೋಜನ ಅಲ್ಲ. ಅದನ್ನ ಮತ್ತೆ ಅದನ್ನೇನ್ ಮಾಡ್ತೀರಾ? ಬೇರೆ ಇನ್ಯಾವುದೋ ಒಂದಕ್ಕೆ ಏನ್ ಮಾಡ್ಬಿಡ್ತೀರಾ? ಕುಂಟೆ, ಕೆರೆ, ಬಾವಿಗಳನ್ನ ಮುಚ್ಚಿದ ಮೇಲೆ ಅಂತರ್ಜಲ ಎಲ್ಲಿ ಹಿಂಗುತ್ತೆ? ಕೋಲಾರದಲ್ಲೇ ನೀರಿಲ್ಲ. ಹಾಗಾಗಿ ಅದೇನು ಅದು ಕೊಟ್ಟಿದ್ದೀರಾ? ಅರ್ಜಿ ಕೊಟ್ಟಿದ್ದೀರಾ? ಯಾರು ಕೊಟ್ಟಿದ್ದೀರಾ? ಕೊಟ್ಟಿದಾರ? ಅದೇನಾರು ಆಕ್ಷನ್ ಆಗಿದೆಯಾ ಸರ್? ನೋಡಿ ಸರ್ವೆಗೆ ಅಪ್ಲೈ ಮಾಡಿದ್ರು, ಸರ್ವೆ ಇಲ್ಲ. ತಹಸೀಲ್ದಾರ್ ಕೊಟ್ಟಿರೋದು ಯಾರು ಬರುತ್ತೆ ಸರ್? ಅದು ಅಲ್ಲ, ನಿಮ್ ವ್ಯಾಪ್ತಿಗೆ ಬಂದ್ರೆ ದಯವಿಟ್ಟು ಅದನ್ನ ನೋಡಿ. ಆಮೇಲೆ ಎಲ್ಲದಕ್ಕೂ ಹೆಣ್ಮಕ್ಳು ಯಾರಪ್ಪ? ಹೆಣ್ಮಗಳು ನನ್ನ ಪಕ್ಕದಲ್ಲಿ ಕೂತಿದ್ದ ಹೆಣ್ಮಗಳು ಅವರಲ್ಲ, ಕ್ಲೀನಾಗಿ ಅರ್ಜಿ ಬರ್ದು ನೀನೇನಮ್ಮ ಸುಬ್ರಹ್ಮಣ್ಯ ಅಂತ ಏನೋ ಕೊಟ್ಟಿದ್ಯಲ್ಲ, ಅದಲ್ಲ ನೀನೇ ಅಲ್ವೇನಮ್ಮ? ಈ ಅಮ್ಮ ಪ್ರತಿಯೊಂದಕ್ಕೂ ಸೀಲ್ ಹಾಕ್ಸ್ಕೊಂಡಿದ್ದಾಳೆ ಅಲ್ವೇನಮ್ಮ? ಇದಕ್ಕೆ ಹೋಗಿ ಎಲ್ಲಾ ಕಡೆನೂ ಅವರು ಅದಕ್ಕೆ ಸೀಲ್ ಹಾಕ್ಸ್ಕೊಂಡಿದ್ದಾರೆ, ನೋಟ್ ಮಾಡ್ಕೊಂಡಿದ್ದಾರೆ. ಅದೇ ತರಕ್ಕೆ ನೀವು ಯಾರು ಕೊಟ್ಟಿರೋರು ಆ ತರಕ್ ಅಕ್ನಾಲಜ್ಮೆಂಟ್ ತಗೊಂಡು ಡೇಟ್ ಹಾಕೊಳ್ಳಿ. ಆಮೇಲೆ ಒಂದು ವಾರ 15 ದಿವಸ ಬಿಟ್ಕೊಂಡು ಈ ತರಕ್ಕೆ ನಾವು ಕೊಟ್ಟಿರೋ ಇದರಲ್ಲಿ ಏನ್ ಕ್ರಮ ಆಗಿದೆ ಅಂತ ಹೇಳಿ ಮಾಹಿತಿ ಕೇಳಿ. ಇಡೀ ಫೈಲ್ ಕೇಳಿ, ಆವಾಗ ಅವ್ರು ಬರುತ್ತೆ. ಇದು ನೋಡಿ, ಇದು ತಹಸೀಲ್ದಾರ್ ಕೊಟ್ಟಿರೋದು. ಇವ್ರ ವ್ಯಾಪ್ತಿಗೆ ಏನ್ ಬರುತ್ತೋ ಗೊತ್ತಿಲ್ಲ. ಅವ್ರ ಜಮೀನಿಗೆ ದಾರಿ ಇಲ್ಲ, ಮಳೆ ನೀರು ಕೆರೆಗೆ ಹೋಗಲು, ನೀರು ಕಾಲುವೆ ಮಾಡಲು ಕೋರಿ ಮನವಿ ಪತ್ರ. ತುಂಬಾ ಹಳ್ಳ ತೋಡಿದ್ದಾರೆ, ಅದ್ರ ಮೇಲೆ ದಿನ ಇಳಿಬೇಕು, ಹತ್ತಬೇಕು, ಆತರ ಆಗಿದೆ. ಯಾವ ಗ್ರಾಮ ಪಂಚಾಯತಿ? ಯಾವ ತಾಲೂಕು? ಕೋಲಾರ ತಾಲೂಕು. ಇಟ್ಕೊಳ್ಳಮ್ಮ, ಇದೊಂದು ಕಾಪಿ ತಂದು ಇವ್ರು ಕೊಡಮ್ಮ. ಆಮೇಲೆ
ನಿಮ್ ಗ್ರಾಮ ಪಂಚಾಯತಿ ಬರುತ್ತಲ್ಲ ಅದು ಇವ್ರು ತಹಸೀಲ್ದಾರ್ ಯಾರು ಕೊಟ್ಟಿದಾರೋ ಗೊತ್ತಿಲ್ಲ. ಅಲ್ಲಮ್ಮ, ತಹಸೀಲ್ದಾರ್ ಡಿಸಿ ಬರಲ್ಲ, ಅದು ಗ್ರಾಮ ಪಂಚಾಯತಿಗೆ ಬಂದ್ರೆ ಇವ್ರು ಕೊಡಿ ಅಂತ. ಸರಿ, ಇನ್ಯಾವ್ದಪ್ಪ? ಇದು ಅಲ್ಲಿಕಲ್ಲು ಗ್ರಾಮ, ಘಟ್ಮಾನ್ಮಂಗಲ ಗ್ರಾಮ ಪಂಚಾಯತಿ, ಕೆಜೆಪ್ ತಾಲೂಕು. ಮನೆಗಳದ್ದು ದೇವಸ್ಥಾನ ತೋರಿಸ್ಬಿಟ್ಟು ಮನೆಗಳು ಕಟ್ಟಿದ್ದಾರೆ ಸರ್. ಅದು ಯಾರಿಗೆ ಬರುತ್ತೆ ಇದು? ಇವ್ರಿಗೆ ಬರುತ್ತೆ. ನಿಮ್ಗೆ ಬರುತ್ತೆ ಸರ್? ಕೊಟ್ಟಿದ್ದಾರಪ್ಪ ಇವ್ರು? ದೂರ ಏನಾದ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಎಲ್ಲಿ ದೂರಲ್ಲಿ? ದೂರ ಅರ್ಜಿದು ಏನಂತ ಕೊಡ್ಬೋದು ಅಂತ? ಅಲ್ಲ ಇದರ ಆಗಿದೆ, ಅವ್ಯವಹಾರ ಆಗಿದೆ ಅಂತ 1,80,000 ದುಡ್ಡು ಕಟ್ಸ್ಕೊಂಡಿದ್ದಾರೆ. ಇಲ್ಲ, ಪ್ರವೀಣ್ ಬಾಗೇವಾಡಿ ಅವ್ರು ರಿಜಿಸ್ಟ್ರಲ್ಲಿ ಸೆಂಡ್ ಆಗಿದೆಯಲ್ಲ, ದುಡ್ಡು ಕಟ್ಸ್ಕೊಂಡ್ಬಿಟ್ಟು ಇಂಟ್ರೆಸ್ಟ್ ಕಟ್ತೀರಾ, ಆ ಪಿಡಿಒ ಮೇಲೆ ಇನ್ನೂ ಆಕ್ಷನ್ ತಗೊಂಡಿಲ್ಲ. ನಾವು ಪ್ರಶ್ನೆ ಮಾಡಿದ್ದಕ್ಕೆ ಏನು ದಾಖಲೆ ಹೇಳಿದಿರ, ನಮ್ಮ ಮೇಲೆ ಎಫ್ಐಆರ್ ಮಾಡಿದ್ರು. ನಾವು ಹೈಕೋರ್ಟ್ಗೆ ಹೋಗಿದ್ವಿ. ಇವ್ರು ತಪ್ಪು ಮಾಡಿದ್ರ ಅಂತ ಒಪ್ಕೊಂಡು 1,80,000 ದುಡ್ಡು ಕಟ್ಟಿದಾರಲ್ವಾ, ಇವ್ರ ಮೇಲೆ ಆಕ್ಷನ್ ಹಾಕಲಿಲ್ಲ. ಅವ್ರ ಲಂಚ ತಗೊಂಡಿದ್ರು ಸರ್? ಇವರು ಬಾಗಿ ಇರ್ತಾರೆ ಸರ್ ಅದ್ರಲ್ಲಿ. ಇಲ್ಲಂದ್ರೆ ಏನು ತಗೊಂಡಿಲ್ಲ. ಸಿಇಒಗೆ ಕೊಟ್ಟಿದಾರ, ಯಾರು ಕೊಟ್ಟಿದ್ದಾರೆ ಅಂತ ಕೇಳಿ. ಯಾಕಂದ್ರೆ ಜನ ಮುಂದಿನ ದಿನಗಳಲ್ಲಿ ಇವೆಲ್ಲ ಕೇಳ್ತಾರೆ. ನೀವು ಎಷ್ಟು ಸಂಪಾದನೆ ಮಾಡಿದೀರಾ, ಯಾವ ಹುದ್ದೆಯಲ್ಲಿ ಇದ್ದೀರಾ, ಯಾವ್ದು ಲೆಕ್ಕ ಬರಲ್ಲ. ನೋಡಿ ಸರ್, ಇದು ಯಾವ ಪಂಚಾಯತಿಗೆ ಹೇಳಿದೆ ನಮ್ಮ ಅವ್ರಿಗೆ? ಇವ್ರಿಗೆ ಯಾರಿಗೆ? ಅಲ್ಲ ಸರ್, ಅದು ಬರ್ಕೊಳ್ಳಿ, ಶಾಪುರ್ ಪಂಚಾಯತಿ ಅವ್ರದ್ದು ಮನೆಗೆ ಇದೆಲ್ಲಮ್ಮ, ಇದು ಲೆಟ್ರು ಇದೆ ಅಲ್ವೇನಮ್ಮ? ಇದೆ ಅಲ್ವಾ? ಇದೆ ತಾನೇ? ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡ್ಲು ಕೇಳಿನಾ? ಕರೆಂಟ್ ತಗೊಳ್ಳಿ ಮಂಜುನಾಥ ಸ್ವಾಮಿ, ರಸ್ತೆ ಮುಚ್ಚಲಾಗಿದೆ. ಯಾವ ಗ್ರಾಮ ಪಂಚಾಯತಿ ನಮ್ಮ? ಶಾಪುರ್ ಅಂತ ಬರುತ್ತಾ? ಶಹಾಪುರನ ಶಾಪುರನ? ಶಾಪುರ ಜಿಪಿ. ಊರು ಅಬ್ನೂರು. ಅಬ್ಬಡಿ. ಹೆಣ್ಮಕ್ಳು ನೋಡಿ, ಯಾರು ಗಂಡಸರು ಬಂದಿಲ್ಲ ಜಾಸ್ತಿ, ಹೆಣ್ಮಕ್ಳು ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಅವರು ಇಷ್ಟು ದೂರಕ್ಕೆ ಬರಬೇಕು ಅಂದ್ರೆ ಅವ್ರಿಗೆ ಇನ್ನೆಷ್ಟು ಸಮಸ್ಯೆಗಳಾಗಿರ್ಬೇಕು ಅಂತ ಯೋಚನೆ ಮಾಡ್ಬೇಕು ನೀವು. ಇನ್ಯಾವ್ದಣ್ಣ? ಇದು ಗ್ರಾಮ ಠಾಣಾ ಜಾಗ ಕೊಟ್ಟಿದ್ದೀರಾ? ಈಗ ಇದಕ್ಕೆ ಅದಕ್ಕೆ ಇಂಬರ್ ತಗೊಂಡ್ರೆ ನಂಬರ್ನಲ್ಲಿ 20 ಅಡಿ ಒಳಗಡೆ ಕೊಟ್ಟಿದ್ದಕ್ಕೆ ಲೆಟ್ರು ವಾಪಸ್ ತಗೊಂಡ್ಬಂದು ಮತ್ತೆ ಹೋಗಿ ಕೇಳ್ಬೇಕಲ್ಲ, ಅಲ್ಲಿ ಟೇಬಲ್ ಗುದ್ದಿ ಯಾಕಿದಕ್ಕೆ ಅಂತ ಕೊಟ್ಟಿಲ್ಲ ಸರ್. ನೋಡಿ, ಇದೊಂದು ಅವರು ಇಒ ಕೊಟ್ಟಿದ್ದಾರೆ, ಸಿಇಒ ಗಮನಕ್ಕೆ ತಂದಿಲ್ಲ. ಆದ್ರೆ ಸಿಇಒಗಳು ಬಹುತೇಕವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಮಾಡ್ಬೇಕಂದ್ರೆ ಊರಿನ ಗ್ರಾಮಸ್ಥರಿಗೆ ಐಡಿ ಕಾರ್ಡ್ ಕೊಡಿ, ಆಧಾರ್ ಕಾರ್ಡ್ ಕೊಡಿ ಎಲ್ಲ ಕೇಳ್ತಾರೆ. ಇಲ್ಲಿ ಬೇರೆ ಕಡೆ ವರ್ಗ ಮಾಡ್ಕೊಡೋದಕ್ಕೆ ಯಾವ್ದು ಇಲ್ಲ, ಸರ್ವೆಗೂ ಬಂದಿಲ್ಲ, ಹಂಗೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅವ್ರು ಸೇಲ್ ಕೂಡ ನೋಡಿ, ಕೇಳಿ ನೋಡಿ, ನಿಮ್ ಸಿಇಒ, ನೀವು ಸಿಇಒ ಬಗ್ಗೆ ನಿಮ್ ಗೌರವ ಇತ್ತು ಅಥವಾ ಪ್ರಾಮಾಣಿಕ ಅಂದ್ರೆ ನೀವು ಪರವಾಗಿಲ್ಲ, ಅದ್ರದ್ದು ಏನಿದೆ ಅವ್ರ ಮಾಹಿತಿ ಕೊಡಿ. ಆದ್ರೆ ಸಿಇಒ ಅವ್ರ ಇದೇನಮ್ಮ ನಂದ ಚೌಡನಹಳ್ಳಿ ಗ್ರಾಮ ಪಂಚಾಯತಿ ಇದುವರೆಗೂ ನಮ್ಗೆ 910 ಯಾವ ತಾಲೂಕು? ಇದೆ, ಕೋಲಾರ ತಾಲೂಕು ಸರ್. ನಮ್ಮ ಮನೆ ಬಿಲ್ 2 ಬಿಲ್ ಆಗಿದೆ, 3ನೇ ಬಿಲ್ ಮಾಡ್ತಾ ಇಲ್ಲ. ಮತ್ತೆ ರಾಜೀವ್ ಗಾಂಧಿ ವಸ್ತಿ ಅದ್ರಲ್ಲಿ ಆಗಿದೆ ಸರ್. ಈಗ ಅಮೌಂಟ್ ಅಲ್ಲ, ಅನುದಾನ ಬಂದಿಲ್ಲ. ಅನುದಾನ ಬಂದಿಲ್ಲ, ಅದ್ ಬಂದಿದೆ ಹೋಗಿ ಸರ್. ಒಂದು ಖಾತೆ ಮಾಡ್ತಾ ಇಲ್ಲ. ಏನಾದ್ರು ಕೇಳಿದ್ರೆ ಎಲ್ರಿಗೂ ಎಲ್ಲಾ ಮನೆಗಳಿಗೂ 910 ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಮಾತ್ರ ಉದ್ದೇಶಪೂರ್ವಕವಾಗಿ ನಮ್ಗೆ ಲಂಚ ಕೊಟ್ಟಿಲ್ವೇನೋ ಸರ್. ನಾವು ಒಂದು ರೂಪಾಯಿ ನಾವು ಬಡವರು ಬದಲಾವಣೆ ಆಗಿದೆ. ಸಮಸ್ಯೆ 5-6 ತಿಂಗಳಿಂದ ಸಾಲ್ವ್ ಆಗಿದೆ, ಈಗ ಸ್ಟಾರ್ಟ್ ಆಗ್ತದೆ. ಒಂದು ಖಾತೆ ಮಾಡಲ್ಲಪ್ಪ. ಈಗ ಅವರು ಸಮಸ್ಯೆ ಇತ್ತು, ಇನ್ನು ಬಗೆಹರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಬಗೆಹರಿಬಹುದು ಸರ್? ಅವ್ರ ಅಲ್ಲೇ ಊರಲ್ಲಿ ಅವ್ರು ಪಿಡಿಒ ಯಾವ್ದಪ್ಪ ಗ್ರಾಮ ಪಂಚಾಯತಿ ಸಬ್ಮಿಟ್ ಮಾಡಿ ಸರ್. ಈಗ ಪಬ್ಲಿಕ್ ಅವಕಾಶ ಕೊಟ್ಟಿದೆ, ಏನು ಆನ್ಲೈನ್ ಅಪ್ಲೈ ಮಾಡ್ತಾರೆ, ಈಗ ಇಲೆವೆಂಟ್ ಡಾಕ್ಯುಮೆಂಟ್ ಅಪ್ಲೈ ಮಾಡ್ತಾರೆ, ಆಟೋಮೆಟಿಕ್ ಆಗಿ ಈ ಕಥೆ ಹೋಗಿ ಅದನ್ನ ಕೇಳ್ಕೊಂಡು. ಆದ್ರೆ ನೀವು ಆಟೋಮೆಟಿಕ್ ಆಗಂದ್ರೆ ಜನಕ್ಕೆ ಮಾಹಿತಿ ಇಲ್ಲ ಅಥವಾ ಇಷ್ಟು ಡೇಸ್ ಇವರೆಲ್ಲ ಅಪ್ರೂವ್ ಮಾಡ್ಬೇಕು, ಇವ್ರು ಅಪ್ರೂವ್ ಮಾಡ್ಬೇಕು. ಈಗ ಅಲ್ಲಿರೋ ಪಿಡಿಒ ಇವ್ರಿಗೇನು ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಇವ್ರು ಎಲ್ಗೆ ಹೋಗ್ಬೇಕು? ಮಾಹಿತಿ ಆದ್ಮೇಲೆ ಕೇಳಿದ್ದೀವಿ ಸರ್. ಅಲ್ಲ, ನೀನ್ ಮಾಹಿತಿ ಹಾಕಲ್ ಕೇಳೋದಲ್ಲಪ್ಪ, ಅದು ನೋಟಿಸ್ ಬೋರ್ಡಲ್ಲಿ ಆಗ್ಬೇಕು. ಅವರು ನೋಟಿಸ್ ಬೋರ್ಡಲ್ಲಿ ಆಗ್ಬೇಕಲ್ವಾ? ಹಾಕಿದ್ದಾರೆ, ಸಪೋಸ್ ಇವ್ರು ಆಗಿಲ್ಲ ಅಂದ್ರೆ ಅಲ್ಲ ಹೋದ್ರೆ ಅವ್ರು ಅಪ್ರೂವ್ ಮಾಡ್ಕೊಳ್ತಾರೆ. ಕೇಳಿ, ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ರೆಸ್ಪಾನ್ಸ್ ಮಾಡೋರು ಸರ್. ಅವರು ಏನು ಅಲ್ಲಿ ಅವ್ರು ಹೇಳಿದ್ರಲ್ವಾ, ಅವ್ರು ಅಲ್ಲಿ ತಂದು ಅದೇನಿದೆ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದು ಅವ್ರಿಗೆ ಹೇಳ್ಕೊಡು. ಇವ್ರ ಹೆಸರೇನು ಕೇಳ್ಕೊಂಡ? ಅಸಿಸ್ಟೆಂಟ್ ಸೆಕ್ರೆಟರಿ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಅದನ್ನ ಕೊಡು. ಅಲ್ಲಿ ಪಿಡಿಒ ಆದ್ರೂ ಹೇಳ್ತಾರೆ ಅಥವಾ ಅವರೇ ಇಲ್ಲಿ ಮಾಡಿಸ್ತಾರೆ. ಅದನ್ನೇನು ಸರಿ, ಆಯ್ತಾ? ಸರ್, ನಮ್ದು ಜಕ್ಕರ್ಸ್ಕೊಪ್ಪ ಗ್ರಾಮ ಪಂಚಾಯತಿ ಒಂದು ಎಂಟ್ರಿ ಮಾಡ್ಕೊಳ್ಳಿ ಸರ್. ಜಕ್ಕರ್ಸ್ಕೊಪ್ಪ ನಮ್ಮ ಕಡೆಯಿಂದಾನೇ ಲೆಟರ್ ಹಾಕಿದೆ. 15 ಹಾಕಿದ್ದಾರೆ. ಆಯಮ್ಮನೇ ಏನು 15 ಅಮೌಂಟ್ ಕೊಟ್ಟಿಲ್ಲ.
ಚಾನಲ್ ಹಾಕಿದ್ದಾನೆ, ಅಮೌಂಟ್ ಇನ್ನೂ ಕೊಟ್ಟಿಲ್ಲ. ಅದು ಯಾಕೆ ಅದು ನಮ್ಮ ಬಂದಿಲ್ಲ? ಕಡೆಯಿಂದ ಲೆಟರ್ ಹಾಕಿದ್ಮೇಲೆ ನೋಡಿ ಮಾಡಿ ಅದನ್ನೇ ಪಾಪ ಅಷ್ಟು ನಾವು ಇಲ್ಲ ಮತ್ತೆ ಕೆಲಸನೂ ಇಲ್ಲ ಅಂತ ಆಗ್ಬಾರ್ದು. ಜಕ್ಕರ್ಸ್ಕೂಪ ಗ್ರಾಮ ಪಂಚಾಯತ್ ಎಂಟ್ರಿ ಮಾಡ್ತಾರೆ. ಅರ್ಜೆಂಟ್ ಆಗಿ ಆಗ್ಬೇಕಾಗಿದೆ, ಯಾಕಂದ್ರೆ ಮಣ್ಣು ಫುಲ್ ಮಾಡ್ತಾ ಇದ್ದಾರೆ ಅಂತೆ. ಸರಿ ಈಗ ಅವ್ರಿಗೆ ಅದು ಕೊಡಪ್ಪ, ಅವ್ರಿಗೆ ಕಂಪ್ಲೇಂಟ್ ಕೊಡಿ. ತೆಗಿದ್ದೀರಾ? ಜಕ್ಕರ್ಸ್ಕೂಪ ಪಿಡಿಒನು ಸರಿಯಾಗಿ ಕೆಲಸ ಮಾಡ್ತಾರೆ. ಅದು ನೋಟ್ ಮಾಡ್ಕೊಳ್ಳಿ ಸರ್. ಜಕ್ಕರ್ಸ್ಕೂಪ ಮುಗಿಸೋಣ. ಇನ್ನೇನಾದ್ರು ಇದ್ರೆ ಪಂಚಾಯತ್ ಅಲ್ಲ ಸರ್, ಚರಂಡಿ ಇದು 30 ವರ್ಷ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಇವ್ರಿಗೇನೋ ಗಮನ ಕೊಡೋಣ ಕೇಳೋಣ. ಲೋಕಾಯುಕ್ತದಲ್ಲ ಜಕ್ಕರ್ಸ್ಕೂಪ ಪಂಚಾಯತಿ ಕೇಳ್ತಿದ್ದೀರಾ? ಯಾರು ಅವ್ರೇನಪ್ಪ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಏನೋ ಹೇಳಿದ್ರಲ್ಲ ಸರ್, ಅಸಿಸ್ಟೆಂಟ್ ಸೆಕ್ರೆಟರಿ ಅವ್ರು ಕೇಳಿ. ಈಗ ಕೆಜಿಎಫ್ ತಾಲೂಕು ಜಕ್ಕರ್ಸ್ಕೂಪ ಪಂಚಾಯತಿ 30 ವರ್ಷ ಆಗಿದೆ ಸರ್. ಇದು ಚರಂಡಿ ಹಾಕಿ ಎಲ್ಲ ಮುಚ್ಚೋಗಿದೆ. ಭೇಟಿ ಮಾಡ್ರಿ. ಅವರ ಪಿಡಿಒ ಅದನ್ನ ಕ್ಲೀನ್ ಮಾಡ್ತಾ ಇಲ್ಲ. ಕುರ್ಬೂರ್ ಗ್ರಾಮದಲ್ಲಿ, ಜಕ್ಕರ್ಸ್ಕೂಪ ಪಂಚಾಯತಿ ಕುರ್ಬೂರ್ ಗ್ರಾಮ. ಎಲ್ಲಿ ಅವರು ಇವರು ಕುರ್ಬೂರ್ ಗ್ರಾಮ. ಇಲ್ಲಿ ಬನ್ನಿ. ಈಗ ಒಂದು ನಿಮಿಷ ಬಂಧುಗಳೇ, ಎಲ್ಲ ಒಂದು ನಿಮಿಷ ಬರ್ರಮ್ಮ. 2 ವಿಚಾರ ಸರ್. ಒಂದು ನಿಮಿಷ ಕ್ಲೀನ್ ಮಾಡಿಸ್ಬೇಕು. ಮಂಜುನಾಥ ಅವರೇ, ಬರಮ್ಮ ಈ ಕಡೆ. ಆಟೋ 1 ತಿಂಗಳು 2 ತಿಂಗಳಾದ್ರೂ ಬರೋದೇ ಇಲ್ಲ. ಒಂದು ನಿಮಿಷ ಬಂಧುಗಳೇ, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರನ್ನ ಕರೀ. ಇಷ್ಟೊತ್ತು ನಾವು ಮುಖ್ಯವಾಗಿ 2 ವಿಚಾರಗಳ ಬಗ್ಗೆ, ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳು, ಕರ್ತವ್ಯ ಲೋಪ, ಭ್ರಷ್ಟಾಚಾರದ ಬಗ್ಗೆ, ಆ ಪಿಡಿಒಗಳು ಮಾಡ್ತಾ ಇರುವಂತಹ ಏನು ಸರಿಯಾಗಿ ಸ್ಪಂದಿಸ್ತಾ ಇರುವಂತದ್ದು ಭ್ರಷ್ಟಾಚಾರದ ಬಗ್ಗೆ 10 ಹಳ್ಳಿಗಳ ವಿಚಾರಗಳನ್ನ ನಾನು ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ವೆಂಕಟಾಚಲಪತಿ ಅವರು ಅಸಿಸ್ಟೆಂಟ್ ಸೆಕ್ರೆಟರಿ ಯಾವುದಕ್ಕೆ? ಜಡ್ಪಿಗೆ. ನೀವು ಸರ್ ಚೀಫ್ ಪ್ಲಾನಿಂಗ್ ಆಫೀಸರ್, ಇವರು ಮುಖ್ಯ ಯೋಜನಾ ಅಧಿಕಾರಿಗಳು. ಅವರು ಇವತ್ತು ಸಿಇಒ ಇಲ್ಲಿಯ ಜಡ್ಪಿಯ ಸಿಇಒ ಇಲ್ಲದ ಕಾರಣಕ್ಕಾಗಿ ಅವ್ರ ಪ್ರತಿನಿಧಿಗಳಾಗಿ ಇಲ್ಲಿ ಬಂದಿದ್ದಾರೆ. ಅವರ ಗಮನಕ್ಕೆ ತಂದಿದ್ದೀವಿ 10 ವಿಚಾರಗಳು. ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರದೇ ಇರುವಂತದ್ದು, ಇವರ ವ್ಯಾಪ್ತಿ ಅಧಿಕಾರಿಗಳು. ನಾವೇನು ಕಂದಾಯ ಇಲಾಖೆ ಅಧಿಕಾರಿಗಳನ್ನ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಅಥವಾ ಇನ್ಯಾವುದೋ ಇಲಾಖೆ, ವಿದ್ಯುತ್ ಇಲಾಖೆ ಅಧಿಕಾರಿಗಳನ್ನ ಕೇಳ್ತಾ ಇಲ್ಲ. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಪಂಚಾಯಿತಿ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತಿಲಿರ್ಬೋದು, ತಾಲೂಕ್ ಪಂಚಾಯತಿಲಿರ್ಬೋದು, ಅವರು ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಐಡಿ ಕಾರ್ಡ್ ಹಾಕ್ತಾ ಇಲ್ಲ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಹಲವಾರು ಏನು ಜನರಲ್ ಆಗಿರುವಂತಹ ವಿಚಾರಣೆ ಗಮನಕ್ಕೆ ತಂದು 10 ಹಳ್ಳಿಗಳು ಈಗಾಗಲೇ ಅವ್ರಿಗೆ ವೆಂಕಟಾಚಲಪತಿ ಅವರಿಗೆ ಅಸಿಸ್ಟೆಂಟ್ ಸೆಕ್ರೆಟರಿ ಅವರು ಕೊಟ್ಟಿದ್ದೀವಿ. 10 ಹಳ್ಳಿಗಳ ವಿಚಾರಗಳನ್ನ ಅವ್ರು ಕೊಟ್ಟಿದ್ದೀವಿ. ಆ ವಿಚಾರವಾಗಿ ಅವ್ರು ಏನ್ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೋ ಅದನ್ನ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದಾದ್ಮೇಲೆ ಮಂಜುನಾಥ ಸ್ವಾಮಿ ಅವರದೊಂದು ವಿಚಾರ, ಅದನ್ನು ಮಾತಾಡೋಣ. ಸರ್ ನೀವು ಹೇಳಿ ಸರ್. ರವಿಚಂದ್ರ ಅವರು ನಿಮ್ಮಿಬ್ರಲ್ಲಿ ಯಾರಾದ್ರು ಸರ್ ಮೆಮೊರಂಡಮ್ ಇಲ್ಲ ಕೊಟ್ಟಿರೋದೆಲ್ಲ ಮೆಮೊರಂಡಮ್? ಇಲ್ಲ ಮೆಮೊರಂಡಮ್ ಕೊಡ್ರಮ್ಮ. ಸೈನ್ ಮಾಡಿದ್ದೀರಾ? ಕೊಡಿ. ಇಟ್ಕೊಳಪ್ಪ. ಫೋಟೋ ತಗೊಳ್ರಣ, ವಿಡಿಯೋ ಅಲ್ಲ. ಫೋಟೋ ತಗೊಳ್ರ. ಫೋಟೋ ತೆಗಿಯ ನೀನು. ಫೋಟೋ ತೆಗಿಯೋರು ಮುಂದಿನ ದಿವಸಗಳಲ್ಲಿ ಫೋಟೋಗೆ ಬರ್ತಾರೆ. ಇಲ್ಲಾಂದ್ರೆ ಪೊಲೀಸರು ಚೆನ್ನಾಗಿ ತೆಗಿತಾರೆ. ಅವ್ರದ್ದು ತಗೊಳ್ರಪ್ಪ, ಫಾರ್ವರ್ಡ್ ಮಾಡ್ತಾರೆ. ನಮ್ದೆಲ್ಲ ಫೋಟೋ ವಿಡಿಯೋ ಎಲ್ಲ ಪೊಲೀಸರು ಬಹಳ ಚೆನ್ನಾಗಿ ಮಾಡ್ತಾರೆ. ಹೇಳಿ ಸರ್. ಒಂದು ನಿಮಿಷ ಇರಮ್ಮ, ಅವ್ರು ಹೇಳ್ತಾ ಮಾತಾಡ್ತಾರೆ. ಈ ಒಂದು ಜಿಲ್ಲಾ ಪಂಚಾಯತ್ ಮುಂದೆ ನಡೀತಾ ಇದ್ದ ಒಂದು ಸಭೆಯ ರೂವಾರಿಗಳಾದಂಥ ಸನ್ಮಾನ್ಯ ಗೌರವಾಧ್ಯಕ್ಷರು ಆದಂಥ ರವಿಕೃಷ್ಣ ರೆಡ್ಡಿ ಸಾಹೇಬ್ರೆ ಅನ್ಬೇಡಿ ಸರ್. ಇಲ್ಲಿ ಸರ್, ಅದು ನಮ್ಮ ಗೌರವ. ನಾವು ನಮಗೆ ನೀವು ಅಧಿಕಾರಿಗಳನ್ನು ದೊಡ್ಡವರು ಇರ್ಬೋದು, ಹಂಗಾಗಿ ಅದರಲ್ಲಿ ತಪ್ಪಿಲ್ಲ ನನ್ನ ಪ್ರಕಾರ. ಮತ್ತು ಈ ಒಂದು ಸಂಘಟನೆಯಲ್ಲಿ ಮತ್ತು ನಮ್ಮ ಮೇಡಮ್ ರೆಡ್ಡಿ ಅವರೇ ಮತ್ತೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸ್ವಸಹಾಯ ಸಂಘಗಳ ಸದಸ್ಯರೇ ಮತ್ತು ಅವರ ಬೆಂಬಲಿಗರೇ, ಈಗಾಗಲೇ ನಿಮಗೆ ಸವಿಸ್ತಾರವಾಗಿ ಈ ಒಂದು ಇವತ್ತಿನ ಸ್ಟ್ರೈಕಿನ ಬಗ್ಗೆ ಯಾವ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಸವಿಸ್ತಾರವಾಗಿ ನಮ್ಮ ರವಿಕೃಷ್ಣ ಬಾಲಕೃಷ್ಣಸ್ವಾಮಿ ಆಗಿರೋ ಉದ್ದು ಎಲ್ಲ ಮಾಹಿತಿ ನಮಗೆ ಈಗ ತಿಳಿಸಿದ್ದಾರೆ. ಈ ತಾವೇನೀಗ ಈ ಒಂದು ಮೆಮೊರಂಡಮ್ ತಾವೇನು ಕೊಟ್ಟಿದ್ದೀರಿ, ಈಗ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ನಾಳೆ ಬರ್ತಕ್ಕಂಥ ಮುಂದಿನ ನಾಳೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಶ್ರೀ ಬಾಗೇವಾಡ ಸಾಹೇಬ್ರ ಹತ್ರ ನಾವೆಲ್ಲ ಕೂತ್ಕೊಂಡು ನಾವು ಪರಿಚಯ ಇದನ್ನೆಲ್ಲ ನಾವೀಗ ಚರ್ಚೆ ಮಾಡಿ ಆದಷ್ಟು ಬೇಗನೆ ಯಾವ್ಯಾವುದಕ್ಕೆ ಯಾವ್ಯಾವ ಅತಿಮಿತಿಯಲ್ಲಿರ್ತ ಏನು ಇತಿಮಿತಿ ಆಗೋದು ಆ ಒಂದು ಇತಿಮಿತಿಯನ್ನೇ ಎಲ್ಲ ಏನು ಈಗ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಸಾಹೇಬ್ರ ಜೊತೆ ನಾವು ಇದನ್ನೆಲ್ಲ ತೀರ್ಮಾನ ತಗೊಂಡು ಪರಿಹಾರ ಮಾಡಿ ನಾವು ಬದಲಾಗಿತ್ತು ಅಂತೇಳಿ ನಾನು ರವಿದೇವ್ ಸರ್. ಈಗಾಗಲೇ ಏನು ಮನವಿಗಳು ಕೊಟ್ಟಿದ್ರು, ಮನವಿಗಳ ಬಗ್ಗೆ ನಮ್ಮ ಕಡೆಯಿಂದ ಕರೆಸ್ಪಾಂಡೆನ್ಸ್ ಆಗಿದೆ, ಕೆಲವೊಂದು ಪತ್ರಗಳಿಗೆ ಹೋಗಿದೆ, ಮತ್ತು ಅದು ಏನು ಉತ್ತರ ಬಂದಿದೆ ಅದನ್ನ ಪರಿಶೀಲಿಸ್ತೀವಿ ಆಫೀಸಲ್ಲಿ. ಏನು ಪೆಂಡಿಂಗ್ ಇದೆ ಅದು ಈಗಲೇ ನಾನು ಕಮ್ಯುನಿಕೇಟ್ ಮಾಡಿ PDO ಅವರಿಗೆ
ಮಾಹಿತಿ ಕೊಟ್ಟು ಇಮಿಡಿಯೇಟ್ ಆಗಿ ಕೆಲಸ ಆಗಕ್ಕೆ ಕ್ರಮ ವಹಿಸ್ತೀವಿ. ಅವರ ಊರಿಗೆ ಇವತ್ತೇನೆ PDO ಹೋಗ್ಬೇಕು ಅವ್ರ ಮನೆ ಹತ್ರ. ಮೇಡಮ್ ಕೂಡ ಬರಕ್ಕಿಲ್ಲ. ಮುತ್ತುಕಪಲ್ಲಿ ಮತ್ತೆ ಮೇಲೆ ಎಲ್ಲ ಬರ್ಕೊಂಡಿದ್ದೀರಾ ಮುತ್ತುಕಪಲ್ಲಿ ನೋಡ್ಕೊಳ್ಳಿ. ಇವತ್ತೇನೆ PDO ಆಗಿ ಹೇಳ್ಬೇಕು ಸರ್, ಯಾರು ಜವಾಬ್ದಾರಿ ತಗೊಳ್ತೀರಾ? ಇವತ್ತೇನೆ ಕಾಲ್ ಮಾಡ್ಬೇಕು ಅವ್ರಿಗೆ. ಅವ್ರು ಕಾಲ್ ಮಾಡ್ತಾರೆ ಅವ್ರು. ಆಯ್ತಮ್ಮ. ಈಗ ಸರ್, ಈಗ ಇವ್ರದ್ದು ಯಾಕಂದ್ರೆ ಹೊಸದಾಗಿ ಓಪನ್ ಮಾಡಿದ್ವಿ, ಆದ್ರೆ ಲಾಸ್ ಆಗೋದು ನಮ್ಗೆ ಇಷ್ಟ ಇಲ್ಲ. ನಾವು ಅದನ್ನ ನಡ್ಸ್ಕೋಬೇಕು ಅಂದ್ರೆ ಇವರೇ ಸ್ಟ್ರಾಂಗ್ ಆಗಿರೋದು ಅಂತ ನಮ್ಗೆ ಗೊತ್ತಾಗಿದೆ. ಅದಕ್ಕೆ ಅವ್ರ ನೇಮಕಾತಿ ಮಾಡಬೇಕು. ನೀವು ಯಾವಾಗ ಡೇಟ್ ಕೊಡ್ತೀರಾ ಸ್ವಲ್ಪ ಹೇಳ್ಬೇಕು. ಏನ್ ಮುಂದಕ್ಕೆ ಏನ್ ಕ್ರಮ ತಗೊಳ್ತೀರಾ ಅಂತ ನೀವು ಅವರು ಯಾರು ಮಂಜಾಸ್ವಾಮಿ ಅವರೇ ಹೇಳಿ. ಏನು ಬಿಟ್ಟು ಬಂದಿದ್ದೀವಿ. ಯಾಕಂದ್ರೆ ಸರ್ ಒಂದೇ ಅವರು ಸಾದಿಕ್ ಹೋಗ್ಬಿಟ್ರಾ? ಐಡಿ ಕಾರ್ಡ್ ಪ್ರಿಂಟ್ ಮಾಡಿಸ್ಕೊಂಬರಕ್ ಹೋಯ್ತಾರೆ ಸರ್. ಐಡಿ ಕಾರ್ಡ್ ಯಾರು ಸಾದಿಕ್ ಗೌರ್ಮೆಂಟ್ ಆಫೀಸಲ್ ಅಲ್ವಾ? ಅವನು ಔಟ್ಸೋರ್ಸೆ. ಮತ್ತೆ ಈಗ ಹಾಗಾದ್ರೆ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ. ಆತ ಔಟ್ಸೋರ್ಸ್ ಹೊಣೆಗಾರಿಕೆ ಮಾಡಬೇಕು. ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ರೆ ಅವನೋಗಲ್ಲ, ನೀವು ಹೋಗ್ಬಿಡ್ತೀರಾ ಮಂಜಾಸ್ವಾಮಿ ಅವರೇ? ಸರ್ಕಾರಿ ನೌಕರ ಅನ್ಕೊಂಡಿದ್ದೆ. ಆದ್ರೆ ಔಟ್ಸೋರ್ಸಿಂಗ್ ಅವ್ರಿಗೂ ಕಚೇರಿಯಲ್ಲಿ ಕೆಲಸ ಮಾಡೋರಿಗೆ ಕಡ್ಡಾಯವಾಗಿ ಗುರುತಿಸಿ ಇರಲೇಬೇಕು ಅಂತಿದೆ. ಇವ್ರಿಗೆ ಹೊರಗಡೆ ಕೆಲಸ ಮಾಡೋರ್ಗೆ ಇಲ್ಲದೆ ಇರಬಹುದು ಅಲ್ವಾ ಸರ್? ಅವ್ರಿಗೂ ಕೊಟ್ಟಿರ್ತೀರಲ್ವಾ? ಹಾಗಾಗಿ ಆತ ಐಡಿ ಕಾರ್ಡ್ ಹಾಕಿಲ್ಲ ಅಂದ್ರೆ ಹೇಗೆ? ನಾನೇನಾದ್ರು ಸರ್ಕಾರಿ ಅಧಿಕಾರಿ ಅಂದ್ಕೊಂಡಿದ್ದೆ. ಆದ್ರೆ ಅದನ್ನ ಬಿಟ್ಬಿಡಿ ಈಗ ಅವ್ನ ತಮ್ಮಂದು. ಆದ್ರೆ ನೀವು ಅವರಿಬ್ರು ಇರೋದ್ರಿಂದ ಅವ್ರವ್ರು ಮಾಡ್ಕೊಂಡು ಏನು ಅವ್ಯಾವ್ರು ಮಾಡ್ತಾರೋ ಗೊತ್ತಿಲ್ಲ. ಮತ್ತೆ ಈ ತರಕ್ಕೆಲ್ಲ ಸಾಲ ಸೋಲ ಮಾಡಿದೀನಿ ಅಂತಲ್ವಾ ಅವನು. ನೀವು ಇಮಿಡಿಯೇಟ್ ಆಗಿ ಅವ್ರೇನ್ ಮಾಡಿದ್ರು ತಗೊಂಡು ನೀವು ಅವತ್ತನ್ನ ಆಕ್ಚುಲಿ ಆತ ಅಧಿಕಾರಿ ಅಲ್ಲ ಅಂದ್ರೆ ಸರ್ ವಜಾ ಮಾಡಿದ್ರೆ ಸರ್ ಆಗುತ್ತೆ ಸರ್. ಯಾವ ಸಾಹೇಬ್ರಿ? CO ಸಾಹೇಬ್ರಿಗ CO ಅವ್ರಿಗೆ ಹಾಕಿ ಇಮಿಡಿಯೇಟ್ ಆಗಿ ಹಾಕಿ ಇವತ್ತೇ ಆತನನ್ನ ಕೆಲಸದಿಂದ ತೆಗೀರಿ. చాలా ప్రాబ్లం ಯಾವೂರಮ್ಮ? మాది సమాధి పంచాయతీ ಬರ್ಕೊಳ್ಳಿ ಸರ್. ಶ್ರೀನಿವಾಸಪುರ ಅದೇನೋ ಮಾಡ್ತಾ ಇದ್ದಾರೆ. ಈಗ ಅವ್ರಿಬ್ಬರನ್ನ ತೆಗೆದ್ಬಿಡಿ ಸರ್. ಅಮ್ಮನ್ ತೆಗ್ದಂಗೆ వాళ్ళు కొట్టించుకుంటా ఉందా నేను నడలాకు ఎవరు మగళ్ళు లేదా? గ్రామ పంచాయతీ మెంబర్ లేదా? గ్రామ పంచాయతీ మెంబర్ లేదా? మీరే వాళ్ళు వచ్చిన దిందూరు ಕಷ್ಟ ಮಾಡ್ಕೊಂಡೆ. ಸರಿ, ಅದೇನೋ ಗ್ರಾಮ ಪಂಚಾಯತಿ ಯಾವ್ದು ಅಂತ ಅವ್ರಿಗೆ ಹೇಳಿ. ಅವ್ರಿಗೆ ಹೇಳಿ ಏನ್ ಸಮಸ್ಯೆ ಅಂತ ಹೇಳಿ. ಬಿಡಮ್ಮ, ಈಗ ಅವ್ರಿಬ್ಬರನ್ನ ತೆಗಿಲ್ಬಿಡ. ಅಮ್ಮನ್ ತೆಗ್ದಂಗೆ ಅವ್ರನ್ನ ತೆಗೆದ್ಬಿಡ್ಲಿ. ನಿಮಗೆ ನೋಟಿಸ್ ಕೊಡೋದು ನೀವು ಅಲ್ವಾ? ಅಲ್ಲ, ನಾನು ಕೇಳ್ತಿರೋದು ಇದು ಪಕ್ಷಪಾತ ಆಗಿಲ್ವಾ? ಪಕ್ಷಪಾತ ಆಗಿಲ್ವಾ? ಇವರಿಗೆ ನೋಟಿಸ್ ಕೊಡದೆ ತೆಗೆದಿದ್ದೀರಾ. ಆತನ ಔಟ್ಸೋರ್ಸೆ. ಆತನ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದೀರಾ. ಅದಕ್ಕೆ ತನಿಖಾ ತಂಡ ಬೇರೆ ಮಾಡಿದ್ದೀರಾ, ಕಮಿಟಿ ಬೇರೆ ಮಾಡಿದ್ದೀರಾ. ಇದು ಯಾವ ತರದ ನ್ಯಾಯ? ಪಕ್ಷಪಾತ. ಈಗ ಆತ ಇಲ್ಲಿನ ಸಿಇಒನ ಅಥವಾ ನಿಮ್ಮ ಸಿಇಒನ? ಇಲ್ಲ, ನನಗೇನು ಸಾಧಿಕೆ ಇಲ್ಲಲ್ಲ. ಮುಠಾಮೇಸ್ತ್ರಿ ಗೊತ್ತಲ್ಲ, ಮಾಫಿಯಾ ಡಾನು ಸರ್. ಅದು ಇಷ್ಟೊತ್ತಾದ್ಮೇಲೆ ಏನ್ ಕೇಳಿದ್ ನೀವು? ಫಸ್ಟ್ ಹೇಳ್ಬೋದಾಗಿತ್ತಾನೆ. ಎಷ್ಟೊತ್ತಾಯ್ತು ನಾವು ಧರಣೆ ಕೂತ್ಕೊಂಡು? ಇಷ್ಟೊತ್ತಿಂದ ಏನ್ ಮಾಡ್ತಾ ಇದ್ರಿ ನೀವು? ಯಾರು ಮೊದಲೇ ಹೇಳ್ಬೇಕಾಗಿತ್ತು. ಅದೆಲ್ಲ ಯೋಜನಾ ಏನ್ ಮಾತಾಡ್ತೀರಾ ನೀವು? ಇಷ್ಟೆಲ್ಲ ಸರ್, ಎಲ್ಲ ಪತ್ರ ವ್ಯವಹಾರ ಮಾಡಿ ಅದಕ್ಕೆ ದೂರು ಸಲ್ಲಿಸಿ ಅದಕ್ಕೊಂದು ತನಿಖಾ ತಂಡ ಮಾಡ್ತೀರಂದ್ರೆ ಸಾಮಾನ್ಯದವನಲ್ಲ ಈತ. ಜನ ಸಾಮಾನ್ಯ ಅಲ್ಲ ಸರ್. ನೀವು ಗಂಭೀರವಾದ ವಿಚಾರ. ನೀವೇ ಈ ಕೂಡಲೇ ಇಮಿಡಿಯೇಟ್ ಆಗಿ ಆತನಿಗೆ ಸಸ್ಪೆಂಡ್ ಮಾಡಲೇಬೇಕು. ತಗೊಳ್ಳಿ, ಇವ್ರು ಮಾಡ್ದಂಗೆ ಬೇಕಾದ್ರೆ ಮಾಡ್ಕೊಳ್ಳಿ. ಮಾಡ್ತೀರಾ ಸ್ವಲ್ಪ ಹೇಳಿ ಸರ್ ನಿಮ್ಮ ಕಡೆ. ನೀನು ಹಿಂಗೆಲ್ಲ ನೋಡಮ್ಮ, ಇಂಥ ವಿಚಾರ ನಾವು ಬರಲ್ಲ. ನೀವು ಹಿಂಗೆಲ್ಲ ಕೋತಿ ತರ ಮಾತಾಡಿದ್ರೆ ಯಾರಿಗೋ ಮೇಲೆ ಕೋಪಕ್ಕೆ ಅಂತಲ್ಲ, ಹಂಗೆಲ್ಲ ನೋವಲ್ಲ. ನಾವಿಲ್ಲಿ ಮಾತಾಡುವಾಗ ಸತ್ಯ ನ್ಯಾಯ ತಕಡಿ ಇಟ್ಕೊಂಡೇ ಮಾತಾಡ್ಬೇಕು. ಯಾರ ಮೇಲೆನೋ ಕೋಪಕ್ಕೆ ಅವನ್ ಒಂದ್ ಕಣ್ಣೋದ್ರೂ ಪರವಾಗಿಲ್ಲ, ನಂದು 2 ಕಣ್ಣೋದ್ರೂ ಪರವಾಗಿಲ್ಲ, ಅವ್ನ್ 1 ಕಣ್ಣಾದ್ರೂ ಹೋಗ್ಬೇಕು ಅಂದ್ರೆ ನೀವು ಬುದ್ಧಿವಂತರಲ್ಲ. ನೀನ್ ಕೆಲಸ ಮಾಡಿದ್ಯಾ, ಪ್ರಾಮಾಣಿಕವಾಗಿ ಮಾಡಿದ್ಯಾ, ಜನ ನಿನ್ನಂತವ್ರು ಶಬಾಷ್ ಅಂತಿದಾರ, ತಗೊಳ್ಳೋದು ಅವ್ರ ಜವಾಬ್ದಾರಿ. ಅವ್ನ ಅಯೋಗ್ಯ ಇದಾನ, ನಿಮ್ಮ ಹತ್ರ ಎಲ್ಲ ಈ ತರಕ್ಕೆಲ್ಲ ತಗೊಂಡು ಇವ್ರ ಮೂಲಕ ಅವ್ನ್ ತಗೊಂಡು
ನಿಮ್ ಏಜೆಂಟ್ ಇರಬೇಕು ಮಂಜುನಾಥ ಸ್ವಾಮಿ ಅವರ ಹತ್ರ ಎಲ್ಲ ಮಾಡ್ಬೇಡಿ ಖಂಡಿತ. ಸರ್ ಇನ್ನೊಂದು ನಿಮ್ಮ ಪಾತ್ರದಾರರು ಅದ್ರಲ್ಲಿ ನಿಮ್ ಪಾತ್ರ ಏನು ಇಲ್ಲ ಅಂತಂದ್ರೆ ಇವಾಗ ಈಗ ಕೂಡಲೇ ಅವ್ರನ್ನ ವಜಾ ಮಾಡಿಸಿ. ನಿಮ್ ಪಾತ್ರ ಇಲ್ಲ ಅಂತಂದ್ರೆ ಬರಬಾರ್ದು. ಇಲ್ಲ ಅಂದ್ರೆ ನಿಮ್ ಪಾತ್ರನೇ ಇರುತ್ತೆ ಅದ್ರಲ್ಲಿ. ಮುಂದಿನ ಒಂದು ವಾರದ ಕಾಲ ಅಮಾನತು ಮಾಡಲಾಗಿದೆ ಅಂತ ಮಾಡಿ. ಆಮೇಲೆ ಇವ್ರದ್ದು ಅವ್ರು ನಿಜಕ್ಕೂ ಆ ಹೆಣ್ಮಕ್ಳು ನನಗ್ ಗೊತ್ತಿಲ್ಲ, ಆ ಅಮ್ಮ ಒಳ್ಳೆ ಕೆಟ್ಟೋಳ ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲಮ್ಮ, ನೀವ್ ಹೇಳ್ಬಿಟ್ರೆ ನಾನು ನಂಬಿಡ್ಬೇಕಾ? ಆದ್ರೆ ನಿಮಗ್ ಗೊತ್ತಿರುತ್ತಲ್ಲ, ಇವ್ರಿಗೂ ನಿಮಗ್ ಗೊತ್ತಿರುತ್ತಲ್ಲ, ಅವ್ರು ಕೆಲಸ ಮಾಡಿದ ನೀತಿ ಮಂಜುನಾಥ ಸ್ವಾಮಿ ಗೊತ್ತಿರುತ್ತಲ್ಲ, ಅಂತವ್ರು ಇರಬೇಕು ಸರ್ಕಾರಿ ಸೇವೆಯಲ್ಲಿ. ಇವರಿಗೆ ನೀವು ಇಂಥ ಹೆಣ್ಣು ಮಕ್ಕಳು ಅಥವಾ ಇಂಥ ವ್ಯಕ್ತಿ ಸರ್ಕಾರಿ ಕೆಲಸ ಇಂಥದ್ದು ಮಾಡಬೇಕು ಅಂತಿದ್ರೆ ದಯವಿಟ್ಟು ನೀವು ಅವ್ರನ್ನ ರಿಜಿಸ್ಟರ್ ಮಾಡಿ. ನಮ್ದೇನಾದ್ರು ಬೇಡಿಕೆ ತಪ್ಪಿದ್ಯಾ? ಕರೆಕ್ಟ್ ಆಗಿದೆಯಲ್ವಾ? ಒಂದು ಹೇಳಕ್ ಇಷ್ಟಪಡ್ತೀವಿ, ಈ ತರ ಹೆಣ್ಮಕ್ಳು ಆಚೆ ಬಂದು ಕೆಲಸ ಮಾಡೋದೇ ಒಂದು ದೊಡ್ಡ ವಿಚಾರ ಇರುತ್ತೆ. ಸೊ ಅಂತವ್ರನ್ನ ನೀವು ಕುಗ್ಗಿಸ್ಬಿಟ್ಟು ಮನೇಲಿ ಕೂರೋ ತರ ಮಾಡಿದ್ರೆ ಅದು ಮಹಿಳಾ ಸಬಲೀಕರಣ ಆಗೋದಿಲ್ಲ. ದೇಶ ಮುಂದೆ ಹೋಗ್ಬೇಕಂದ್ರೆ ಹೆಣ್ಮಕ್ಳು ಮುಂದೆ ಬರ್ಬೇಕು ಸರ್. ಈ ತರ ನಾವು ಟಾರ್ಗೆಟ್ ಮಾಡಿ ಈ ತರ ಮಾಡಿದಾಗ ಅವ್ರು ಕೆಲಸ ಕೊಟ್ಟಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಿದ್ದೀವಿ. ಸರಿ ಆಯ್ತಲ್ವಾ? ನಿಮ್ಗಿಲ್ವಾ ಹೆಣ್ಮಕ್ಳು? ತಂದು ಮಾಡಿ. ನಾವು ಅಕಸ್ಮಾತ್ ಯಾವ್ದೋ ಒಂದು ಡೇಟು ಮುಂದಿನ ಒಂದು ವಾರ ಯಾವತ್ತು 1ನೇ ತಾರೀಕು ಜೂನ್ 1ನೇ ತಾರೀಕು ಆಗಿಲ್ಲ ಅಂದ್ರೆ ಮತ್ತೆ ನಾವಿಲ್ಲಿ ಬರ್ಬೇಕಾ? ಬರೋದಾ? ಅಲ್ಲ ಬರೋದ್ರ ಬರಬಾರ್ದು ಅನ್ನೋ ತರಕ್ ಮಾಡಿ. ನಮ್ದಾಗಿದೆ, ನಾವೇನು ಹೊರಡ್ತೀವಿ. ಅದಕ್ಕೆ ನಮ್ಮ ವಿಚಾರಕ್ಕೆ ಬಂದಿದ್ದೀರಾ, ಬೇರೆ ವಿಚಾರಕ್ಕೆ ಬಂದಿದ್ದೀರಾ? ನೀವು ಆಮೇಲೆ ಅವ್ರ ಆಚಾರಕ್ಕೆ ಕೆಟ್ಟದಾಗಿ ಮಾತಾಡಂಗಿರೋ ನಮ್ ಜೊತೆ ನಾವಿರೋವಾಗ ಯಾಕಂದ್ರೆ ನೀವೆಲ್ಲೋ ಯಾವನ ಬಂದ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ತಾರೆ, ಆಮೇಲೆ ಅವ್ರ ನಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ನಿಮ್ ತರನೇ ಮಾತಾಡಕ್ ಬಂದಿದ್ದೇವೆ, ನಮ್ಗೆ ಅವಕಾಶ ಕೊಡಿ. ಅವ್ರು ಇರ್ಬೇಕಾ? ಇವಾಗ ನೀವು ಯಾವ ತರ ಮಾತಾಡ್ತೀವಿ ನಾವು ಅದೇ ತರ ಮಾತಾಡ್ತೀವಿ, ಅವಕಾಶ ಕೊಡಿ. ಇವತ್ತಾಗುತ್ತೆ. ಜಿಲ್ಲಾ ಪಂಚಾಯತ್ ಭ್ರಷ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತಿಯಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ತಪ್ಪಾಗ್ರಲ್ಲಿ ವಾಕ್ ಸ್ವಾತಂತ್ರ್ಯ ಇದೆಯಲ್ಲ. ಇವ್ರ ಬಂಡವಾಳ ಬದುಕು ಎಲ್ಲ ಇನ್ನ ಬರೋದಿದೆ. ಈಗ ಏನ್ ಇಷ್ಟೊತ್ತು ನೀವು ಹೇಳಿದ್ರಲ್ಲ, ಅವನು ನೀವೇ ಪಾಪ ಮರಳಾಗ್ಬಿಟ್ಟಿದ್ರಿ. ಆ ವ್ಯಕ್ತಿ ಏನಂತ ಅವನು ಸಾದಿಕ್ಕು ಇವರಿಟ್ಟದ ಅಂತ ಹೊರಗುತ್ತಿಗೆ ಅನ್ನೋಕ್ರ ಏಜೆಂಟ್. ಅವನು ಮೂಟೆಗಳು ಕಟ್ಕೊಂಡ್ ಬಂದು ಕೊಡದಾಗ ಕಿಟ್ಕೊಂಡಿರ್ತಕ್ಕಂಥ ಒಬ್ಬ ದಳ್ಳಾಳಿಕೋರ. ಇವೆಲ್ಲ ಕೂಡ ಗೊತ್ತಾಗಬೇಕು. ಜಿಲ್ಲಾ ಪಂಚಾಯತಿಯಲ್ಲಿ ಪ್ರತಿಯೊಂದು ಮರ್ಮನು ಇಲ್ಲಿದೆ. ಇಲ್ಲಿ ಏನ್ ನಡೀತಾ ಇದೆ, ಸರ್ಕಾರಿ ಯೋಜನೆಗಳು ಕೇವಲ ಅಧಿಕಾರಿಗಳು ಮಾತ್ರ ಸೀಮಿತ ಆಗೋಗಿದೆ. ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇಲ್ಲ. ಸಾರ್ವಜನಿಕರಿಗೆ ಒಳ್ಳೆ ಇವರಿಂದ ಹಿಂಸೆ ಬಿಟ್ರೆ, ಕಿರುಕುಳ ಬಿಟ್ರೆ ಇನ್ನೇನು ಒಳ್ಳೆ ಉಪಯೋಗ ಆಗಿದ್ದೊಂದು ಇಲ್ಲ. ಎಲ್ಲಾ ತಾಲೂಕುಗಳಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಅವ್ಯವಹಾರಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಮಟ್ಟದಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳೇ ಕಾರಣ. ಎಲ್ಲರೂ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇವರು, ಪ್ರತಿಯೊಬ್ಬರಿಗೂ ಪರ್ಸೆಂಟೇಜ್ ಲೆಕ್ಕಾಚಾರ ಇವ್ರದು. ಯಾವ ತಾಲೂಕು ಆಗ್ಲಿ, ಅಲ್ಲಿ NREGL ಆಗ್ಲಿ, ಈ ಖಾತೆಗಳಾಗ್ಲಿ, ಪ್ರತಿಯೊಂದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಇವ್ರು ದುಡ್ಕೊಂಡು ಮೂಟೆಗಳು ಕಟ್ಕೊಂಡು ಬರೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ಏಜೆಂಟ್ಗಳನ್ನ ಇಟ್ಕೊಂಡಿದ್ದಾರೆ ಹೊರತು ಇವ್ರು ನಿಜವಾಗ್ಲೂ ಕೂಡ ಯಾವುದೇ ತಾಲೂಕಲ್ಲಿ ಇವರ ಅಭಿವೃದ್ಧಿ ಕೆಲಸಗಳು ಶೂನ್ಯ. ಇದು ಸರ್ಕಾರದ ಯೋಜನೆಗಳನ್ನ ಇವರು ನೀರು ಕುಡಿದಿದ್ದಾರೆ. ಸಾರ್ವಜನಿಕರಿಗೆ ಮಾಡಿದ್ದಾದ್ರೂ ಏನೂ ಇಲ್ಲ. ಅದು ಪೇಪರ್ಗಳ ಮೇಲೆ ಮಾತ್ರ ಅಭಿವೃದ್ಧಿ. ಅದು ನೈಜವಾಗಿ ಪ್ರಾಮಾಣಿಕವಾಗಿ ಎಲ್ಲಿ ಕೂಡ ಗ್ರಾಮ ಮಟ್ಟಗಳಲ್ಲಿ ನೋಡಿ, ಆ ತಾಯಿ ಪಾಪ 2 ಮಕ್ಕಳು ಕಳ್ಕೊಂಡಿದ್ದಾಳೆ. ನಾನು ಹೇಳಿದಾಗ ಏನಾಗಬೇಕು? ಮುತುಕಪಲ್ಲಿ ಪಂಚಾಯತಿ ಏನು ಇವ್ರ ಕಣ್ಣಿಂದ ಕುರುಡರ ಆ ಪಂಚಾಯತಿ ಬಿಡುವ ಏನ್ ಮಾಡ್ತಾವನೆ? ಅವನು ಕೇಳೋರು ದಿಕ್ಕಿಲ್ಲ. ಎಲ್ಲ ಏಜೆಂಟ್ಗಳ ತರ ಕೆಲಸ ಮಾಡ್ತಾರೆ. ಇವೆಲ್ಲ ಕೂಡ ಹೊರಬರ್ಬೇಕು ಸರ್. ನೀವು ಒಳ್ಳೆ ಕೆಲಸ ಮಾಡ್ತೀರಿ, ರಾಜ್ಯದಲ್ಲಿ ಒಳ್ಳೆ ಹೆಸರಿದೆ ನಿಮ್ಗೆ. ಅದನ್ನ ಮುಂದುವರಿಸಿ ಸಂತೋಷ ಪಡ್ತೀವಿ. ಮಂಜುನಾಥ್ ಅನ್ನೋ ಪಿಡಿಒ ಹೇಳ್ತಾನೆ ಸರ್, ನಾನು 2 ತಿಂಗಳು ರಿಟೈರ್ಡ್ ಆಗ್ತೀನಿ. ರಾಜ್ಯದಲ್ಲಿ ನಿಮ್ಮ ಒಳ್ಳೆ ಸಿಂಹ ತರ ಖರ್ಚಿದ್ರೆ ಮಾಡಿದಿರಿ. ಈ ಕೋಲಾರ ಜಿಲ್ಲೆ ಬದಲಾವಣೆಗೆ ನೀವು ಒಂದಷ್ಟು ದಿನಗಳ ಕಾಲ ಓಡಾಡಿ ನಿಮ್ಮಂತ ಪರಿವರ್ತನೆ ಆಗಲಿ. ನೀವು ತಿಳ್ಕೊಳ್ಳಿ, ದೇಶದೊಳಗಡೆ ನಾಡು ಕಟ್ಟುವ ಸೈನಿಕರು ಇವರು. ಅವರು ದೇಶದ್ರೋಹ ಮಾಡಿದ್ರೆ ದೇಶ ಉದ್ಧಾರ ಆಗುತ್ತೆ ಸರ್? ಆಗಲ್ಲ. ಹಾಗಾಗಿ ನಿಮ್ಮ ಸಹಯೋಗದಲ್ಲೇ ನಾವೆಲ್ಲ ಮಾಡಬೇಕು. ನಿಮಗೇನೆ ಸಂಬಳ, ಸಾರಿಗೆ ಸವಲತ್ತು, ಭತ್ಯೆ ಎಲ್ಲ ಕೊಟ್ಟು ಮಾಡ್ತಿರೋದು. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಾನು ಹೇಳಿದಂಗೆ ಕೈ ತುಂಬ ಸಂಬಳ ಮಾಡೋದು ಜನತಾ ಜನಾರ್ದನ ಸೇವೆ. ಅದು ಬಿಟ್ಟು ಎಲ್ಲ ವೆಂಕಟೇಶ ಏನಂತಾರೋ
ಸಂಬಳ ನನ್ನ ಹಕ್ಕು. ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ. ಮರ್ಜಿ. ಹಿಂಗ್ ಮಾಡಿದ್ರೆ ಆಗಲ್ಲ ಸರ್. ರವಿಚಂದ್ರ ಅವರೇ, ಇವರೆಲ್ಲ ರಾಕ್ಷಸರು ಇವರು. ಎಲ್ಲಾ ಕಡೆ ಇದೆ ರೂಪದಲ್ಲಿ ಡಿ ಕೆ ರವಿ ಇಲ್ಲಿಂದ ಟ್ರಾನ್ಸ್ಫರ್ ಆದಾಗ ಜನ ಹತ್ರ ಇಲ್ವಾ? ಅದು ಸಂತೋಷ ಪಡೋದಿದೆ, ಹಬ್ಬ ಮಾಡ್ಕೊಳ್ತಾರೆ. ಏನ್ ಕೆಲಸ ಮಾಡಿದಾನೆ ಅನ್ನೋದಕ್ಕೆ ಅದಕ್ಕಿಂತ ದೊಡ್ಡ ಟೆಸ್ಟಿಮೋನಿಯಲ್ಸ್ ಬೇಕಾಗಿಲ್ಲ. ಮಾಡಿ ಇನ್ನೆಷ್ಟು ವರ್ಷ ಇದೆ ಸರ್ವಿಸ್ ನಿಮ್ಗೆ? ಸರ್ವಿಸ್ ಅಲ್ಲೇ ಒಳ್ಳೆ ಹೆಸರು ತಗೊಳ್ಳಿ ಸರ್. ಜೀವನ, ನಿವೃತ್ತ ಜೀವನ ಯಾವ ಗಂಟೆ ಹೊಡೆಯುತ್ತೋ ಗೊತ್ತಿಲ್ಲ. ಏನ್ ಗಂಟೆ? ಸಾವಿನ ಗಂಟೆ. ಟಿಕೆಟ್ ನೀವು ಶತಾಯುಷಿಗಳಾಗಿ ಬದುಕಿ ನಾನು ಹಾರೈಸ್ತೀನಿ, ಆದ್ರೆ ಶತಾಯುಷಿಗಳಾಗಿ ನರಳಿ ಸಾಯಬೇಡಿ. ಯಾಕಂದ್ರೆ ಇವಾಗ ನೀವು ಇಷ್ಟು ವರ್ಷ ಮಾಡಿರೋ ಸೇವೆ ನಿಮ್ಮನ್ನ ನಿವೃತ್ತ ಜೀವನದಲ್ಲಿ ಕಾಪಾಡುತ್ತೆ. ಯಾರು ಇದನ್ನ ಇವಾಗಿರೋ ಲೋಕರ್ಗಳು, ಅಲ್ಕಗಳು, ರಾಜಕಾರಣಿಗಳು, ದೊಡ್ಡ ಮನುಷ್ಯರು, ಸ್ವಾಮಿಗಳು ಯಾವನು ಹೇಳ್ತಾ ಇಲ್ಲ. ನಾವ್ ಹೇಳ್ತಾ ಇದ್ವಿ. ಯಾಕೆಂದ್ರೆ ಬೇರೆ ವಿಚಾರ ನಾವ್ ಹೇಳ್ತಾ ಇದೀವಿ. ದಯವಿಟ್ಟು ತಿಳ್ಕೊಳ್ಳಿ. ಪುಷ್ಪಲತಾರವರನ್ನ ಇವತ್ತು ವಜಾ ಮಾಡೋದಕ್ಕೆ ಬಲವಾದ ಕಾರಣ ಏನು ಅಂತ ಒಬ್ರು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಯಾರಿಗೂ ಆಮಿಷಕ್ಕೆ ಬಲಿಯಾಗಿ, ಯಾರೋ ಮಾತುಗಳು ಬಲಿಯಾಗಿ ಇವತ್ತು ಆಯಮ್ಮನ ಬಲಿ ತಗೊಂಡಿದ್ದಾರೆ. ಕುತಂತ್ರನೋ ಏನೋ ಮಾಡಿದ್ದೀರಾ? ಆಯಮ್ಮನ ಒಂದ್ ನಿಮಿಷ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಜಯಣ್ಣ. ಈಗ ಅವರು ಬಹಳಷ್ಟು ಆಗ್ಲಿಂದ ಒಂದ್ ಗಂಟೆಯಿಂದ ಇಲ್ಲಿ ಅಂತ ಹೇಳಿದ್ದಾರೆ. ನಾವೀಗ ಅವ್ರಿಗೆ ಅವ್ರ ಕೋರ್ಟ್ ಅಲ್ಲಿ ಬಾಲ್ ಇಟ್ಬಿಡೋಣ. ಏನು ಯಾಕೆ ಅಂತ ಆಮೇಲೆ ಅವರೆಲ್ಲ ಒಂದಷ್ಟು ಹೇಳಿದ್ದಾರೆ. ಇಲ್ಲಿರೋದನ್ನ ಬಿಟ್ಟು ಬೇರೆ ಹೇಳಕ್ ಆಗಲ್ಲ. ಅದಕ್ಕೆ ಅವರು ಒಂದ್ ನಿಮಿಷ, ಒಂದು ತಿಂಗಳ ಕಾಲದಿಂದ ಅಪ್ಪನು ನಾನು ಈಗ ಮಾಡ್ಬಿಟ್ಟೆ ನೋಡಿ ಸರ್, ರೆಡಿ ಮಾಡಿಟ್ಟಿದ್ದೀನಿ, ಇವಾಗ ಸಿಎಸ್ ಮುಂದೆ ಇಟ್ಬಿಡ್ತೀನಿ, ಮಾಡ್ತೀನಿ ಅಂತ ಹೇಳಿ ಸಾವಿರ ಸಲ ಇತ್ತು. ಯಾಕೆ ಅದಕ್ಕೆ ಇವ್ರ ಹತ್ರ ಮಾತಾಡ್ತಿಲ್ಲ. ಸೆಕ್ರೆಟರಿ, ಅಸಿಸ್ಟೆಂಟ್ ಸೆಕ್ರೆಟರಿ ಮತ್ತೆ ನೀವು ಚೀಫ್ ಪ್ಲಾನಿಂಗ್ ಆಫೀಸರ್ ಸರ್, ಸಿಇಒ ಹತ್ರ ಮಾತಾಡಿ ಸ್ವಲ್ಪ ಮಂಜುನಾಥಸ್ವಾಮಿ ಅವ್ರು ರಿಟೈರ್ಡ್ ಆಗೋದಕ್ಕೆ ಮೊದಲು ಸ್ವಲ್ಪ ಸರಿ ಮಾಡಿ, ಅವ್ರು ಸರಿ ಮಾಡಿ ಗೌರವದಿಂದ, ಘನತೆಯಿಂದ. ಯಾವ ಊರು ಸರ್ ನಿಮ್ದು? ನಮ್ಮ ಜಿಲ್ಲೆ, ಇದೇ ಜಿಲ್ಲೆ. ಮರ್ಯಾದೆ ಕೊಡಿ ಸರ್. ಇವೆಲ್ಲ ಜನ ನಿಮ್ ಊರ್ಗೆ ಹೋದಾಗ ನೀವು ಮಂಜುನಾಥಸ್ವಾಮಿ ಹಾಕು ಸೂತಿ ನೀವೇನ್ ಸೇರ್ತೀವಿ ಅನ್ಬಾರ್ದು. ಅಲ್ಲಲ್ಲ, ಈಗ ಕೆಲಸ ಹೇಳಿದ್ದಾರೆ. ಈಗ ಸಿಇಒ ಇಲ್ಲ, ಸಿಇಒ ಇಲ್ಲದೆ ಮಾಡಕ್ಕಾಗಲ್ಲ. ನಾವು ಅವ್ರಿಗೆ ಏನ್ ಹೇಳ್ಬೇಕು ಎಲ್ಲ ಹೇಳಿದೀವಿ. ಅವ್ರು ಪ್ರಾಮಾಣಿಕವಾಗಿದ್ದಾರೆ ಅಂತ ಅನಿಸಿದ್ರೆ ನೀವು ಈ ಕೂಡಲೇ ಅವ್ರು ಇಟ್ಕೋಬೇಕು, ಅವ್ರು ಪುನಃ ಇದು ಮಾಡಬೇಕು. ಮತ್ತೆ ಸಾಧಿಕ್ನ ಈ ಕೂಡಲೇ ತೆಗಿಬೇಕು ಅಂತ ಹೇಳಿದ್ವಿ. ಅಲ್ಲಲ್ಲ, ಈಗ ಯಾವ್ದಾದ್ರು ಒಂದಾಗ್ಲಿ ಸಾಧಿಕ್ನ ಈ ಕೂಡಲೇ ವಜಾ ಮಾಡ್ತಾರೆ. ಅವರು ಕೇಳಿಸ್ಕೊಳ್ಳಿ, ಸಿಇಒ ಊರಲ್ಲಿ ಇಲ್ಲ, ಅವರು ರಜಾದಲ್ಲಿದ್ದಾರೆ. ಸಿಇಒ ತಗೊಳ್ಬೇಕಾದ್ರೆ ನಿರ್ಧಾರಗಳಲ್ವಾ ಸರ್ ಅದು? ಸಿಇಒ ತಗೊಳ್ಬೇಕಾದ್ರೆ ಅವ್ರು ಪ್ರಭಾರ ಇದ್ದಿದ್ರೆ ನಾವೇನೋ ಕೇಳ್ಬೋದಿತ್ತು. ಇವರೇ ಪ್ರಭಾರ, ಅವ್ರು ಇಲ್ಲದೆ ಇದ್ದಾಗ ಪ್ರಭಾರ ಯಾರು ಕೊಡ್ತಾರೆ? ಇಲ್ಲೇ ಪೆಂಡಾಲ್ ಹಾಕಿ ವ್ಯವಸ್ಥಿತವಾಗಿ ಇಲ್ಲೇ ಅಡಿಗೆ ಮಾಡಿ ಇಲ್ಲೇ ತಿನ್ನುವಂತದ್ದಾಗ್ಲಿ ಇಡೀ ರಾಜ್ಯಕ್ಕೆ ಮಾದರಿ ಆಗ್ಬೇಕು. ಬಿಡಲ್ಲ, ನಾವಿಲ್ಲೇ ಉಂಡ ಮಾಡ್ಲಂತ ಮೇಮ್ ರೆಡಿ ಕಾಲ ಊಟ ಹಾಕ್ತೀವಿ, ರೆಡಿ ಹಾಕಿ ಬನ್ನಿ. ನೀವು ನಾವ್ ಇಲ್ಲೇ ಇರ್ತೀವಿ, ನೀವು ರೆಡಿ ಹಾಕಿ ಬನ್ನಿ. ಮೇ 25ನೇ ತಾರೀಕು, ಇವತ್ತು 15, ಮೇ 25ನೇ ತಾರೀಕು ತನಕ ಸಮಯ ಕೊಡ್ತೀವಿ. 25ನೇ ತಾರೀಕು ಬಂದಿಲ್ಲ ಅಂದ್ರೆ ಮತ್ತೆ ಎಲ್ಲ ಬರ್ತೀರೋ ನಮ್ಮ ಇಲ್ಲೇ ಅಡಿಗೆ ಪಾತ್ರೆ ಸಾಮಾನು ಚಾಪೆ ಗೀಪೆ ಎಲ್ಲ ತರ್ತೀರಾ? ಇಲ್ಲೇ ಒಂದ್ ಈಗ ಜಾಸ್ತಿ ಸಾಲ. ಅಯ್ಯೋ ಜಾಸ್ತಿ 5,000 ಜನ ಇಲ್ಲಿ ಕ್ರೋಢೀಕರಿಸಿ ನಿಮ್ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರಿ. ಆವಾಗೂ ಕೂಡ ಇಪ್ಪ ಮನುಷ್ಯ ಬದಲಾವಣೆ ಆಗಿಲ್ಲ. ಯಾಕಾಗಿಲ್ಲ? 5,000 ಜನ ಮಹಿಳೆಯರನ್ನ ಇದೇ ಸ್ಥಳದಲ್ಲಿ ಕುಳಿಸಿ ಇಡೀ ರಾಜ್ಯ ನೋಡಬೇಕು. ಅವರು ನಿಮ್ ಪರವಾಗಿಲ್ಲ. ಇಲ್ಲ ಅವರು ನೋಡಿ, ನಮಗೂನು ರಿಟೈರ್ಮೆಂಟ್ ಹತ್ರ ಇರೋರ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಸರ್, ಇಷ್ಟು ಸರ್ವಿಸ್ ಮಾಡಿ ಪ್ರಯತ್ನ ಆಗತ್ತೆ. ಒಳ್ಳೆ ಹೆಸರು ತಗೊಳ್ಳಿ, ಒಳ್ಳೆ ಕೆಲಸ ಮಾಡಿ. ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಭ್ರಷ್ಟರೇ, ರಾಜಕಾರಣವನ್ನು ಬಿಟ್ಟು ತೊಲಗಿ, ಕನ್ನಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕೆಂಪೂರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಪರವಾಗಿ ಅವರು ನ್ಯಾಯ ನೀತಿಯಿಂದ ಹೋರಾಟ. ಜೈ ಬಲಾಢ್ಯ ಗುಂಡಪ್ಪನವ್ರಿಗೆ ಜೈ. ಏನ್ ಸೌಂಡೇ ಬರ್ಲಿಲ್ಲಪ್ಪ. ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಹಿಂದ್. ನಮಸ್ಕಾರ. ಥ್ಯಾಂಕ್ ಯು.